ವರ್ಣದ ಜಾತಿಯ ಬಗ್ಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. 4 ಆಶ್ರಮಗಳ ಬಗ್ಗೆ ತಿಳಿ ಹೇಳಿದ್ದೀರಿ. ಈಗ 4 ವರ್ಣ ಅಥವಾ ಜಾತಿಗಳ ಬಗೆಗೂ ತಿಳಿಸಿ, ನನ್ನ ಅಜ್ಞಾನವನ್ನು ಹೋಗಲಾಡಿಸಿ ಅಂತ ಕೇಳ್ತಾ ಇದ್ದಾರೆ. ಶಿಷ್ಯ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದೇ 4 ಜಾತಿಗಳು. ಇವು ಪ್ರಾಪಂಚಿಕ ವ್ಯವಹಾರದಲ್ಲಿ ಗಣನೆಯಲ್ಲಿದೆಯೇ ಹೊರತು ಜ್ಞಾನ ಅನ್ವೇಷಣೆಯಲ್ಲಿಲ್ಲ. ಈ ಪ್ರಪಂಚದ ಸಮಸ್ತ ಜೀವಕೋಟಿಗಳು ಒಂದೇ, ಮಾನವರಾದ ನಾವೆಲ್ಲರೂ ಒಂದೇ. ನಮ್ಮಲ್ಲಿ ಭೇದವೇನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವೆಲ್ಲವೂ ಮಿಥ್ಯೆ, ಕಲ್ಪನೆ. ನೀನು ಶುದ್ಧ ಚೈತನ್ಯ. ಈ ಜಾತಿಯ ಸೋಂಕು ಜಡರೂಪವಾದ ದೇಹಕ್ಕೆ ನೀನು ಇರಬೇಕಾಗಿ ಬಂದ ಒಂದು ನಿರ್ದಿಷ್ಟ ಅವಧಿಯವರೆಗೆ ಇರಬೇಕಾಗಿ ಬಂದ ಒಂದು ಮನೆ, ಒಂದು ತಾಣವೇ ಈ ದೇಹ. ಈ ದೇಹದ ರಚನೆಯು ನಿನ್ನಿಂದಲೇ, ನೀನೇ ರಚಿಸಿ ಚೈತನ್ಯನಾದ ನೀನೇ ವಾಸಿಸುತ್ತೀಯ ಅದರಲ್ಲಿ. ಒಂದು ಮನೆಯನ್ನು ಕಟ್ಟಿ ಆ ಮನೆಯನ್ನು ಶಾಶ್ವತವೆಂದು ನಂಬಿ ಅದರೊಂದಿಗೆ ಸುಖ ದುಃಖಗಳನ್ನು ಮಾನವರು ಬೋಧಿಸುವಂತೆಯೇ ಚೈತನ್ಯ ಸ್ವರೂಪನು ಜಡತತ್ವ ದೇಹ ನಿರ್ಮಿಸಿ ಅದರಲ್ಲಿ ವಾಸವಾಗಿ ಮಿಥ್ಯೆಯಾದ ಅದರೊಂದಿಗೆ ಸುಖ ದುಃಖ ನೋವು ನಲಿವು ಪಾಪ ಪುಣ್ಯ ಇತ್ಯಾದಿ ಅನುಭವಿಸುತ್ತಿದ್ದಾನೆ. ಈ ದೇಹ ಶಿಥಿಲವಾಗಲಿರುವಾಗ ಕರ್ಮಾನುಸಾರ ಮತ್ತೊಂದು ತಾಣ ದೇಹವನ್ನು ಸೇರುತ್ತಾನೆ. ಈ ದೇಹ ಕೆಲವೇ ದಿನಗಳ ನಂಟು. ಒಂದು ರೈಲು ನಿಲ್ದಾಣದಲ್ಲಿ ಹಲವು ಸಾವಿರ ಪ್ರಯಾಣಿಕರು ಬರುತ್ತಾರೆ. ತಾವು ಹೋಗಬೇಕಾದ ಸ್ಥಳಗಳಿಗೆ ತಮ್ಮ ತಮ್ಮ ಗಾಡಿ ಹುಡುಕಿಕೊಂಡು ಹೊರಡುತ್ತಿರುತ್ತಾರೆ. ಬರುವವರು ಬರುತ್ತಲೇ ಇರುತ್ತಾರೆ, ಹೊರಡುವವರು ಹೊರಡುತ್ತಲೇ ಇರುತ್ತಾರೆ. ಆದರೆ ನಿಲ್ದಾಣ ಬರಿದು ಆಗುವುದಿಲ್ಲ, ಸದಾ ತುಂಬಿಯೇ ಇರುತ್ತದೆ. ಅದೇ ರೀತಿ ಕೇವಲ ವಿಶ್ರಾಂತಿಯ ನೆಲೆಯಾಗಿದೆ ಈ ದೇಹ. ನಮ್ಮ ಸುದೀರ್ಘ ಪ್ರಯಾಣದಲ್ಲಿ ಕೇವಲ ಕೆಲವು ದಿನಗಳು ತಂಗುದಾಣ ಈ ದೇಹ. ಅಷ್ಟು ಮಾತ್ರಕ್ಕೆ ಈ ದೇಹ ನಮ್ಮದಾಗುವುದೇ? ಈ ದೇಹವನ್ನು ಮಾಂಸದ ಮುದ್ದೆಯನ್ನು ನನ್ನದು ನಾನು ಎಂಬ ಕಲ್ಪನೆಗೊಳಗಾಗದೆ ಅದುವೇ ಪರಮಾವಧಿಯಾಗಿ ವಿಶ್ವಾಸ ತಳೆದಾಗ ಅಜ್ಞಾನಿಗಳಾಗಿ ಚೈತನ್ಯಕ್ಕಿಂತಲೂ ಜಡವೇ ಪ್ರಧಾನವಾಗಿ ಆತ್ಮಕ್ಕಿಂತಲೂ ದೇಹವೇ ಪ್ರಾಮುಖ್ಯತೆ ಪಡೆದು ದೇಹದ ಪ್ರಾಬಲ್ಯವನ್ನು ಹೆಚ್ಚಿಸಲು ಇತರರಿಗಿಂತ ತಾನೇ ಹೆಚ್ಚು ಎಂಬುದನ್ನು ಪ್ರತಿಪಾದಿಸಲು ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಜಾತಿಗಳ ಆವಿರ್ಭವ ಆಗಿರಬೇಕು. ಕೇವಲ ದೇಹಾಭಿಮಾನ ಪ್ರತಿರೂಪವೇ ಜಾತಿ ಮತ ಪಂಗಡ. ಆತ್ಮವು ಬ್ರಾಹ್ಮಣ ದೇಹಧಾರಣೆ ಮಾಡಿದಾಗ ಬ್ರಾಹ್ಮಣ ರೀತಿಯ ಆಚಾರ ಸಂಪ್ರದಾಯವನ್ನೊಪ್ಪಿ ತಾನು ಬ್ರಾಹ್ಮಣ ಎಂದು ತಿಳಿಯುತ್ತೆ. ಶೂದ್ರನ ದೇಹಧಾರಣೆ ಮಾಡಬೇಕಾಗಿ ಬಂದಾಗ ಅವರ ರೀತಿ ನೀತಿ ಆಚಾರ ಸಂಪ್ರದಾಯಗಳಿಂದ ತಾನೂ ಶೂದ್ರನೆಂದು ತಿಳಿಯುತ್ತದೆ. ಹಾಗೆಯೇ ಕ್ಷತ್ರಿಯನಾದರೂ ವೈಶ್ಯನಾದರೂ, ಅಂದರೆ ಇಲ್ಲಿ ಆತ್ಮಕ್ಕೆ ಯಾವುದೇ ಜಾತಿ ಮತವಿಲ್ಲ. ಕೇವಲ ದೇಹಧಾರಣೆಯಾಗಿ ಯಾವುದೇ ಒಂದು ದೇಹವನ್ನು ಆರಿಸುವಲ್ಲಿ ಈ ಜಾತಿ ಮತ ಕೇವಲ ವ್ಯಾವಹಾರಿಕವಾಗಿ ಒಂದು ಅವಧಿಯ ಮಟ್ಟಿಗೆ ವ್ಯವಹರಿಸಲ್ಪಡುವುದೇ ಹೊರತು ಯಾವುದೇ ಒಂದು ಜಾತಿ ಪಂಗಡ ಶಾಶ್ವತವಲ್ಲ. ಇವೆಲ್ಲವೂ ದೇಹಾಭಿಮಾನಿಗಳಿಂದ ಅಜ್ಞಾನಿಗಳಿಂದ ಪ್ರತಿಪಾದಿಸಲ್ಪಟ್ಟ ಆತ್ಮವನ್ನು ತಪ್ಪು ದಾರಿಗೆಳೆಯಬಲ್ಲ ಕಲ್ಪಿತ ಅಭಿಪ್ರಾಯ. ಆತ್ಮತ್ವ ಜೀವತ್ವ ಇದು ಪರ್ಯಾಯ ಶಬ್ದವಾಗಿದೆ. ಚೈತನ್ಯ ನಿನ್ನ ಗುಣ, ಜ್ಞಾನ ನಿನ್ನ ಸ್ವರೂಪ. ಈ ಎಲ್ಲಾ ಜಾತಿ ಪಂಗಡಗಳು ನಿನ್ನನ್ನು ಬೇರೆಯಾಗಿಸುವುದಿಲ್ಲ, ನಿನ್ನ ಗುಣ ಸ್ವರೂಪಗಳನ್ನು ಬದಲಿಸುವುದೂ ಇಲ್ಲ. ಗುರುತಿಸಲಿಕ್ಕಾಗಿ ಈ ಒಂದು ವಸ್ತುವಿಗೆ ವಿವಿಧ ಹೆಸರುಗಳನ್ನಿಡುವಂತೆಯೇ ಇವುಗಳನ್ನು ತಿಳಿಯಬೇಕಾಗಿದೆಯೇ ಹೊರತು ಜಾತಿ ಮತಗಳಿಗೆ ಅದಕ್ಕಿಂತಲೂ ಹೆಚ್ಚು ಪ್ರಾಧಾನ್ಯತೆ ನೀಡಬಾರದು. ಜೀವಾಧಾರವಾದ ನೀರಿಗೆ ಪ್ರಪಂಚದ ಹಲವು ಪ್ರಾಂತ್ಯಗಳು ಹಲವು ಹೆಸರಿಟ್ಟು ಕರೆಯುತ್ತಾರೆ. ಪಾನಿ, ಜಲ್, ಅಂಬು, ವಾಟರ್, ತಣ್ಣಿ, ಜಲಂ ಇತ್ಯಾದಿಯಾಗಿ ಕರೆದರೂ ನೀರು ಎಂಬ ವಸ್ತು ಒಂದೇ. ಕೇವಲ ತಮ್ಮ ತಮ್ಮ ಅವಗಾಹನೆಗಾಗಿ ತಮ್ಮ ಪ್ರಾಂತ್ಯದ ಬಳಕೆ ಹೆಸರು ಇಟ್ಟು ಕರೆಯುತ್ತಾರೆಯೇ ಹೊರತು
ನೀರು ಎಂಬ ಪದಾರ್ಥ ಬೇರೆಯಾಗುವುದಿಲ್ಲ. ಅದೇ ರೀತಿ ಈ ಜಾತಿ ಮತ ಪಂಗಡ ಎಂದು ತಿಳಿಯಬೇಕು. ದೇಹಾಭಿಮಾನಗಳಿಂದ ಸೃಷ್ಟಿಸಲ್ಪಟ್ಟ ಈ ವರ್ಣಭೇದಗಳನ್ನು ಬ್ರಾಹ್ಮಣರಿಂದ ಮತ್ತಷ್ಟು ಪ್ರಬಲವಾಗಿ ರೂಪುಗೊಂಡಿತು. ತಾವೇ ಎಲ್ಲರಿಗಿಂತಲೂ ಶ್ರೇಷ್ಠರು, ಉಳಿದವರಿಗಿಂತಲೂ ಕೀಳು ಎಂದು ಜನರಲ್ಲಿ ನಂಬಿಕೆ ಉಂಟು ಮಾಡಲು ವರ್ಣಗಳು ಒಂದು ಆಯುಧ. ಮೊದಲಿಗೆ ಈ ವರ್ಣಗಳು ಎಂಬುವುದೇ ಇರಲಿಲ್ಲ. ವಿಶ್ವಾಮಿತ್ರ, ವಾಲ್ಮೀಕಿ, ವಶಿಷ್ಠ, ನಾರದ ಮುಂತಾದವರನ್ನು ಅವರು ಬೇರೆ ಜಾತಿಯವರಾದರೂ ಬ್ರಾಹ್ಮಣರೆಂದು ಕರೆದರು. ಅವರುಗಳೇನಾದರೂ ಅನುಚಿತ ಕಾರ್ಯ ಮಾಡಿದರೆ ಕೀಳು ಜಾತಿಯವರೆಂದು ಕರೆಯಲು ಹಿಂಜರಿಯುತ್ತಿರಲಿಲ್ಲ. ಉಚಿತ ಕಾರ್ಯ ಮಾಡಿದ ಕಾರಣದಿಂದ ಅವರೆಲ್ಲರೂ ಬ್ರಾಹ್ಮಣರೇ. ಅಂದರೆ ಬ್ರಾಹ್ಮಣರೆಲ್ಲರೂ ಸತ್ಪ್ರದಾಯದ ಸತ್ಕರ್ಮವನ್ನಾಚರಿಸುವ ಸತ್ಕರ್ಮಿಗಳೆಂದು, ಅವರೇ ಉಳಿದೆಲ್ಲರಿಗಿಂತಲೂ ಶ್ರೇಷ್ಠರು ಎಂದು ಜನರನ್ನು ನಂಬಿಸಿ ಅಥವಾ ವಂಚಿಸಿ ಮುಂದುವರಿದ ಜನಾಂಗ ಎನಿಸಿದರು. ಇದು ಕೇವಲ ಒಂದು ಕೂಟದ ಅಥವಾ ಪಂಥದ ಹೆಗ್ಗಳಿಕೆಯಾಯಿತೇ ಹೊರತು ಇದರಲ್ಲಿ ಸತ್ಯಾಂಶವಿಲ್ಲ. ಜನ್ಮೇತ ಜಾತಿ ಎಂಬುದಿರಲಿಲ್ಲ, ಕರ್ಮೇಣ ಜಾತಿ ಎಂಬುದಿತ್ತು. ಸತ್ಕರ್ಮ ಸದಾಚಾರವನ್ನು ಮೇಲು ಜಾತಿ ಎಂತಲೂ, ಕುಕರ್ಮ ಕುವಿಚಾರವನ್ನು ಕೀಳಿ ಜಾತಿ ಎಂತಲೂ ಪರಿಗಣಿಸಲಾಗುತ್ತಿತ್ತು. ಇದುವೇ ಧರ್ಮವಾದದ್ದು. ಒಬ್ಬ ಸಾಹುಕಾರನು ಕಳ್ಳತನ ಮಾಡಿದರೆ ಅವನು ಕಳ್ಳನೆನಿಸುವುದಿಲ್ಲವೇ? ಸರಕಾರವು ಅವನಿಗೆ ಶಿಕ್ಷೆ ವಿಧಿಸುವುದಿಲ್ಲವೇ? ಸಾಹುಕಾರನೆಂದು ಸುಮ್ಮನೆ ಬಿಟ್ಟು ಬಿಟ್ಟರೇನು? ಹಾಗೆಯೇ ಬ್ರಾಹ್ಮಣ ಎನಿಸಿದವನು ಜೀವಹಿಂಸೆ, ವ್ಯಭಿಚಾರ ಮುಂತಾದ ಕೀಳು ಕರ್ಮಗಳನ್ನು ಮಾಡುವುದನ್ನು ನಾವು ಪ್ರತ್ಯೇಕ ನೋಡುತ್ತಿದ್ದೇವೆ. ಅನ್ಯಾಯ ಅಧರ್ಮಗಳು ಹೆಚ್ಚುತ್ತಿವೆ. ಇತರರಿಗಿಂತ ದಾನ ಧರ್ಮ ಪಡೆಯುವ ಅವರು ಇತರರಿಗೆ, ಬಡಬಗ್ಗರಿಗೆ ದಾನ ನೀಡುವವರೇನು ಇಲ್ಲ. ಶ್ರೇಷ್ಠ ಜಾತಿ ಎಂದು ತಿಳಿಯುವ ಬ್ರಾಹ್ಮಣರು ತಾವು ದಾನ ನೀಡಬೇಕಾಗಿ ಬಂದರೆ ಮತ್ತೊಬ್ಬ ಬ್ರಾಹ್ಮಣನಿಗೆ ನೀಡಬೇಕಾಗಿದೆ ಎಂದು ತಾನು ಮಾತ್ರವೇ ದಾನಕ್ಕೆ ಪಾತ್ರರು, ಇತರರು ಅಪಾತ್ರರು ಎಂದು ಹೇಳುತ್ತಾರೆ. ಅಂದರೆ ತಾವು ಪಡೆಯುವುದಕ್ಕಾಗಿಯೇ ಇರುವವರು, ಉಳಿದವರು ತಮಗೆ ಕೊಡಲಿಕ್ಕೆಂದೇ ಇರುವವರು ಎಂಬುದು ಅವರ ಅಭಿಪ್ರಾಯ. ಯಾಚಕರಿಗೂ ಇವರಿಗೂ ಏನು ವ್ಯತ್ಯಾಸವಿದೆ? ಇದನ್ನು ಅವರು ಸಮರ್ಥಿಸುತ್ತಾರೆ. ಭಿಕ್ಷಾಟನೆಯೇ ತಮ್ಮ ಜಾತಿಯ ಶ್ರೇಷ್ಠ ವೃತ್ತಿ ಎಂತಲೂ ಹೇಳುವರು. ತಮ್ಮಲ್ಲಿಯ ಅನ್ಯಾಯ, ಅಧರ್ಮ, ವಂಚನೆ, ಮೋಸಗಳನ್ನು ಮುಚ್ಚಲು ಮೇಲು ಜಾತಿಯ ಸೋಗನ್ನು ಹಾಕುತ್ತಿರುವರೇ. ಅದಕ್ಕೆಂದೇ ಮೇಲು ಕೀಳು ಸೃಷ್ಟಿಸಿ ಜನರ ಬಾಯನ್ನು ಶಾಶ್ವತವಾಗಿ ಮುಚ್ಚಿಸಲು ಅಮಣಿಸಿದ್ದಾರೆಯೇ? ಶಿಷ್ಯ, ಯೋಚಿಸಿ ನೋಡು. ಜಾತಿ ಮತ ಪಂಗಡ ಇವೆಲ್ಲವೂ ಜ್ಞಾನಾರ್ಜನೆಗೆ ಅಡ್ಡಿಯಾಗುವಂತಹದ್ದು. ಸತ್ಕರ್ಮವೇ ಶ್ರೇಷ್ಠ ಕುಲ, ಸದಾಚಾರವೇ ಮೇಲು ಜಾತಿ, ಸತ್ಸಂಗವೇ ಸರ್ವೋತ್ತಮ ವರ್ಣ ಎಂಬುದನ್ನು ನೆನಪಿಡು. ಈ ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವಾಯ. ಧನ್ಯವಾದಗಳು ಸುಮಾರು. ಪೂಜ್ಯರು ಪ್ರಕಸ್ಮರಣೆ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರು ಶರಣಾರವಿಂದಗಳಿಗೆ ವಂದಿಸುತ್ತಾ, ಗುರುಮಾತಾಜಿಯವರ ಶರಣಾರವಿಂದಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯನ್ನು ಮನೆಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಮಾಡೋಣ. ಹಿಂದೆ ಅಹಂಕಾರ ನಮ್ಮಲ್ಲಿ ಇದ್ದರೆ ಅವು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಆಧ್ಯಾತ್ಮ ವಿಚಾರವನ್ನು ನಮಗೆ ಸಿಗದ ಹಾಗೆ ಮಾಡ್ತವೆ. ಅಂದರೆ ಅರ್ಥಾತ್ ಕಳ್ತನ ಮಾಡ್ತವೆ. ಬಯಕೆಗಳು ಅಷ್ಟೇ, ವಿವಿಧ ಬಯಕೆಗಳು ಸಹ ನಾವು ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗದ ಹಾಗೆ ಅಡಚಣೆ ಮಾಡ್ತವೆ. ಮತ್ತು ಶಾಂತಿ ಎಂಬ ಸಂಪತ್ತನ್ನು ಪ್ರತಿನಿತ್ಯ ಕಳ್ತನ ಮಾಡ್ತವೆ ನಮ್ಮಿಂದ ಅಂತೇಳಿ ಶುರು ಮಾಡಿದ್ವಿ. ಅದು ಮುಂದುವರಿದ ವಿಚಾರ.
ರಾಜಮಾತೆ ಕರಿಹಂಕ ಅಂದ್ರೆ ಈ ರಾಜರುಗಳು ಯುದ್ಧಗಳು ವೃಥಾ ಯುದ್ಧ ಮಾಡ್ತಾರೆ. ಏನು ಬಯಕೆ ಅವರಲ್ಲಿ? ರಾಜ್ಯವನ್ನ ವಿಸ್ತಾರ ಮಾಡಬೇಕು ಅನ್ನೋದು ಬಯಕೆ. ಏನ್ ಮಾಡ್ತಾರೆ? ತಮ್ಮಲ್ಲಿದ್ದ ಶೌರ್ಯದ ಅಹಂಕಾರದಿಂದಾಗಿ, ನಾನು ಬಲ ಉಳ್ಳವನು ಎಂಬ ಅಹಂಕಾರದಿಂದಾಗಿ ಬೇರೆಯವರ ರಾಜ್ಯವನ್ನ ಕಬಳಿಸಲು ಕಳ್ಳತನ ಮಾಡ ಯುದ್ಧ ಮಾಡ್ತಾನೆ. ಅದು ತಪ್ಪು. ಯಾಕೆ? ಯುದ್ಧ ಆದಾಗ, ಬೇರೆ ರಾಜ್ಯದ ಮೇಲೆ ಯುದ್ಧ ಮಾಡಿದಾಗ ಸೈನಿಕರನ್ನ ಹತ್ಯೆ ಮಾಡಬೇಕು, ಆ ರಾಜ್ಯದ ಸೈನಿಕರನ್ನ. ನಂತರ ಭಯಭೀತರನ್ನಾಗಿ ಮಾಡಬೇಕು ಅಲ್ಲಿನ ನಾಗರಿಕರನ್ನ. ಆಗೇನ್ ಮಾಡ್ತಾರೆ? ಸಿಕ್ದವ್ರನ್ನೆಲ್ಲ ಹೊಡಿತಾರೆ, ಹೆಂಗಸರಿಗೆಲ್ಲ ಅತ್ಯಾಚಾರ ಮಾಡ್ತಾರೆ. ಈ ರೀತಿಯಾಗಿ ಭಯಕ್ಕೆ ಒಳಪಡಿಸಿ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ಅದು ನಡೀತಾನೆ ಇದೆ ಸದಾ. ಪ್ರಾಣಿಗಳು ಹತ್ಯೆ ಆಗ್ತವೆ. ಇದು ನಡೀತಾನೆ ಇದೆ. ಯಾರ್ಯಾರು ಧರ್ಮದ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಧರ್ಮದ ಆಧಾರದಲ್ಲಿ ಮಾಡ್ತಾರೆ. ನಮ್ಮ ಧರ್ಮ ದೊಡ್ಡದು, ನಮ್ದು ಬೆಳಿಬೇಕು, ನಮ್ದು ಮಾಡಬೇಕು, ವಿಶ್ವವೇ ನಮ್ಮದಾಗಬೇಕು ಅನ್ನೋ ಒಂದು ದುರಾಭಿಮಾನದಲ್ಲಿ ಹತ್ಯೆ ಮಾಡೋದು, ಅತ್ಯಾಚಾರ ಮಾಡೋದು, ದರೋಡೆ ಮಾಡೋದು, ಎಲ್ಲ ರೀತಿಯ ಅಶುದ್ಧ ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಉದಾಹರಣೆ ನಡೀತಾ ಇದೆಯಲ್ಲ, ನಡೀತಾ ಇದೆ. ಒಳಗಡೆನೂ ನಡೀತಾ ಇದೆ, ಹೊರಗಡೆನೂ ನಡೀತಾ ಇದೆ. ನಮ್ಮ ದೇಶದೊಳಗಡೆನೂ ನಡೀತಾ ಇದೆ, ಹೊರಗಡೆನೂ ನಡೀತಾ ಇದೆ. ನಮ್ಮೊಳಗೂ ನಮ್ಮ ಮನಸ್ಸಿನಲ್ಲೂ ನಡೀತಾ ಇದೆ. ವಸ್ತುಗಳು ಬೇಕು ಅಂದಾಗ, ಬೇರೆಯವರ ಬಳಿ ಇದ್ದಾಗ ಅದು ಹೇಗಾದರೂ ಮಾಡಿ ನನ್ನದು ಮಾಡಿಕೊಳ್ಬೇಕು ಅಂತೇಳಿ ಆತನಿಗೆ ತೊಂದರೆ ಕೊಡೋದು ನಡೀತಾ ಇದೆ. ನಾವು ವಿಚಾರ ಮಾಡ್ತಾ ಇಲ್ಲ ಅಷ್ಟೇ. ನನ್ನಲ್ಲಿದೆ ಸಾಕಷ್ಟು ಸಂಪತ್ತಿದೆ, ಆದರೂ ಸಹ ಮತ್ತಷ್ಟು ಗಳಿಸಬೇಕು ಎಂಬ ಆಸೆಯಿಂದ ಬೇರೆಯವರಿಗೆ ತೊಂದರೆ ಕೊಡೋದು, ಮತ್ತೊಂದು ಮಾಡ್ತಾ ಇದ್ದೀವಿ. ಅದನ್ನ ಮಾಡಬಾರ್ದು. ಈ ರಾಜನಿಗೆ ಸಂಪಾದನೆ ಮಾಡಿದ್ಮೇಲೆ ಏನ್ ತಿಳ್ಕೊಂಡ್ಬಿಡ್ತಾನೆ ಅಂತಂದ್ರೆ, ನನ್ನ ಈ ಒಂದು ಸಿಂಹಾಸನ ಶಾಶ್ವತವಾಗಿ ಇದೆ, ಯಾರಿಂದಲೂ ಕಿತ್ಕೊಳ್ಳಕ್ ಆಗೋದಿಲ್ಲ ಅಂತ. ಯಾಕಂದ್ರೆ ನಾನು ಬಲವುಳ್ಳವನು, ನನ್ನ ಮೇಲೆ ಯಾರು ಆಕ್ರಮಣ ಮಾಡೋದಿಲ್ಲ ಅಂತೇಳಿ ಅವನು ಆ ಅಹಂಕಾರದಲ್ಲಿರ್ತಾನೆ. ಮತ್ತಷ್ಟು ಗಳಿಸಬೇಕು ಎಂಬ ಬಯಕೆಯಲ್ಲಿ ಇರ್ತಾನೆ. ಅವನು ಗೊತ್ತಿಲ್ಲ, ಇದು ಒಂದಲ್ಲ ಒಂದು ದಿನ ಬಿಟ್ಟು ಹೋಗುತ್ತೆ. ಅಲೆಕ್ಸಾಂಡರ್ ಅದೇ ರೀತಿ ಯೋಚನೆ ಮಾಡಿ ಇಡೀ ಪ್ರಪಂಚವನ್ನೇ ಕೊನೆಗೆ ಅವನೇ ಬಿಟ್ಟು ಜ್ಞಾನೋದಯ ಆಯ್ತು. ಕೊನೆಗೆ ಅವನೇ ಬಿಟ್ಟು ಮರಣ ಒಂದು ಬಿಟ್ಟ. ಈ ರೀತಿ ಚಕ್ರವರ್ತಿ ಅನ್ನಿಸ್ಕೊಳ್ಬೇಕು ಅನ್ನೋ ಆಸೆಯಿಂದ ಮಾಡಿದರೆ ಯಾವುದೂ ಶಾಶ್ವತವಲ್ಲ. ಒಟ್ಟಾರೆ ವೃಥಾ ಯುದ್ಧ ಮಾಡೋದು ತಪ್ಪು. ಸೈನಿಕರು ದೇಶವನ್ನ ಕಾಯಬೇಕು, ಇರ್ಬೇಕು. ಬೇರೆಯವರು ಆಕ್ರಮಣ ಮಾಡಿದಾಗ ಅದನ್ನ ಪ್ರತಿಭಟಿಸೋದಕ್ಕೆ ಇರಬೇಕು. ಸೈನಿಕರೇ ಇರಬೇಕು ಅಂತ ಇರಬಾರ್ದು ಅಂತೇನಿಲ್ಲ. ವೃಥಾ ಹೋಗಿ ಕಾಲು ಕೆಳ್ಕೊಂಡು ಜಗಳ ಮಾಡೋದು ಇವೆಲ್ಲ ತಪ್ಪು. ಯುದ್ಧ ಮಾಡೋದು ಅದನ್ನೇ, ಇದು ತಪ್ಪು. ನಿರಪರಾಧಿಗಳ ಹತ್ಯೆ ಮಾಡೋದು ತಪ್ಪು. ಸೋತಾದ್ಮೇಲೆ ಒಳಗಡೆ ನುಗ್ಗಿ ನಿರಪರಾಧಿಗಳನ್ನ ಹತ್ಯೆ ಮಾಡೋದು ತಪ್ಪಲ್ವಾ? ಅವ್ರೇನ್ ತಪ್ಪು, ಏನ್ ಪಾಪ ಮಾಡಿದ್ರು? ಇಲ್ಲ. ಆದ್ದರಿಂದ ಅದೂ ಮಾಡಬೇಡಿ. ರಾಜರುಗಳಿಗೆ ತಿಳುವಳಿಕೆ ಕೊಡೋದು ಮಾಡಬೇಡಿ. ಸಾಕಷ್ಟು ಇರುವಾಗ ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆ ಕಾರ್ಯಗಳನ್ನ ಮಾಡಿ, ನಿಮ್ಮ ಕಲ್ಯಾಣವನ್ನ ನೀವು ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ತಿಳುವಳಿಕೆ ಕೊಡಿ. ನಿಮ್ಮ ಪ್ರಜೆಗಳಿಗೆ ತಿಳುವಳಿಕೆ ಕೊಡಿ. ಮಾತೆ ಶುಕದೇವ್ ಉದ್ಭವ್ ಅಕ್ರೂರ್ ಭಾಗವತದಲ್ಲಿ ಬರುತ್ತೆ. ಶುಕದೇವ, ಉದ್ಭವ, ಅಕ್ರೂರ ಅವರು ಯಾವ ರೀತಿ ಒಂದು ಆತ್ಮಜ್ಞಾನದ ವಿಚಾರ ತಿಳಿಸ್ತಾರೆ ಅಂತಂದ್ರೆ, ಮೊಟ್ಟ ಮೊದಲಿಗೆ ಜಡ ಮತ್ತು ಚೈತನ್ಯ ಬೇರೆ ಬೇರೆ ಅಂದ್ರು. ಏನು? ಜಡವೇ ಬೇರೆ, ಚೈತನ್ಯವೇ ಬೇರೆ.
ದೇಹವೇ ಬೇರೆ, ಆತ್ಮನೇ ಬೇರೆ, ಪ್ರಪಂಚನೇ ಬೇರೆ, ದೇಹ ಬೇರೆ, ಆತ್ಮ ಬೇರೆ, ಈ ರೀತಿ ಹೇಳ್ಬಿಟ್ರು. ತದನಂತರ ಅವರು ಸಹ ಅದನ್ನ ಬೆರಕೆ ಮಾಡಿ ತಿಳಿಸ್ಬಿಟ್ರು. ಎಲ್ಲ ವ್ಯಾಪಕವಾಗಿದ್ದಾನೆ ಆತ್ಮನು, ಅದು ಸುಳ್ಳು, ಅದನ್ನ ನೀವು ವಿಚಾರ ಮಾಡಿ. ಎಲ್ಲಿ ವ್ಯಾಪಕವಾಗಿದೆ? ಒಬ್ಬನೇ ಆತ್ಮ ಇಲ್ಲ. ಒಬ್ಬನೇ ಆತ್ಮ ವ್ಯಾಪಕ ಎಲ್ಲಾ ಕಡೆ ವ್ಯಾಪಕ ಆಗಿದ್ರೆ ಆಗ್ಲೇ ಹೇಳ್ತಾ ಇದ್ರು ದೊಡ್ಡಬಳ್ಳಾಪುರದವ್ರು ಯಾರು ಬರ್ತಾ ಇಲ್ಲ ಅಂತ. ದೊಡ್ಡಬಳ್ಳಾಪುರದವ್ರು ಎಲ್ಲರೂ ಬಂದ್ಬಿಡ್ಬೇಕಾಯ್ತು ಸತ್ಸಂಗಕ್ಕೆ. ಈ ಸತ್ಸಂಗ ನಡೀತಾ ಇದೆ ಅಂದ ತಕ್ಷಣನೇ ಎಲ್ಲರೂ ಬಂದ್ಬಿಡ್ಬೇಕು ಆಗಿತ್ತು. ಇಲ್ಲ, ಅವರವರ ಸ್ವಭಾವ, ಅವರವರ ವ್ಯಕ್ತಿತ್ವ, ಅವರವರು ಏನೇನೋ ಕೋರಿಕೆಗಳು, ಬಯಕೆಗಳು ಇರ್ತವೆ, ಆ ಕಡೆ ಹೋಗ್ತಾರೆ. ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯ ಮಾಡಿರೋರು ಮಾತ್ರ ಇಲ್ಲಿ ಬರ್ತಾರೆ, ಕೇಳ್ತಾ ಇದ್ದಾರೆ, ಕೇಳ್ತಾ ಇದ್ದೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ? ಇದೆಲ್ಲ ಬೇರೆ ಬೇರೆ ಅಂತ ಮೊದಲು ಹೇಳ್ತಾರೆ. ಆದರೆ ನೀನು ಮತ್ತು ಶರೀರ ಎಲ್ಲವೂ ಒಂದೇ ಅಂತ ಹೇಳ್ಬಿಡ್ತಾರೆ. ಇದನ್ನೇ ಬಿಡಿಸ್ತಾ ಇರೋದು ಕಬೀರ್ ಸಾಹೇಬ್ ಮೊದಲಿಂದನು. ಶರೀರ ಬೇರೆ, ಎಲ್ಲಾ ವೇದಗಳಲ್ಲಿ ಕೆಲವರೆಲ್ಲ ಮಿಶ್ರಣ ಮಾಡ್ಬಿಟ್ಟವ್ರೆ. ಸ್ಮೃತಿಗಳಲ್ಲಿ, ಉಪನಿಷತ್ತುಗಳಲ್ಲಿ ಮೊದಲು ಬೇರೆ ಬೇರೆ ಅಂತಾರೆ. ಆತ್ಮ ಬೇರೆ, ಜಡ ಬೇರೆ, ನೀನ್ ಬೇರೆ ಎಲ್ಲ. ಆದ್ರೆ ಕೊನೆಗೆ ಎಲ್ಲವನ್ನ ಒಟ್ಟಿಗೆ ಮಿಶ್ರಣ ಮಾಡಿ ಹೇಳಿಬಿಡ್ತಾರೆ. ಅದು ತಪ್ಪು. ಮಹಾಭ್ರಮೆ ಹರಡ್ಬಿಟ್ರು. ಅಂದ್ರೆ ದೊಡ್ಡ ತಪ್ಪು ತಿಳುವಳಿಕೆಯನ್ನ ಹರಡ್ಬಿಟ್ಟಿದ್ದಾರೆ ಪ್ರಪಂಚದ ತುಂಬ ದೊಡ್ಡ ತಪ್ಪು ತಿಳುವಳಿಕೆ. ಏನು? ಈ ಶರೀರವೇ ನಾನು, ಈ ಪ್ರಪಂಚವೇ ನಾನು, ಆತ್ಮವೇ ನಾನು. ಬಿಡಿಸ್ಲಿಲ್ಲ ಅದನ್ನ. ಇದೂ ತಪ್ಪಾಗಿದೆ. ಇದನ್ನ ನೀವು ಶರೀರ ಜಗತ್ತು ಒಂದೇ ಅಂತ ಬ್ರಹ್ಮಜ್ಞಾನ ಅದೇ ಹರಡ್ಕೊಂಡ್ ಬಂದ್ಬಿಟ್ಟಿದೆ. ಇದನ್ನ ಬಿಡಿಸಿದಂತವರು ಸದ್ಗುರು ಕಬೀರ್ ಸಾಹೇಬ್ರು. ಎಲ್ಲರೂ ವಿಚಾರಗಳನ್ನ ತೆಗೆದುಕೊಳ್ತಾರೆ. ಈ ಹನುಮಂತನ ವಿಚಾರ ಬಂತು. ಹನುಮತೆ ಮಾತೆ ಲವ್ ಲಂಗೂರ್. ಪ್ರಾಣಿಗಳಲ್ಲಿ ಸ್ತ್ರೀ ದೇಹನೂ ಇದೆ, ಪುರುಷ ದೇಹನೂ ಇದೆ. ನಾವು ಕಥೆಗಳಲ್ಲಿ ನೋಡ್ತೀವಿ, ಪೌರಾಣಿಕ ಸಿನಿಮಾಗಳಲ್ಲಿ ನೋಡ್ತೀವಿ. ಪುರುಷನು ಮಾತ್ರ ವಾನರ, ಸ್ತ್ರೀ ಬಂದು ಸಾಧಾರಣ ಸ್ತ್ರೀ ಅಂತ ಇರ್ತಾಳೆ. ಸಾಧಾರಣ ಸ್ತ್ರೀ, ಎಲ್ಲರಿಗೆ ಸ್ತ್ರೀ ಇರ್ತಾಳೆ. ಇದು ಹೇಗೆ ಸಾಧ್ಯ? ಕಣ್ಣಾರೆ ನೋಡ್ತಾ ಇದೀವಲ್ಲ ಈಗ ನಾವು. ಪ್ರಾಣಿಗಳಲ್ಲಿ ಸ್ತ್ರೀ ದೇಹನೂ ಇದೆ, ಪುರುಷ ದೇಹನೂ ಇದೆ, ಮನುಷ್ಯರಲ್ಲೂ ಇದೆ. ಆಗ ನಾವು ಪುರಾಣಗಳಲ್ಲಿ ತೋರಿಸಿರೋದು ನಮ್ಗೇನು? ವಾನರ ಗಂಡಸು, ಸ್ತ್ರೀ ದೇಹ ಯಾವ ಎಲ್ಲರೂ ಇದಾಗೆ ಇದ್ಲು. ಆತನ ಪ್ರಾಣಿಯರು, ಪತ್ನಿಯರು. ಇದು ಹೇಗೆ ಸಾಧ್ಯ ಆಗುತ್ತಾ? ಯೋಚನೆ ಮಾಡ್ಬೇಕಾನೆ. ಸ್ವಾಮಿಗಳಿಗೆ ಅರ್ಥ ಆಯ್ತಾ? ಪುರುಷ ದೇಹದಲ್ಲಿ ಸ್ತ್ರೀ ದೇಹ, ಪುರುಷ ದೇಹ ಇದೆ. ಇದು ಮನುಷ್ಯನ ದೇಹದಲ್ಲಿ. ಪ್ರಾಣಿಗಳಲ್ಲೂ ಇದೆ ತಾನೆ? ಇದೆ ಅಲ್ವಾ? ಒಂದು ಕುರಿ ತಗೊಳ್ಳಿ, ಹೆಣ್ಣು ಕುರಿ, ಗಂಡು ಕುರಿ, ಎಲ್ಲದರಲ್ಲೂ ಇದೆ. ಆದರೆ ರಾಮಾಯಣದಲ್ಲಿ ಏನ್ ಮಾಡಿದ್ದಾರೆ? ವಾನರ ಒಬ್ಬ ಸುಗ್ರೀವ, ಅವನು ಗಂಡಸು, ಅವನಿಗೆ ವಾನರ ಮುಖ, ಕೋತಿ ಮುಖ. ಆತನ ಪತ್ನಿ ಮನುಷ್ಯರ ಮುಖ. ಇದು ಹೇಗೆ ಸಾಧ್ಯ? ಹಂಗನೇನೋ ಅವರೆಲ್ಲ ತಪ್ಪು ಕಲ್ಪನೆಗಳನ್ನ ನಮ್ಮಲ್ಲಿ ಉಂಟು ಮಾಡಿದ್ದಾರೆ ಪುರಾಣಗಳಲ್ಲಿ. ಆಗ್ಲೂ ಅವರು ಇದ್ದಿದ್ದು ಅದೇ ರೀತಿಯಾಗಿ. ಹೀಗೆ ಹೇಗಿದಾರೋ ಆಗ್ಲೂ ಹಾಗೆ ಇದ್ರು ಅವರು. ಈಗ ಯಾವ ರೀತಿ ಪ್ರಾಣಿಗಳಲ್ಲಿ ಸ್ತ್ರೀ ದೇಹ ಇರುತ್ತೋ, ಪುರುಷ ದೇಹ ಇರುತ್ತೋ, ಅದೇ ರೀತಿ ರಾಮಾಯಣಗಳಲ್ಲೂ ಇದ್ವು. ಈ ರೀತಿಯಾಗಿ ನಮಗೆ ಭ್ರಮೆಗಳಲ್ಲಿ ನುಗ್ತಾ ಇದ್ದಾರೆ. ಎಚ್ಚರ ಇರಿ. ರಾಮಾಯಣ ಬರೆದಿರೋದು ವಾಲ್ಮೀಕಿ ಗೊತ್ತಿರ್ಲಿಲ್ಲ ಸ್ವಾಮಿ. ಅವ್ನು ಕೇಳ್ಬೇಕು ಸ್ವಾಮಿ. ನಾವು ಇವತ್ತು ವಾಲ್ಮೀಕಿ ಜಯಂತಿನೇ ಅಲ್ಲ, ಕನಕ ಜಯಂತಿ, ಸಾರಿ, ಕನಕ ಜಯಂತಿ. ಅವನ್ನ ಕೇಳ್ಬೇಕು ನಾವು ವಾಲ್ಮೀಕಿಗೆ ಯಾಕೆ ಹಿಂಗ್ ಬರ್ದೆ ಅಂತ. ಅರ್ಥ ಆಯ್ತು? ಆ ಯಪ್ಪ ಏನ್ ಬೊಂಬೆಗಳೇನ್ ಬಿಡಿಸಿಲ್ವಲ್ಲ, ಬಿಡಿಸಿಲ್ಲ, ಕತೆ ಬರ್ದವನೆ.
ಈ ಬೊಂಬೆಗಳು ಬರ್ಸಿರೋರು ಅವರು ಸಿನಿಮಾದವ್ರು ಬೊಂಬೆಗಳು ಬೊಂಬೆಗಳನ್ನ ಬಿಡಿಸಿದ್ರು, ಕಥೆಗಳಲ್ಲೂ ಬಿಡಿಸಿದ್ರು. ಬರ್ದ ಅವ್ರು ಏನೋ ಅಂದ್ರ ತದನಂತರ ಬಂದ ಕಾವ್ಯಗಳಲ್ಲಿ ಈ ರೀತಿ ತಪ್ಪುಗಳನ್ನ ಎಸಗಿದ್ದಾರೆ. ಇದು ಎಲ್ಲಾ ಗ್ರಂಥಗಳಲ್ಲೂ ಈ ರೀತಿ ತಪ್ಪುಗಳಾಗ್ತಾ ಇದೆ, ಸತ್ಯವನ್ನ ಮರೆಮಾಚ್ತಾ ಇದ್ದಾರೆ ಅಂತ ನಿಮ್ಗೆ ತಿಳಿಸ್ತಾ ಇದ್ದಾರೆ ಕಬೀರ್ ಸಾಹೇಬ್. ಸತ್ಯವನ್ನ ಮರೆಮಾಚ್ತಾ ಇದ್ದಾರೆ. ಆದ್ರಿಂದಲೂ ಇದು ನಡೀತಾ ಬಂದಿದೆ. ಏನು ಮೂಲ ಅಂತಂದ್ರೆ ಜಡ ಚೈತನ್ಯ ಬೇರೆ ಬೇರೆ ಆಗಿದ್ರು ಸಹ ಒಂದೇ ಮಾಡಿ ಒಂದೇ ಅಂತೇಳಿ ತಿಳಿಸ್ತಾ ಇದ್ದಾರೆ. ಇದನ್ನ ವಿಚಾರ ಮಾಡಿ. ಇವೆಲ್ಲ ಉದಾಹರಣೆಗಳು. ನಮ್ಮ ಎಚ್ಚರಿಸಿಗೆ ನಮಗೆ ಉದಾಹರಣೆಗಳು ಕೊಡ್ತಾ ಇದ್ದಾರೆ. ರಾಮಾಯಣಗಳು, ವಾಲ್ಮೀಕಿ ರಾಮಾಯಣ, ಮೂಲ ರಾಮಾಯಣ, ಆಮೇಲೆ ತುಳಸಿ ರಾಮಾಯಣ, ಯಾವುದು ಹಲವಾರು ರಾಮಾಯಣ. ಗ್ರಂಥಕರ್ತರು ಅವ್ರು ಹೇಳಿದಾಗೆ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು, ವರ್ಣನೆ ಮಾಡಿದ್ರು, ಕಲ್ಪನೆಗಳು ಮಾಡಿದ್ರು. ಯಾರು ನೋಡಿಲ್ಲ, ವೈಭವೀಕರಿಸಿದ್ರು. ಇದೆಲ್ಲ ಕಥೆಗಳನ್ನೆಲ್ಲ ನೀವು ವಿಚಾರ ಮಾಡಬೇಕು. ಇದರಲ್ಲಿ ಸತ್ಯ ಇದೆ, ಅಸತ್ಯ ಇದೆ ಅಂತ, ಇದೆಯಾ ಅಂತ. ಅದಕ್ಕೆ ಅವುಗಳನ್ನೆಲ್ಲ ಉದಾಹರಣೆ ಕೊಡ್ತಾರೆ ಕಬೀರ್ ಸಾಹೇಬ್. ಅವುಗಳೆಲ್ಲ ಉದಾಹರಣೆ ಕೊಡ್ತಾರೆ. ಹನುಮಂತನ ಗರ್ವಭಂಗ ಎಲ್ಲ ತಿಳಿಸಿದ್ದಾರೆ. ಮತ್ತು ರಾಮಕೃಷ್ಣ ಶಿವನ ಉಪಾಸನೆ ಕುರಿತು ಹೇಳ್ತಾರೆ. ಶಿವ ಸಾತ್ ಮಾತೆ ಹರಿ ಚರಣ್ ಸೇವಾ. ಶಿವನು ವಿಷ್ಣುವನ್ನ ಸೇವನೆ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಇದು ನನಗೆ ದೊಡ್ಡ ಪುಣ್ಯ ಅಂತ ಹೇಳ್ತಾರೆ. ರಾಮನು ಶಿವನ ಪೂಜೆ ಮಾಡ್ತಾನೆ, ವಿಷ್ಣು ಶಿವನ ಪೂಜೆ ಮಾಡೋದು, ರಾಮನು ಶಿವನ ಪೂಜೆ ಮಾಡೋದು ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ. ಇದ್ರ ಏನಂತ ಅಂದ್ರೆ ಅರ್ಥ ಏನು ಅಂತಂದ್ರೆ ಇವೆಲ್ಲ ನೀವು ಯೋಚನೆ ಮಾಡಬೇಕು. ಹೀಗೆ ಪರಸ್ಪರ ಭ್ರಮೆಗಳಲ್ಲಿ ನಮ್ಮನ್ನು ನುಗ್ತಾ ಇದ್ದಾರೆ. ಶೈವರು ಒಪ್ಪೋದಿಲ್ಲ ವಿಷ್ಣುವಿನ ಪೂಜೆ ಮಾಡ್ತೀವಿ ಅಂತಂದ್ರೆ. ವಿಷ್ಣುವಿನ ಪೂಜೆ ಮಾಡ್ತಾನೆ ಅಂದ್ರೆ ಒಪ್ಪೋದಿಲ್ಲ. ವಿಷ್ಣು ಶಿವನ್ ಪೂಜೆ ಮಾಡ್ತಾನೆ ಅಂದ್ರೆ ವೈಷ್ಣವರು ಒಪ್ಪೋದಿಲ್ಲ. ಈ ರೀತಿ ದ್ವಂದ್ವಗಳನ್ನ ನಮಗೆ ಸೃಷ್ಟಿ ಮಾಡಿ ನಮ್ಮನ್ನ ದ್ವಂದ್ವಗಳಲ್ಲೇ ಇಟ್ಟಿದ್ದಾರೆ. ಯಾರು? ಪೌರಾಣಿಕರು, ಪುರಾಣ ಗ್ರಂಥಗಳು ಆ ದ್ವಂದ್ವಗಳನ್ನ ಬಿಡಿಸಲಿಲ್ಲ. ಮತ್ತೆ ಇಲ್ಲಿ ರಾಮನ ಕೃಷ್ಣನು ಯಾರು ಅಂದ್ರೆ ನಮ್ಮ ಸ್ವರೂಪ, ನಮ್ಮ ಸ್ವರೂಪ. ಅದಕ್ಕೆ ರಾಮ ಅಂದ್ರು, ಕೃಷ್ಣ ಅಂದ್ರು, ಈಶ್ವರ ಅಂದ್ರು, ಗಾಡ್ ಅಂದ್ರು, ಅಲ್ಲ ಅಂದ್ರು, ಎಲ್ಲ ನಮ್ಮ ಸ್ವರೂಪಕ್ಕೆ ಎಲ್ಲಾ ಧರ್ಮದವರಿಗೆ ಕುರಿತು ಹೇಳ್ತಾ ಇರೋದು ಕಬೀರ್ ಸಾಹೇಬ್. ಒಂದೇ ಕೇವಲ ವೈಷ್ಣವರಿಗೆ ಹೇಳ್ತಾ ಇಲ್ಲ, ಶೈವರಿಗೆ ಹೇಳ್ತಾ ಇಲ್ಲ, ಎಲ್ಲಾ ಜಾತಿ ಇವಾಗ ಹೇಳಿದ್ರಲ್ಲ, ಎಲ್ಲಾ ಧರ್ಮದವರಿಗೂ ಸಹ ಹೇಳಿದ್ರು ನಿಮ್ಮ ಸ್ವರೂಪವೇ ನಿಮ್ಮ ದೇವರು, ನಮ್ಮ ದೇವರು, ನಮ್ಮ ಸ್ವರೂಪವೇ. ದೇವರನ್ನ ಪೂಜೆ ಮಾಡೋ ಕಾರಣ ಏನು? ನಮ್ಗೆ ಒಳ್ಳೇದಾಗ್ಲಿ ಅಂತ ತಾನೆ. ನಮ್ಮ ಸ್ವರೂಪವೇ ನಮ್ಮ ದೇವರು, ಭಗವಂತ ಅಂತ ತಾವು ಹೇಳ್ತಾ ಇದ್ದೀವಿ. ಹೌದೌದು. ಆದ್ರೆ ನೀನೇ ಭಗವಂತ ಆಗಿದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಬರೋದು? ಅದನ್ನೇ ಹೇಳಿದ್ರು ಅನ್ನೋದು ನಮ್ಮಲ್ಲಿ ಬರುತ್ತೆ. ಅದನ್ನೇ ಹೇಳಿದ್ರು ಕರ್ಮಾನುಸಾರ. ಅದು ಆ ಪಾಯಿಂಟ್ ಯಾರು ಗೊತ್ತಾಗುತ್ತೆ? ಗೊತ್ತಾಗೋದಿಲ್ಲ. ಕೇಳಿದ್ರೆ ಗೊತ್ತಾಗುತ್ತೆ. ಕೇಳಿದ್ರೆ ಪ್ರತಿನಿತ್ಯ ಬಂದು ಸತ್ಸಂಗ ಕೇಳ್ತಾ ಇದ್ರೆ ಎಲ್ಲ ಗೊತ್ತಾಗುತ್ತೆ. ತಿಳುವಳಿಕೆ ಕೇಳ್ಬೇಕಲ್ಲ, ಪೂಜೆ ಮಾಡ್ತಾ ನಮಸ್ಕಾರ ಮಾಡ್ತಾ ಏನು ಮಾಡ್ತಾ ಇದೆ ಯಾಕೆ ಅಂತ ಕೇಳ್ಬೇಕು. ತಿಳುವಳಿಕೆ ಮಾಡ್ತಾ ಇರ್ತಾರೆ. ಒಳ್ಳೆ ದೇವ್ರು ಅಂದಾಗ ಇವ್ರಿಗೇನು ಹುಚ್ಚರಿ ಅಂತಾರಲ್ಲ, ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತಾರೆ. ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತಾರೆ, ಏನ್ ಮಾಡಕ್ ಆಗೋದಿಲ್ಲ. ತಿಳುವಳಿಕೆ ಇಲ್ಮೇಲೆ ಅಂದೇ ಅಂತಾರೆ. ಅವ್ರು ಈ ಆಧ್ಯಾತ್ಮದ ತಿಳುವಳಿಕೆ ಇರೋದಿಲ್ಲ. ಅವರು ಅನ್ಕೊಂಬಿಟ್ಟಾರೆ ದೇವರಂದ್ರೆ 4 ಕೈ, ಕತ್ತಿ, ಗದೆ ಎಲ್ಲ ಇರಬೇಕು, ಪುರಾಣಗಳಲ್ಲಿ ವಿಜೃಂಭಿಸಿದ್ರಲ್ಲ ಆ ರೀತಿ ಇರಬೇಕು ಅನ್ಕೊಂಬಿಟ್ಟಿದ್ದಾರೆ. ಆಧ್ಯಾತ್ಮಿಕ ಅವ್ರಿಗೆ ಇದರಲ್ಲ ಅಂತಲ್ಲ ಸುಮ್ಮನೆ. ಇವಾಗ ಅದೇನೋ ರಾಮಕೋಟಿ ಮಾಡಿದ್ರೆ ಅವನೇನು 12 ವರ್ಷ 20 ವರ್ಷ ಬರಿತಾನೆ ಇರ್ತೀವಿ ನಾವು ಎಷ್ಟು ಅಂತಾರಲ್ಲ, ಅವ್ರಿಗೆ ಆಧ್ಯಾತ್ಮಿಕ ಚಿಂತನೆ ಇರೋದ್ರಿಂದ ರಾಮಾಯಣ ಮಹಾಭಾರತ ಡೈಲಿ ಓದೋದು. ಅವರಲ್ಲಿ ಇರತಕ್ಕಂತ ಆಧ್ಯಾತ್ಮಿಕತೆ ಬೇರೆ, ಭಕ್ತಿ ಮಾರ್ಗದ ಆಧ್ಯಾತ್ಮಿಕತೆ, ಭಕ್ತಿ ಮಾರ್ಗ ಇದೆ ಅಷ್ಟೇ. ಭಕ್ತಿ ಮಾರ್ಗ ಇದೆ. ಇಲ್ಲೊಂದ್ ಕಡೆ ಹೇಳ್ತಾರೆ ನೋಡಿ, ಅಜ್ಞಾನೇನ ಅವರಾವೃತಂ ಜ್ಞಾನಂ ತೇನ ಮಹಂತಿ ಚಂತವಃ. ಪ್ರಭು ಭಗವಂತನು ಜನರ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಕರ್ಮದ ಫಲದ ಸಂಬಂಧವನ್ನಾಗಲಿ ಸೃಷ್ಟಿಸುವುದಿಲ್ಲ. ಅವನೇ ಸೃಷ್ಟಿ ಮಾಡಕ್ ಹೋಗೋದಿಲ್ಲ. ಆಗ್ಲೇ ಹೇಳೋದಲ್ಲ ಕರ್ಮದ ವಿಚಾರ.
ಅದ್ರ ಪ್ರಕಾರ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅದ್ರ ಫಲ ಅವನೇ ಊಟ ಮಾಡಬೇಕು. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಇವೆಲ್ಲ ನಡೀತವೆ. ಕೆಲಸ ಕಾರ್ಯಗಳು ಅವರವರ ಸ್ವಭಾವಕ್ಕೆ ತಕ್ಕಂಗೆ ಅವ್ರು ಮಾಡ್ತಾ ಇರ್ತಾರೆ. ಈಗ ಹೇಳಿದ್ರಲ್ಲ, ಕೆಲವರು ರಾಮಾಯಣ ರಾಮಕೋಟಿ ಬರೆಯೋದು, ಅದು ಅವರವ್ರ ಸ್ವಭಾವ. ಅವ್ರು ಬೆಳೆದಿರೋದು ಪರಿಸರ ಹಂಗಿರುತ್ತೆ, ಅವ್ರ ಸಂಘ ಆಗಿರುತ್ತೆ, ಅವ್ರು ಅದು ಮಾಡ್ತಾರೆ. ನಿಜವಾದ ವಿಚಾರಕ್ಕೆ ಅವ್ರು ಹೋಗ್ಲಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗೋಣ. ಭಗವಂತನು ಯಾರೊಬ್ಬರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ. ನೀವು ಏನೇ ಕೆಲಸ ಕಾರ್ಯ ಮಾಡಿದ್ರು ಅದನ್ನ ಅವನೇನ್ ತೆಗೆದುಕೊಳ್ಳೋದಿಲ್ಲ. ನಿಮ್ಗೆ ವಾಪಸ್ ನಿಮ್ಮ ಅಕೌಂಟ್ಗೆನೆ ಜಮಾ ಖರ್ಚು ಎಲ್ಲ ನಿಮ್ದೇ. ಜಮಾ ಖರ್ಚು ಎಲ್ಲ ನಿಮ್ದೇನೆ. ಆಗಿದ್ಮೇಲೆ ಏನಕ್ಕೆ ಇವರೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ತಿಳುವಳಿಕೆ ಇಲ್ಲದೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಕಬೀರ್ ಸಾಹೇಬ್, ಬಡೇ ಬಡೇ ಆಗೇವಾನ್ ಪ್ರಥಮಾಚಾರ್ಯ ಬಿ ಐಸೆ ಹಿ ಭ್ರಮ ನದಿ ಮೇ ಡೂಬ್ ಗಯೇ. ದೊಡ್ಡ ದೊಡ್ಡ ಆಚಾರ್ಯರು ಈಗೆಲ್ಲ ಹಿಂದೆ ಪುರಾಣಗಳಲ್ಲಿ ತಿಳಿಸಿದಿರ, ಸನಕ ಸನಂದಾದಿಗಳು ಇವರೆಲ್ಲರೂ ಸಹ ಭ್ರಮೆ ಎಂಬ ನದಿಯಲ್ಲಿ ಮುಳುಗೋದ್ರು. ಏನೋ ತಪ್ಪು ತಿಳುವಳಿಕೆಯಿಂದ ಅವರು ಅದರಲ್ಲೇ ಮುಳುಗಿದ್ದಾರೆ. ಏನೋ ಹೊರಗಡೆ ಇದ್ದಾನೆ ಭಗವಂತನು ಅಂತ ಎಲ್ರಿಗೂ ಅದನ್ನೇ ತೋರಿಸ್ಕೊಡ್ತಾ ಇದ್ದಾರೆ. ಎಲ್ರಿಗೂ ಅದನ್ನೇ ತೋರಿಸ್ಕೊಡ್ತಾರೆ. ಮೂಲ ಆಧ್ಯಾತ್ಮ ಏನು ಅಂತಂದ್ರೆ ಆತ್ಮವೇ ದೇವರು. ನಿಮ್ಗೆ ಅರಿವೇ ದೇವರು. ಅರಿವೇ ದೇವರು. ಅರಿವು ಇರೋದ್ರಿಂದ ನೀವು ಇರೋದು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಅರಿವು ಇರೋದ್ರಿಂದ ಸಾಧ್ಯ, ಅರಿವಿಂದ ನೀವೆಲ್ಲ ಕೆಲಸಗಳನ್ನ ಮಾಡ್ತಾ ಇರೋದು. ಅದನ್ನ ನೀವು ತಿಳಿರಿ, ಅದನ್ನ ನೀವು ತಿಳಿರಿ ಅಂತಾನು ಹೇಳ್ತಾರೆ. ಅದು ಬಿಟ್ರೆ ನೀವು ಏನ್ ಮಾಡಿದ್ರು ಮತ್ತೆ ಅನುಭವಿಸೋದಿಕ್ಕೆ ಬಂದ್ಬಿಡ್ತೀರಾ. ಯಾವ್ದಕ್ಕೆ? ಜನ್ಮಕ್ಕೆ. ಅದನ್ನ ಬಿಡುಗಡೆ ಮಾಡ್ಕೊಳ್ಳಿ. ಅದನ್ನ ಬಿಡುಗಡೆ ಮಾಡ್ಕೊಳ್ಳಿ. ನಮ್ಮ ನಿಜವಾದ ಸ್ವರೂಪವೇ ಆತ್ಮವೇ. ನಮ್ಮ ನಿಜವಾದ ಸ್ವರೂಪ ಆತ್ಮವೇ. ನೋಡಿ, ನಮ್ಮ ನಿಜವಾದ ಸ್ವರೂಪವು ಆತ್ಮವೇ ಆಗಿರುವುದರಿಂದ ಆತ್ಮನಿಗೆ ಸಾವಿಲ್ಲ. ಆತ್ಮನಿಗೆ ಸಾವಿಲ್ಲ ಅಂದ್ರೆ ನಮ್ಮ ಅರಿವಿಗೆ ಸಾವಿಲ್ಲ. ಯಾರಾದ್ರೂ ಕೊಲ್ತೇನೆ ಅಂದ್ರೂ ಅದಕ್ಕೆ ಕೈಗೆ ಸಿಗೋದಿಲ್ಲ. ನಮ್ಮ ಅರಿವು ಕೈ ಸಿಗುತ್ತೆ. ಯಾರ ಕೈಗನ ಕೊಲ್ಲೋದಿಕ್ಕೆ? ದೇಹ ಸಿಗುತ್ತೆ, ಕೈ ಸಿಗುತ್ತೆ, ತಲೆ ಸಿಗುತ್ತೆ, ನಮ್ಮ ಅರಿವು ಸಿಗುತ್ತಾ? ಅದಕ್ಕೆ ನಾಶ ಇಲ್ಲ, ನಾಶ ಇಲ್ಲ. ಮತ್ತು ಯಾವುದೇ ವಿಕಾರಗಳಿಲ್ಲ. ಆತ್ಮನಿಗೆ ಯಾವುದೇ ವಿಕಾರ ಇಲ್ಲ. ಜ್ಞಾನಾಕಾರ, ಎಲ್ಲವನ್ನ ಅರಿತಾ ಇರೋದು, ತಿಳಿತಾ ಇರೋದು. ಈ ವಿಚಾರವನ್ನ ಸಾಕ್ರೆಟಿಸು ಹೇಳ್ದ. ಗ್ರೀಸ್ ತತ್ವಜ್ಞಾನಿ ತನ್ನ ದೇಶದಲ್ಲಿ ಹೇಳ್ದ. ಈ ಸಂಪ್ರದಾಯವಾದಿಗಳೆಲ್ಲ ಇರ್ತಾರಲ್ಲ, ಯಾರೋ ಪೂಜೆ ಪುನಸ್ಕಾರ ಮಾಡತಕ್ಕಂಥ ಸಂಪ್ರದಾಯವಾದಿಗಳು ರಾಜನಿಗೆ ದೂರು ಕೊಟ್ರು. ಏನಂತ? ಇವನು ಯುವಕರ ಮನಸ್ಸನ್ನ ಕೆಡಿಸ್ತಾ ಇದ್ದಾನೆ, ಯುವಕರ ಮನಸ್ಸನ್ನ ಕೆಡಿಸ್ತಾ ಇದ್ದಾನೆ, ಅದರಿಂದ ಇವನಿಗೆ ಶಿಕ್ಷೆ ಕೊಡ್ಬೇಕು. ಬಂದ್ರು, ಅವನ್ನ ಕರ್ಕೊಂಡ್ ಬಂದ್ರು. ಅವನು ಅವಲ್ಲೂ ಅದೇ ವಿಚಾರ ಹೇಳ್ತಾನೆ. ಇವನು ಹುಚ್ಚ ಆಗ್ಬಿಟ್ಟವನೇ ಅಂತ. ಅವಾಗ ಅವ್ರು ಹೇಳೋದು, ಹುಚ್ಚ ಆಗ್ಬಿಟ್ಟಿದ್ದಾನೆ ಇವನು, ಜನಗಳು ಮನಸ್ಸು ಕೆಡಿಸ್ತಾ ಇರೋದು ನಿಜ. ಅದನ್ನ ಇವನಿಗೆ ಮರಣದಂಡನೆ ವಿಧಿಸಿ. ರಾಜಾಜ್ಞೆ ಮರಣದಂಡನೆ ವಿಧಿಸ್ತಾರೆ. ಅವನಿಗೆ ಆ ಕಾವಲುಗಾರ ಹೇಳ್ತಾರೆ, ಈಗ್ಲಾದ್ರೂ ಒಪ್ಕೋ, ಸುಮ್ಮನೆ ಯಾಕೆ ಎಲ್ಲಾರು ಹೇಳ್ದಂಗೆ ನೀನು ಜೈಯನ್ನು ಗೋವಿಂದ ಅನ್ನು. ಅವಾಗ ಅವನು ಹೇಳ್ತಾನೆ, ನೋಡಪ್ಪ, ನನ್ನ ದೇಹವನ್ನ ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ. ನನ್ನ ದೇಹಕ್ಕೆ ನಾನು ದೇಹ ಅಲ್ಲ, ನಾನು ಆತ್ಮ ಸ್ವರೂಪನು. ನಾನು ಆತ್ಮ ಸ್ವರೂಪನು. ನಿರ್ಭಯದಿಂದ ನಾನು ಏನೋ ಯಾವುದೇ ಭಯ ಇಲ್ಲ, ನಾನು ದೇಹವನ್ನು ಬಿಡಕ್ಕೆ ರೆಡಿ ಇದ್ದೀನಿ. ನನಗೆ ಇದ್ರ ಬಗ್ಗೆ ಭಯ ಏನಿಲ್ಲ. ಸತ್ಯವನ್ನೇ ನಾನು ಹೇಳ್ತಾ ಇದ್ದೀನಿ, ಸತ್ಯವನ್ನೇ ಪಾಲನೆ ಮಾಡ್ತಾ ಇದ್ದೀನಿ. ನನಗೆ ಭಯ ಏನಿಲ್ಲ. ಕೊಡೋ, ನೀನು ವಿಷದ ಬಟ್ಲು ಕೊಡೋ, ತಗೊಂತೀನಿ. ತಗೊಂಡೋದ ಹೇಳ್ತಾನೆ ಸಾಕ್ರೆಟಿಸ್. ಒಬ್ಬ ಶಿಷ್ಯ ಕೇಳ್ತಾನೆ,
ಆಯ್ತು ಸ್ವಾಮಿ, ನೀವು ಸತ್ತೋದ ಮೇಲೆ ನಿಮ್ಮನ್ನ ಏನ್ ಮಾಡ್ಬೇಕು, ಹೂಳ್ಬೇಕಾ ಅಂತ. ಅದಕ್ಕೆ ಹೇಳ್ತಾರೆ, ನೀನು ನನ್ನ ಶರೀರವನ್ನಷ್ಟೇ ಉಳ್ತಾ ಇದೆಯಪ್ಪ. ಸಾಕ್ರೆಟಿಸ್ ಆತ್ಮಜ್ಞಾನಿ ಶರೀರವನ್ನ ಶರೀರ ಸಂಸ್ಕಾರ ಪದ್ಧತಿಗೆ ಅನುಸಾರವಾಗಿ ಮಾಡ್ತಾ ಇದೆಯಾ, ಆದ್ರೆ ನಿಜವಾಗಿ ನನ್ನನ್ನ ನೀನು ಸಂಸ್ಕಾರ ಮಾಡಕ್ಕೆ ಸಾಧ್ಯ ಇಲ್ಲ, ಉಳ್ಳಕ್ ಸಾಧ್ಯ ಇಲ್ಲ, ಸುಡಕ್ ಸಾಧ್ಯ ಇಲ್ಲ. ಏನು, ನನ್ನ ಸ್ವರೂಪವನ್ನ ಸುಡಕ್ ನಮ್ಮ ಅರಿವನ್ನ, ಅದೇ ಹೇಳಿದ್ವಲ್ಲ, ನಮ್ಮ ಅರಿವನ್ನ ಸುಡೋದಿಕ್ ಸಾಧ್ಯನಾ? ನಿಮ್ಮ ಅರಿವನ್ನ ನಾನು ಇಟ್ಕೊಳ್ಳೋದಿಕ್ ಸಾಧ್ಯನಾ? ನಿಮ್ಮ ಅರಿವನ್ನ ನಾವು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯನಾ? ಇಲ್ಲ. ಅದೇ ರೀತಿಯಾಗಿ ನನ್ನ ಅರಿವನ್ನ, ನನ್ನ ಆತ್ಮವನ್ನ ನೀನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಶಿಷ್ಯ. ನಿನ್ನ ದೇಹ ಹೋಗಿ ಈ ಆತ್ಮ ಬಿಟ್ಟೋದ್ಮೇಲೆ ದೇಹವನ್ನು ಏನಾದ್ರೂ ಮಾಡ್ಕೋ. ಅದಕ್ಕೆ ಹೇಳಿದ್ರು ಆತ್ಮನು ನಿರ್ಗುಣ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅವ್ಯಯ, ನಿಷ್ಕ್ರಿಯ, ಅವನೇನೊಂದು ಮಾಡೋದಿಲ್ಲ. ಅವನ ಅರಿವಿನ ಮೂಲಕ ಮನಸ್ಸು, ಬುದ್ಧಿ ಈ ಕೆಲಸಗಳೆಲ್ಲ ಮಾಡಿಸೋದು. ಪುಣ್ಯ ಕೆಲಸಗಳನ್ನ, ಪಾಪದ ಕೆಲಸಗಳನ್ನ ಮೇಲೆ ಹೇಳಿದಂಗೆ ಯಾರು ತೆಗೆದುಕೊಳ್ಳೋರಿಲ್ಲ, ಯಾವುದೇ ಭಗವಂತನೂ ತೆಗೆದುಕೊಳ್ಳೋದಿಲ್ಲ. ಈ ವಿಚಾರ, ಸತ್ಯದ ವಿಚಾರವನ್ನ ತಿಳಿಸೋರು ಬಹಳ ಕಡಿಮೆ, ವಿರಳದಲ್ಲಿ ವಿರಳ. ಕೃಷ್ಣ ಹೇಳಿದ್ರು ಕೂಡ ತಿಳಿಸಲ್ಲ, ಕೃಷ್ಣ ಹೇಳಿದ್ರು ತಿಳಿಸೋದಿಲ್ಲ. ಈ ರೀತಿಯಾಗಿ ಆತ್ಮ ಇಲ್ಲಿ ಹೇಳ್ತಾರೆ ಜಡಚೇತನ ಒಂದೇ ಅಂತ ಹೇಳ್ತಾರೆ. ಇದನ್ನ ವಿಚಾರ ಮಾಡುವಂತನಾಗೋ. ಜಡ ಬೇರೆ, ಚೈತನ್ಯ ಬೇರೆ. ಇದೇ ಸತ್ಯವಾದ ಜ್ಞಾನ. ಅದೇ ವಿಚಾರ, ಸತ್ಯ ಜ್ಞಾನದ ಬಗ್ಗೆನೇ ವಿಚಾರ. ಯಾವುದು ಸತ್ಯ ಹೇಳಿ? ಎರಡು ಪ್ರಶ್ನೆ ಹೇಳಿ ಸ್ವಲ್ಪ. ಒಂದು, ಇವಾಗ ನನ್ನನ್ನು ಯಾರೋ ಕೊಲೆ ಮಾಡ್ಬಿಡ್ತಾರೆ ಹೌದು. ಚಕ್ ಅಂತ ಕೊಚ್ತಾರೆ ಅನ್ಕೊಳ್ಳಿ. ಹೌದು, ಶರೀರ ಇಲ್ಲಿ ಬಿದ್ದೋಗ್ಬಿಡುತ್ತೆ. ಹೌದು. ನನ್ನಲ್ಲಿ ಇರ್ತಕ್ಕಂಥ ಶರೀರದಲ್ಲಿ ಇರ್ತಕ್ಕಂಥ ಆತ್ಮ ಎಲ್ಲೋ ಹೋಗ್ಬಿಡುತ್ತೆ. ಅಲ್ಲೇ ಆ ನಿಮ್ಮ ಸ್ಥಿತಿನಲ್ಲೇ, ಅರಿವಿನ ಸ್ಥಿತಿನಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಬೇರೆ ದೇಹ ಧಾರಣೆ ಮಾಡೋದಕ್ಕೆ ಕಾರಣವಾಗಿ ಅದಕ್ಕೆ ಚೈತನ್ಯವನ್ನ ಕೊಡುತ್ತೆ ಆತ್ಮ, ಎಲ್ಲೂ ಹೋಗೋದಿಲ್ಲ. ಅದನ್ನೇ ನಿನ್ನಲ್ಲಿ ನೀನು ಸ್ಥಿತನಾಗಿರೋ. ಈ ಪ್ರಶ್ನೆ ಅದರಲ್ಲಿದೆ. ಗುರು ಪ್ರಶ್ನೆ ಮಾಡ್ತಾನೆ, ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಏನೋ ಶಿಷ್ಯನನ್ನ ಪರೀಕ್ಷೆ ಮಾಡೋದಕ್ಕೆ ಗುರು ಪ್ರಶ್ನೆ ಮಾಡ್ತಾನೆ, ನೀನ್ ಎಲ್ಲಿದ್ಯಾ, ನೀನು ಕಾಲಿನಲ್ಲಿದ್ಯಾ, ತಲೆನಲ್ಲಿದ್ಯಾ, ಶರೀರದ ಅಂಗಾಂಗದಲ್ಲಿದ್ಯಾ ನೀನು ಅಂತ ಕೇಳ್ತಾನೆ. ಇಲ್ಲ ಸ್ವಾಮಿ, ನನ್ನೆಲ್ಲೂ ಇಲ್ಲ. ಶರೀರ ಜಡ, ಇದು ಬಿದ್ದೋಗುತ್ತೆ ಒಂದಲ್ಲ ಒಂದು ದಿನ. ಪ್ರಪಂಚನೂ ಜಡ. ಯಾವುದು? ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ ಇವೆಲ್ಲವೂ ಜಡ. ಅದನ್ನು ಬಿಟ್ಟು ಹೋಗ್ಬಿಡ್ತೀಯ. ಶರೀರ ಬಿಟ್ಟೋದ್ಮೇಲೆ ಅದೇನು ಕೆಲಸ ಬರಲ್ಲ ನಿಮ್ಗೆ. ಆದರೆ ನಿನ್ನ ಸ್ವರೂಪದಲ್ಲಿ ನೀನು ಶಾಶ್ವತವಾಗಿ ಇರ್ತೀಯ, ಅದನ್ನು ತಿಳಿದ್ರೆ. ಇಲ್ಲ ಅಂತ ಅಂದ್ರೆ ನೀನು ಯಾವ ದೇಹದಿಂದ ಕೆಲಸ ಕಾರ್ಯಗಳನ್ನು ಮಾಡ್ದೋ, ಪುಣ್ಯ ಪಾಪಗಳನ್ನ ಮಾಡ್ದೋ, ಅದರ ಫಲ ಅನುಭವಿಸಕ್ಕೆ ಇನ್ನೊಂದು ದೇಹವನ್ನ ಧಾರಣೆ ಮಾಡ್ತೀಯಾ. ಅಂದ್ರೆ ಬೇರೆ ಜನ್ಮ ಹೋಗಿ ಸೇರ್ಕೊಳ್ಳೋದು. ಯಾವ ತರ ಸೇರ್ಕೊಳ್ಳೋದು ಅಂದ್ರೆ ಗಾಳಿ ರೂಪದಲ್ಲಿ ಹೋಗಿ ಸೇರುತ್ತೆ ಅಂತ ಅದ್ರಲ್ಲಿ ಹಾಕಿದ್ದಾರೆ. ಗಾಳಿ ರೂಪದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ತಂದೆಯ ವೀರ್ಯದಲ್ಲಿ ಹೋಗುತ್ತೆ, ಅದ್ರ ಮೂಲಕ ಶ್ರೀ ಗರ್ಭದಲ್ಲಿ ಹೋಗಿ ಸೇರುತ್ತೆ ಅನ್ನೋದನ್ನ ಪುರಾಣಗಳಲ್ಲಿ, ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಇನ್ನೊಂದ್ಸಲ ಇದು ಪುಣ್ಯಶೇಷ ಪಾಪಶೇಷ ಅಂತ ಹೇಳ್ತಾರಲ್ಲ. ಹೌದು. ಇವಾಗ ನಾನು ಬಹಳಷ್ಟು ಕೊಲೆ, ಅತ್ಯಾಚಾರ ಏನೇನೆಲ್ಲ ಮಾಡಿರ್ತೀನಿ. ಖಂಡಿತ. ಇದಕ್ಕೆ ಫಲ ಯಾರು ಶೇಖರಣೆ ಮಾಡಿ ಇಟ್ಕೊಂಡಾರ? ಅದನ್ನೇ ಹೇಳಿದ್ದೀಗ, ಯಾರು ಶೇಖರಣೆ ಮಾಡ್ಕೊಂಡಿಲ್ಲ, ನಿಮ್ಮ ಅಕೌಂಟ್ ನಲ್ಲೇ ಇರುತ್ತದೆ. ಈಗ ಅದನ್ನ ಹೇಳಿದೆ, ಯಾವ ಬರೆಯೋರು ಯಾರಿಲ್ಲ. ಅದನ್ನ ಹೇಳಿ, ಅದನ್ನ ಯಾರು ಸುಮ್ಮನೆ ಅವ್ರು ಬರ್ದಿದ್ದಾರೆ ಅಷ್ಟೇ. ಈಗ ಅದನ್ನ ಹೇಳಿ, 10 ಜನ ಯಾರನ್ನ ಹೊಡೆದಾಕಿರ್ತೀರಲ್ಲ, ಅವ್ರ ಕಡೆಯವ್ರು ಯಾರೋ ನಿಮ್ಮನ್ನ ಹೊಡಿತಾರೆ. ಅದೇ ಕರ್ಮ. ಅದು ಕರ್ಮಫಲ ಅನ್ನೋದು. ಅದೇ ಸೃಷ್ಟಿ ಮಾಡೋದಿಲ್ಲ. ಅದು ಕರ್ಮಫಲ ಯಾರನ್ನು ಪುಸ್ತಕದಾಗ ಬರೆಯೋದಾಗ್ಲಿ, ಅದಕ್ಕೆ ಒಬ್ರು ಯಾರಾದ್ರೂ ಯಾರಾನ ದ್ವೇಷ ಇದ್ದೇ ಇರ್ತದಲ್ಲ, ಯಾರಾನ ಒಬ್ರು ಅವರೇ ಬರೀತಾರೆ. ಸ್ಟಾಫ್ ಅದಕ್ಕೇನು ಇದಲ್ಲ, ಅವರೇ ಅದು ಇದಾಗುತ್ತಾ. ಮತ್ತೆ ಇವರು 100 ಕಾಲೇಜ್ 10 ಜನ 1000 ಜನಕ್ಕೆ ಊಟ ಆಗ್ತಾ ಇರ್ತಾರೆ. ಸರಿ, ಇವ್ರ ಕರ್ಮಫಲ, ಪುಣ್ಯದ ಕರ್ಮಫಲ ಬರುತ್ತಲ್ಲ, ಇದು ಸೇರ್ಕರಣೆ ಹೆಂಗೆ? ಪುಣ್ಯದ ಸೇರ್ಕರಣೆ ಅವ್ರವ್ರ ಯಾವ ತರ ಅದು ಅಷ್ಟೇ. ಅದು ಅಷ್ಟೇ. ಯಾವಾಗ ಸಿಗ್ತದ ಅನ್ನ ಅಷ್ಟೇ.
ಅದಕ್ಕೆ ಯಾರೋ ಒಂದು ಎಲ್ಲರೂ staff- ಕುಳಿತು ಯಾರು ಏನು ಬರೀತಾ ಇಲ್ಲ. ಈಗ ಅದೇ ಹೇಳಿದ್ದು ನಿಮ್ಗೆ, ಯಾವುದೇ ಭಗವಂತನು ನಿಮ್ಮ ಅವೆಲ್ಲ ಕಲ್ಪನೆಗಳು. ಯಮ ಬರೀತಾ ಇರ್ತಾನೆ, ಅದೇನೋ ತಗೊಂಡೋಗ್ಬಿಟ್ಟು ಅದೇ ಎಣ್ಣೆ ಒಳಗೆ ಹಾಕ್ತಾರೆ. ಇಲ್ಲೇ ಇಲ್ಲಿ ಎಣ್ಣೆ ಹಾಕೊಳಲ್ಲ ನಾವು, ಅಷ್ಟೊಂದು ಜೀವನ ನಡೀತಾ ಐತೆ. ಎಣ್ಣೆ ಹಾಕೊಂಡಂಗೆ ಎಲ್ಲ ಮನುಷ್ಯನಿಗೆ ಭಯ ಬರ್ಲಿ ಅಂತ ಆ ಕಾಲದಲ್ಲಿ ಕಲ್ಪನೆಗಳನ್ನ ಮಾಡಿ ಬಿಟ್ಟಿದ್ದಾರೆ. ದಿಗ್ಲು ಭಯ ಇರ್ಲಿ. ದಿಗ್ಲು ಭಯ ಇರ್ಲಿ ಅಂತ. ಅದನ್ನು ಮೀರಿ ಮಾಡ್ತಾ ಇದ್ದಾರೆ ಪಾಪಕರ್ಮಗಳನ್ನ. ಅದು ಆ ಶಬ್ದಗಳೇ ಇಲ್ಲ ಈಗ. ಮೊದಲಾದ ಫೋಟೋಗಳು ಮಾರಾಟ ಮಾಡೋರು ಸಣ್ಣ ಹುಡುಗರಲ್ಲಿ. ಏನ್ ಸ್ವಾಮಿ ಯಮನು ಇನ್ನೊಂದು ದೇಹದ ಮೂಲಕ ತೆಗೆದುಕೊಂಡು ಹೋಗಿ ಎಣ್ಣೆಯಲ್ಲಿ ಹಾಕೋದು ಅವೆಲ್ಲ. ಅದಿರ್ಲಿ, ಇವಾಗ ದೇವಸ್ಥಾನಗಳನ್ನ ಲೂಟಿ ಮಾಡ್ತಾವ, ಹಾ, ರೋಟಿ ಕಳ್ತನ ಮಾಡ್ತಾವ. ಮಾಡ್ತಾರೆ. ನಿಮ್ದೊಂದು ಖಾತೆ ಇದೆ ಸ್ವಾಮಿ, ನಿಮ್ದು ಪರ್ಸನಲ್ ಖಾತೆ. ಆ ಪರ್ಸನಲ್ ಖಾತೆನಲ್ಲಿ ನೀವು ಮಾಡಿದ್ದು ಪಾಪದ ಕರ್ಮ ಅಲ್ಲೇ ಅದು ಬೆಳೀತಾ ಇರುತ್ತೆ, ಪುಣ್ಯದ ಕರ್ಮನೂ ಬೆಳೀತಾ ಇರುತ್ತೆ. ಪುಣ್ಯದ ಕರ್ಮ ಬಂದಾಗ ಒಳ್ಳೆ ಒಳ್ಳೆ ಅನುಕೂಲತೆಗಳಾಗುತ್ತೆ ನಿಮ್ಮ ಜೀವನದಲ್ಲಿ. ಪಾಪದ ಕರ್ಮ ಬಂದಾಗ ಎಲ್ಲ ಅನಾನುಕೂಲತೆ, ಕಷ್ಟಗಳು ಬರೋದು ಒಂದರಿಂದ ಒಂದು ಅವಾಗ ದೇವ್ರ ಮೇಲೆ ಹಾಕೋದು. ಅವ್ರು ದೇವ್ರ ಮೇಲೆ ದೇವ್ರಿಗೆ ಮಾಡ್ಬೇಕು ದೇಹ ಬಿದ್ದಾಗ ಅಕೌಂಟ್ ಹೋಲ್ಡ್ ಆಗಿತ್ತು, ಅಷ್ಟೇ. ಅಕೌಂಟ್ ಹೋಲ್ಡ್ ಆಗಿತ್ತು. ಇನ್ನೊಂದು ಏನು ಗೊತ್ತಾದ್ರೆ ಓಪನ್ ಆಗ್ಬಿಡುತ್ತೆ. ಆಧಾರ್ ಕಾರ್ಡ್ ತಗೊಂಡೋಗಿ ಈ ಜನ್ಮದ್ದು ಹ್ಮ್. ಆಕ್ಟಿವೇಶನ್ ಮಾಡಿ. ಇದು ಎಷ್ಟು ಜನಕ್ಕೆ ಅರಿವು ಆಗುತ್ತೆ? ಯಾರು ಆಧ್ಯಾತ್ಮದಲ್ಲಿ ಇರ್ತಾರ ಅವ್ರಿಗೆಲ್ಲ ಅರಿವಾಗ್ತಾರೆ. ನಾವು ಅಧ್ಯಾತ್ಮ ಯಾರು ಕೇಳ್ತಾ ಇರ್ತಾರ ಅವ್ರಿಗೆಲ್ಲ ಅರಿವಾಗುತ್ತೆ. ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ. ಕರ್ಮ ಸಿದ್ಧಾಂತನೇ ಅಷ್ಟು. ಸಂಚಿತ, ಪ್ರಾರಬ್ಧ, ಆಗಾಮಿ. ಈಗ ನಾವೆಲ್ಲ ಅನುಭವಿಸ್ತಾ ಇರೋದು ಪ್ರಾರಬ್ಧ ಕರ್ಮ. ಮತ್ತೆ ಇದಕ್ಕಿಂತ ನಾನು ರಾತ್ರಿ ಎಲ್ಲ ರಾಮಾಯಣ ಕೇಳ್ಕೊಂಡ್ ಬಂದಿದ್ದೆ, ಸಿನಿಮಾತ್ಮನ ಕಥೆ ಕೇಳಿದೆ ರಾತ್ರಿ ಎಲ್ಲ ಅಂತ ಕೇಳ್ಕೊಂಡ್ಬಿಟ್ಟು ನಾವು ಬೆಳಗ್ಗೆ ಹೋಟ್ಲಲ್ಲಿ ನಾನೇ ಹೇಳ್ತೀನಿ, ಬೇರೆಯವ್ರಿಗೂ ಹೇಳ್ತಾ ಇರ್ತಾರೆ. ಅದು ಹೆಂಗೆ ಇರ್ತದೆ ಮೇಡಮ್? ಕೇಳಿದ್ರೆ ಹೇಳ್ತಾ ಇರ್ತಾರೆ ಅಷ್ಟೇ. ಅದಕ್ಕೆ ಪುಣ್ಯಶೇಷ ಅದೇನೋ ಪುಣ್ಯಫಲ ಪುಣ್ಯ ಫಲ ಬಂದ್ರು ನೀವು ಅನುಭವಿಸ್ಬೇಕು ಸ್ವಾಮಿ ಅವರೇ ಅದನ್ನ. ಮಾಡೋದು. ನೀವು ಇಲ್ಲೆಲ್ಲ ಕೇಳಿದ್ದು ಯಾರಿಗೂ ಹೇಳೇ ಇಲ್ಲ. ಹ. ಅಲ್ಲಲ್ಲ ಅಲ್ಲಿ ಕೇಳಿ, ಪುಣ್ಯ ಫಲ ಅಂತ ಹೇಳ್ತೀವಲ್ಲ, ಏನೇ ಕೇಳಿದ್ರು ಕಳೆದ ವಾರ ಹೇಳಿದ್ವಲ್ಲ, ರಾಮಾಯಣ ಕಥೆ ಕೇಳೋದು ಪುಣ್ಯ, ಮಹಾಭಾರತ ಕೇಳೋದು ಪುಣ್ಯ. ಅವ್ನು ಸರ್ವಜ್ಞ ಯಾಕೆ ಬರೀಬೇಕಾಯ್ತು ಅದನ್ನ? ಆದರದ ಕತೆ ಸೋದರ ವಧೆ, ಆದರದ ಪುಣ್ಯದ ಕಥೆಯಿಂದ ಕೇಳುವರ ನಾಯಿ ಕುನ್ನಿಗಳ ನೋಡು ಸರ್ವಜ್ಞ. ನಾಯಿಗಾದ್ರೂ ಸ್ವಲ್ಪ ಬೆಲೆ ಇರುತ್ತೆ, ನಾಯಿ ಕುನ್ನಿಗೆ ಬೆಲೆ ಇರ್ತಿಲ್ಲ. ಇವೆಲ್ಲ ನಾಯಿ ಕುನ್ನಿಗಳು ಪುಣ್ಯದ ಕತೆ ಅಂತ ಕೇಳಿ ಅದರಲ್ಲೇ ಇದ್ದಾರೆ. ಅದರಿಂದ ಹೊರಗಡೆ ಬನ್ನಿ ಅಂತ ಅದರ ಅರ್ಥ. ಅದರಿಂದ ಹೊರಗಡೆ ಬನ್ನಿ, ಇದನ್ನ ಕೇಳಿದ್ದೀರಾ ಸಾಕಷ್ಟು. ಹೊರಗಡೆ ಬರೋದಕ್ಕೆ, ಅದರಿಂದ ಹೊರಗಡೆ ಬರೋದಕ್ಕೆ ನಮ್ಗೆ ಯಾವ ಜನ್ಮ ಬೇಕು? ಮನುಷ್ಯ ಜನ್ಮನೇ ಬೇಕು. ವಿಚಾರ ಮಾಡೋದಕ್ಕೆ ಮನುಷ್ಯ ಜನ್ಮನೇ ಬೇಕು. ಈಗ ಬಂದಿದೆ ಮನುಷ್ಯ ಜನ್ಮ. ವಿಶೇಷವಾದ ಶಕ್ತಿ ಇದೆ, ಮನಸ್ಸಿದೆ, ವಿಶೇಷವಾದ ಚಿಂತನೆ ಮಾಡೋ ಮನಸ್ಸಿದೆ. ಇದೇ ಸರಿ, ಇದು ಸರಿ ಇಲ್ಲ ಅನ್ನೋ ತೀರ್ಮಾನ ಮಾಡೋ ಬುದ್ಧಿ ಇದೆ. ಈಗ ನೀವು ಬಗೆಹರಿಸ್ಕೊಳ್ಳಿ. ಪುಣ್ಯ ಯಾವುದು, ಪಾಪ ಯಾವುದು ತಿಳ್ಕೊಳ್ಳಿ. ಪುಣ್ಯ ಒಂದ್ ರೀತಿ ಚಿನ್ನದ ಬೇಡಿ ಇದ್ದಂಗೆ, ಪಾಪ ಒಂದ್ ರೀತಿ ಕಬ್ಬಿಣದ ಬೇಡಿ ಇದ್ದಂಗೆ. ಬೇಡಿ ಚಿನ್ನದ ಬೇಡಿ ಅಂತೇಳಿ ಸಂತೋಷ ಪಡ್ತೀರಾ ನೀವು? ಬಂಧನ ಅಲ್ವರ ಅದು? ಬಂಧನ ಅಲ್ವರ? ಕಬ್ಬಿಣದ ಬೇಡಿ ಅಂತ ಅವನೇನು ದುಃಖ ಪಡಕ್ಕಾಗ? ಅದು ಬಂಧನವೇ ಅಲ್ವಾ? ಮಾತ್ರ ಎಲ್ಲಿರುತ್ತೆ? ಕೈ ಕಾಲಿಗೆಲ್ಲ ಚಿನ್ನದ ಬೇಡಿ ಹಾಕ್ಬಿಟ್ರೆ ಏನ್ ಪ್ರಯೋಜನ? ಗಿಳಿನ ಚಿನ್ನದ ಪಂಜರದಲ್ಲಿ ಇಟ್ರು ಅದಕ್ಕೆ ಬಂಧನನೇ, ಕಬ್ಬಿಣದ ಪಂಜರದಲ್ಲಿ ಇಟ್ರು ಅದಕ್ಕೆ ಬಂಧನವೇ. ಅದೇ ಕಥೆಗಳಲ್ಲಿ ಹೇಳ್ತಾರಲ್ಲ, ಚಿನ್ನದ ಪಂಜರದಲ್ಲಿ ಇಟ್ಟಿದ್ದಂತೆ ಶ್ರೀಮಂತ ಒಂದು ಗಿಣಿನ. ಸಾಧುಗಳು ಬಂದ್ರು, ಸತ್ಸಂಗ ಹೇಳ್ತಾ ಇದ್ರು, ಪೂರ್ವ ಜನ್ಮದ ಸಂಸ್ಕಾರ ಕಲ್ಪನೆ ಅನ್ಕೊಳ್ಳಿ ಅಲ್ಲ. ಅದಕ್ಕೆ ಅರಿವಾಯ್ತು, ನಾನು ಸಹ ಬಂಧನದಲ್ಲಿ ಇದ್ದೀನಿ, ಬಿಡುಗಡೆ ಆಗ್ಬೇಕು ಈ ಪಂಜರದಿಂದ. ಆ ಸಂತನ ಕೇಳ್ತಂತೆ, ನಿಮ್ ಗುರುಗಳನ್ನ ಕೇಳಿ, ನಾನು ಬಂಧನದಿಂದ ಬಿಡುಗಡೆ ಹೇಗೆ ಅಂತ. ಗುರುಗಳನ್ನ ಕೇಳ್ತಾರೆ. ಆ ಪ್ರಶ್ನೆ ಶಿಷ್ಯ ಹೋಗಿ ಕೇಳ್ತಾ ಇದ್ದಂಗೆ ಗುರುಗಳು ಸತ್ತೋದವ್ರಂಗೆ ನಟನೆ ಮಾಡಿ ಬಿದ್ದೋಗ್ಬಿಡ್ತಾರೆ. ಆಮೇಲೆ ಎದ್ದೊಳ್ತಾರೆ. ಆಮೇಲೆ ಎಚ್ಚರ, ಅವ್ರಿಗೇನೋ ಆರೈಕೆ ಮಾಡ್ತಾರೆ. ಎಚ್ಚರ ಆದಂಗೆ ಅವ್ರು ನಟನೆ ಮಾಡ್ತಾರೆ ಗುರುಗಳು. ಮತ್ತೆ ಇವನು ಬಂದಾಗ ಪ್ರಶ್ನೆ ಅದೇ ಗಿಣಿ ಕೇಳುತ್ತೆ ಸಂತರನ್ನ. ನನ್ನ ಪ್ರಶ್ನೆ ನನ್ನ ಗುರುಗಳ ಹತ್ರ ಕೇಳಿದ್ರ? ಗಿಳಿ ಹೇಳ್ತಾನೆ ಆ ಸಂತ,
ಹೋಗಯ್ಯ ನಿನ್ನ ಪ್ರಶ್ನೆ ಕೇಳ್ಬಿಟ್ಟು ಕೇಳಕ್ ಉತ್ತರ ಕೇಳಕ್ ಹೋದ್ರೆ ನಮ್ಮ ಗುರುಗಳು ಮೂರ್ಛೆ ಹೋಗ್ಬಿಟ್ರು. ಎಷ್ಟೊಂದು ಅವ್ರನ್ನ ಸತ್ಕಾರ ಮಾಡಿ ನಾವು ಇದ್ ಮಾಡಿದಾಯ್ತಾ ಅಂತಾನೆ. ಇದು ಹಂಗೆ ಬಿದ್ದೋಯ್ತು. ಏನೋ ಇದು ಹಂಗೆ ಬಿದ್ದೋಯ್ತು. ಕೇಳಿದ ಮರುದಿನ ಯಜಮಾನ ಏನ್ ಮಾಡ್ದ, ಓ ಇದು ಸತ್ತೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಎತ್ತ ಆಚೆಗೆ ಬಿಟ್ಟ. ಪುರ್ರ ಅಂತ ಆಗೋಯ್ತು. ಅದೇ ರೀತಿಯಾಗಿ ನಾವು ನಮ್ಮ ಬಂಧನದಿಂದ ಬಿಡುಗಡೆ ಆಗೋದನ್ನು ತಿಳ್ಕೊಳ್ಬೇಕು. ಇವಾಗ ರಾಜನ ದೇಹ ನಮಗೆ ಸಿಕ್ಕಿದೆ ಸ್ವಾಮಿ, ಪ್ರಧಾನಮಂತ್ರಿ ನಾನು ಆಗಿದ್ದೀನಿ, ನನಗೇನು ಶೀತ ಬರಲ್ವಾ, ನನಗೇನು ನೆಗಡಿ ಬರಲ್ವಾ? ಮಾನವ ಅಂತ ಹುಟ್ಟಿದ್ಮೇಲೆ ಎಲ್ಲರೂ ಅದೇ ಪುಣ್ಯದ ಕರ್ಮ ಮಾಡಿ ಅವರು ಆ ದೇಹಗಳನ್ನ ಪಡೆದು ಭೋಗಿಸ್ತಾ ಇದ್ರು ಸಹ ಅವ್ರಿಗೂ ಸಹ ದೇಹ ಬಾಧೆ ಇರುತ್ತೆ, ಬಾಯಾರಿಕೆ ಬಾಧೆ ಇರುತ್ತೆ, ಹಸಿವಿನ ಬಾಧೆ ಇರುತ್ತೆ. ಒಂದ್ ತಿಂದ್ರೆ ಜಾಸ್ತಿ ನಮ್ಗೆ ಹೆಂಗೋ ಅವ್ರಿಗೂ ಹಂಗೆ ಇರುತ್ತೆ. ಈ ದುಃಖವನ್ನ ಬಿಡುಗಡೆ ಮಾಡ್ಕೊ ನೀನು ಶರೀರ ಮಾಡ್ಕೊತಾರೆ. ತಾನೆ ಮತ್ತೆ ಹುಟ್ಟಿ ಬಾ ಅಂತೀವಲ್ಲ. ಅದೇ ಹೇಳಿದೆ, ಹುಟ್ಟಿ ಬಾ ಹುಟ್ಟಿ ಬರ್ತಾನ, ಎಲ್ಲೋ ಹೋಗ್ತಾನೆ, ಅವನ ಕರ್ಮ ಅನುಸಾರ ಅವನ ಆತ್ಮ ಅದೆಲ್ಲ ಹೋಗ್ತಿದ್ದ. ಹುಟ್ಟು ಬರಕ್ ಸಾಧ್ಯ ಭಾಷಣಕಾರ ಹುಟ್ಟಿ ಬಾ ಹೇಳಬೇಕು, ಇಲ್ಲ ಅಂದ್ರೆ ಇವನು ಸರಿ ಇಲ್ರಿ ಅಂತ ಅವ್ರು ಹೇಳ್ತಾರೆ. ಅದು ಅದಕ್ಕೆ ಪ್ರಪಂಚ ಕೃಷ್ಣ ಮತ್ತೆ ಹುಟ್ಟವನೆ ಅಂತಾನೆ ಹೇಳ್ತಾರೆ. ಮುಕ್ತಿ ಯಾರ್ಯಾರು ಹೊಂದಿರಲ್ಲ ಅವರೆಲ್ಲ ಹುಟ್ಟಾನೆ ಇರ್ತಾರೆ. ನಾವು ಅಷ್ಟೇ, ನೀವು ಅಷ್ಟೇ. ಎಲ್ಲ ಸತ್ಯ ಹೈ ಸ್ಮೃತಿ ಭೇದ. ಈ ಸ್ಮೃತಿಗಳು ವೇದಗಳು ಸತ್ಯ ಸತ್ಯ ಅಂತ ಹೇಳ್ತಾ ಇದ್ದಾವೆ. ಆ ಸತ್ಯದ ವಿಚಾರ ಏನು ಅಂತಂದ್ರೆ ನಮ್ಮೆಲ್ಲರ ಸ್ವರೂಪವೇ ಸತ್ಯ, ಬೇರೆ ಎಲ್ಲವೂ ಅಸತ್ಯ. ನಮ್ಮ ದೇಹ ಅಸತ್ಯ, ಅಸತ್ಯ ಅಂದ್ರೆ ಸುಳ್ಳು, ಸತ್ಯ ಅಂದ್ರೆ ಯಾವಾಗಲೂ ಇರತಕ್ಕಂಥದ್ದು, ಮೂರು ಕಾಲಗಳಲ್ಲಿ ಮೂರು ಅವಸ್ಥೆಗಳಲ್ಲಿ ಇರತಕ್ಕಂಥದ್ದು. ಯಾವುದು ನಮ್ಮೆಲ್ಲರ ಅರಿವು, ಸಂಚಿತ, ಪ್ರಾರಬ್ಧ, ಆಗಾಮ. ಹಿಂದೆ ಮಾಡಿದೀವಿ, ಈಗ ಅನುಭವಿಸ್ತಾ ಇದೀವಿ, ಮತ್ತೆ ಈಗಲೂ ಮಾಡ್ತಾ ಇದೀವಿ, ಮುಂದೆ ಅನುಭವಿಸ್ತೀವಿ, ಮತ್ತೆ ಈಗಲೂ ಮಾಡ್ತಾ ಇದೀವಿ, ಮುಂದೆ ಅನುಭವಿಸ್ತೀವಿ. ಹೇಳ್ತಾರೆ ಇಲ್ಲೊಂದ್ ಕಡೆ, ಕುರುಡರನ್ನು ಬಡವರನ್ನು ಕೇಳು, ಕುಂಟರನ್ನು ಮೂಕರ ರೋಗ ಪೀಡಿತನರನ್ನು ನೋಡಿದ ಫಲದೊಳಗಿದು ಪೂರ್ವ ಜನ್ಮದಲ್ಲಿ ವಿರಚಿಸಿದ ದುಷ್ಕರ್ಮ ಫಲವೆಂದು ಬಾಯೊಳಗಾಡಿ ತಕ್ಷಣ ಮರೆತನು ಪುನರಪಿ ಸಂಸ್ಕೃತಿಯ ಬಯಸುತ್ತೀಯರಲ್ಲ. ಕುರುಡರನ್ನ ಬಡವರನ್ನ ನೋಡಿದಾಗ ಏನೋ ಅಲ್ಪ ಸ್ವಲ್ಪ ಆಧ್ಯಾತ್ಮ ತಿಳ್ಕೊಂಡಿರೋನು ಏನೋ ಅವ್ರವ್ರ ಕರ್ಮ ರೀ, ಅವ್ರವ್ರ ಕರ್ಮ ಅವ್ರು ಅನುಭವಿಸ್ತಾವ್ರೆ ಅಂತಾರೆ. ಯಾಕೆಂದ್ರೆ ಇವನು ಚೆನ್ನಾಗಿರ್ತಾನಲ್ಲ, ಇವನಿಗೂ ನಾಳೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಈಗ ಚೆನ್ನಾಗಿದ್ದಾನೆ, ಅದೇ ಹೇಳಿದ್ರಲ್ಲ, ನಾನು ಚೆನ್ನಾಗಿದ್ದೀನಿ ಅನ್ನೋ ಅಹಂಕಾರ ಇರುತ್ತೆ, ಬೇರೆಯವ್ರನ್ನ ಆಡ್ಕೊಳ್ಳೋದು. ಏನೋ ಅಲ್ಪ ಸ್ವಲ್ಪ ಆಧ್ಯಾತ್ಮ ಕೇಳಿರ್ತಾನೆ, ಅವ್ರ ಕರ್ಮ ಅನುಭವಿಸ್ತಾವ್ರಿ ಅಂತ ಏನೋ, ಅದಕ್ಕೆ ಬಾಯಿ ಆಡಿ ಅದನ್ನ ಬಾಯಲ್ಲಿ ಆಡ್ತಾರೆ. ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅದನ್ನು ವಿಚಾರ ಮಾಡೋದಿಲ್ಲ. ನಾನೇನು ಪಾಪಕರ್ಮ ಮಾಡ್ತಾ ಇದ್ದೀನಾ, ಪುಣ್ಯಕರ್ಮ ಮಾಡ್ತಾ ಇದ್ದೀನಾ? ಯಾರು ಈ ರೀತಿ ಹೇಳ್ತಾರೋ ಬೇರೆಯವ್ರ ಕುರ್ತಿ, ಕುಂಡ್ರನ್ನ ನೋಡಿ ಹೇಳ್ತಾರಲ್ಲ, ಅವ್ರನ್ನ ಕುರ್ತಿ ಹೇಳ್ತಾ ಇದ್ದಾರೆ. ನೋಡಿದ ಕ್ಷಣ ಓ ಇದು ಅವ್ರ ಕರ್ಮ ರೀ ಅಂತ. ಮತ್ತೆ ಇವನೇನ್ ಮಾಡ್ತಾವನೆ ಅಂತ ವಿಚಾರ ಮಾಡದ್ನ ಇಲ್ಲ. ಅದಕ್ಕೆ ಹೇಳಿದ ತಕ್ಷಣ ಮರೆತು ಪುನರಪಿ ಸಂಸ್ಕೃತಿಯ ಬಯಸುತ್ತಿರಲ್ಲ. ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ ಅವ್ರವ್ರ ಕರ್ಮ ಅಂತೇಳಿ, ಇವ್ರ ಕರ್ಮ ಬಂಧನದಿಂದ ಬಿಡುಗಡೆ ಮಾಡ್ಕೊಳಕ್ಕೆ ಏನ್ ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇಲ್ಲ. ಅದಕ್ಕೆ ಸಂಸ್ಕೃತಿ ಅಂದ್ರೆ ಅವರು ಸಹ ಹುಟ್ಟೋದನ್ನ ಸಾಯೋದನ್ನ ಇಚ್ಛೆ ಪಡ್ತಾ ಇದ್ದಾರೆ, ಬಯಸ್ತಾ ಇದ್ದಾರೆ. ಅಂದ್ರೆ ಚೆನ್ನಾಗಿರ್ಬೇಕು ನಾನು ಅಂತೇಳಿ. ಆ ರೀತಿ ಆಗಬಾರ್ದು. ಕುರುಡನಾಗಿ ಹುಟ್ಟಬಾರ್ದು, ಕುಂಟನಾಗಿ ಹುಟ್ಟಬಾರ್ದು, ಹುಟ್ಟಬೇಕು, ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗ್ಬೇಕು ಅಂತ ಹೇಳ್ತಾರಲ್ಲ, ಅದನ್ನು ಇಚ್ಛೆ ಪಟ್ಕೊಂಡು ಪೂಜೆ ಪುನಸ್ಕಾರ ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಇವತ್ತೊಂದು ವಿಡಿಯೋ ಹಾಕಿದ್ವಿ, ಮೈನ ಹಾಕಿಲ್ಲ, ಹಾಕ್ಬೇಕು. ಏನು ಯೋಗ ರಂಗರಾಜು ಅಂತ ಅವ್ರು ಹೇಳುದು, ಯಾವ ಗುರು ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ
ಅಷ್ಟಾಗತ್ತೆ ಇಷ್ಟಾಗತ್ತೆ ಅಂತ ದುಡ್ಡು ಕೇಳ್ತಾರೋ ಅವರು ಗುರು ಅಲ್ಲ. ಮಾರಾಟ ಕರೆಕ್ಟಾಗಿ ಹೇಳ್ತಾರೆ. ಗುರುಗಳಾದವರು ಹೇಗಿರ್ಬೇಕು? ಆಸೆನ ಬಿಟ್ಟಿರ್ಬೇಕು. ಇದನ್ನೆಲ್ಲ ತಿಳಿಸಬಾರ್ದು. ಪೂಜೆ ಪುನಸ್ಕಾರಗಳನ್ನ ಕೇವಲ ಆತ್ಮ ವಿಚಾರವನ್ನೇ ತಿಳಿಸ್ಬೇಕು ಅನ್ನೋದನ್ನ ಪೂರ್ತಿ ಕೇಳ್ಬಿಟ್ಟು ಹಾಕೋಣ ಅಂತ ನಾನು ಹಾಗೆ ಪೆಂಡಿಂಗ್ ಇಟ್ಟೆ. ಗ್ರೂಪ್ಗೆ ಹಾಕ್ತೀನಿ ಆಮೇಲೆ, ಕಬೀರ್ ಗ್ರೂಪ್. ಏನಕ್ಕೆ? ಪೂರ್ತಿ ಕೇಳ್ಬಿಟ್ಟು ನಾನು ಪರಿಶೀಲನೆ ಮಾಡಿ ನಂತರ ಕಳಿಸೋದು. ಫಸ್ಟ್ ಅವರು ಸಾರಾಂಶ ಹೇಳಿದ್ರು ಏನು? ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ ನಿಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ಹಣ ಕೇಳತಕ್ಕಂಥ ಗುರುಗಳಲ್ಲ. ಆದ್ರೆ ಅವ್ರನ್ನ ಒತ್ತಾಯ ಮಾಡ್ತಾರಲ್ಲ ಸ್ವಾಮಿ, ಯಾರು? ಗುರುಗಳ್ನ. ಸ್ವಾಮಿ ನನಗೆ ಈ ತರ ಆಗೈತೆ, ಏನೋ ಒಂದ್ ಹೇಳಿ ಅಂತ ಒತ್ತಾಯ ಮಾಡಿ ಮಾಡಿಸ್ಕೊಂತಾರ. ಅವ್ರ ಹತ್ರ ಮಾಡಿಸ್ಕೊಂತಾರೆ. ಅವ್ರು ಏನ್ ಮಾಡ್ತಾರೆ? ಆಯ್ತು ಅಂತ ಏನೋ ಒಂದ್ ಏನೋ ಒಂದ್ ಹೇಳಿ ಹೇಳ್ತಾರೆ, ಸುಮ್ಮನೆ ಆಗ್ತಾರೆ ಅಷ್ಟೇ. ಇದೊಂದು ತಲುಗ್ಲಿನಪ್ಪ ಇಲ್ಲಿಂದ ಅಂತ ಪರಿಸ್ಥಿತಿ. ಎಷ್ಟು ಹೇಳಿದ್ರು ಇವ್ರು ಕೇಳೋದಿಲ್ಲ. ಏನೋ ಒಂದು ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ. ನಿಜವಾದ ಆತ್ಮವಿಚಾರ ಇವರು ಗೊತ್ತಿದ್ರೆ ಹೇಳ್ತಾರೆ, ಅವಿಂದ ಏನು ಪ್ರಯೋಜನ ಇಲ್ಲ, ಬಂದಿದ್ದು ಅನುಭವಿಸ್ಬೇಕು. ಪ್ರಾರಬ್ಧ ಅದರಲ್ಲೈತೆ ಪುಸ್ತಕದಲ್ಲಿ, ಪ್ರಾರಬ್ಧ ಕರ್ಮವನ್ನ ಅನುಭವಿಸಿನೇ ತೀರ್ಬೇಕು. ಅದೇ ಮೋಸ ಹೋಗೋರು ಇರೋ ತನಕ ಮೋಸ ಮಾಡ್ತಾನೆ. ನಿಜವಾದ ಗುರು ಹೇಳಲ್ಲ, ನೋಡಪ್ಪ ನೀನ್ ಪ್ರಾರಬ್ಧ ಕರ್ಮ ಅನುಭವಿಸಿದ್ದೀರು, ಈ ಜನ್ಮದಲ್ಲೇ ಈ ವಿಚಾರಗಳನ್ನ ಕೇಳು, ಬಿಡುಗಡೆ ಆಗ್ತೀಯ. ಅದರಲ್ಲೂ ಆತ್ಮನಲ್ಲಿ ನೀನು ಲೀನ ಆದ್ರೆ ಮಾತ್ರ. ಇಲ್ಲಾಂದ್ರೆ ನಿನಗೂ ಮತ್ತೆ ದೇಹ ಬರುತ್ತೆ. ಅದನ್ನೇ ಈ ಪುಸ್ತಕದಲ್ಲಿ ಹಾಕಿದ್ದಾರೆ. ಈ ಜನ್ಮದಲ್ಲಿ ನಾವು ತಿಳಿದ್ವಿ, ಸ್ವಲ್ಪ ಪುಣ್ಯ, ನಮ್ಮ ಒಂದು ವಿಶೇಷವಾದ ಪುಣ್ಯ ಸಂಗ್ರಹಣೆ ಆಯ್ತು, ನಮ್ದು ಆಯುಷ್ ಮುಗಿದೋಯ್ತು, ಮತ್ತೆ ಇನ್ನೊಂದು ಜನ್ಮದಲ್ಲಿ ಪ್ರಯತ್ನ ಮಾಡ್ತೀವಿ, ಆಗ ಮುಕ್ತನಾಗ್ತೀಯ. ಒಟ್ಟಾರೆ ನಿಮ್ಮ ಅಕೌಂಟ್ನಲ್ಲಿ ನೀವೇನೇ ಮಾಡಿದ್ರು ನಿಮ್ಮ ಅಕೌಂಟ್ನಲ್ಲಿ ಜಮಾ ಇರುತ್ತೆ. ನಿಮ್ಮ ಪರ್ಸನಲ್ ಅಕೌಂಟ್. ಅದನ್ನ ಯಾರು ಕದಿಯಕ್ಕಾಗಲ್ಲ, ಯಾರು ನೋಡಕ್ಕಾಗಲ್ಲ. ಪಾಸ್ವರ್ಡ್ ಗೊತ್ತಿರಲ್ಲ. ಪಾಸ್ವರ್ಡ್ ಗೊತ್ತಿರಲ್ಲ, ನೋಡಕ್ಕೂ ಆಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸತ್ಯದ ವಿಚಾರ ಸ್ಮೃತಿ ವೇದಗಳಲ್ಲಿದೆ, ಧರ್ಮಶಾಸ್ತ್ರಗಳಲ್ಲಿದೆ. ಆದ್ರೆ ಇದೆ, ಅದನ್ನ ಅಲ್ಲಗೆಳಿಲಿಲ್ಲ ಕಬೀರ್ ಸಾಹೇಬ್. ಅದರಲ್ಲಿ ಸಾರವನ್ನ ತೆಗೆದುಕೊಂಡು ನಿಮ್ಗೆ ಹೇಳ್ತಾ ಇದ್ದಾರೆ, ನಮ್ಗೆಲ್ಲ ಹೇಳ್ತಾ ಇದ್ದಾರೆ. ಏನು? ಸತ್ಯವನ್ನ ತಿಳಿ, ಸತ್ಯದ ಆಚರಣೆ ಮಾಡು. ಅಂದ್ರೆ ಕಾಮ ಕ್ರೋಧಾದಿಗಳನ್ನ ದೂರ ಇಟ್ಕೊಳ್ಳೋದು, ರಾಗ ದ್ವೇಷಾದಿಗಳನ್ನ ದೂರ ಇಟ್ಕೊಳ್ಳೋದು. ಯಾರು ಸತ್ಯ ಜ್ಞಾನವನ್ನ ತಿಳಿದಿರ್ತಾರೋ ಅವರು ಯಾರನ್ನು ದ್ವೇಷ ಮಾಡೋದಿಲ್ಲ. ಆದರೆ ಕೆಲವರು ಜ್ಞಾನವನ್ನ ತಿಳಿದರೂ ಸಹ ಭೇದ ಭಾವ ಮಾಡ್ತಾರೆ, ದ್ವೇಷ ಮಾಡ್ತಾರೆ. ಅಂತವರು ಆ ಒಂದು ದ್ವೇಷದ ಬೆಂಕಿಯಲ್ಲಿ ಸುಟ್ಟೋಗ್ತಾರೆ. ಯಾರನ್ನು ಬಿಟ್ಟಿಲ್ಲ ಇವರು ಕಬೀರ್ ಸಾಹೇಬರು. ಸಂತರನ್ನು ಬಿಟ್ಟಿಲ್ಲ, ಗುರುಗಳನ್ನು ಬಿಟ್ಟಿಲ್ಲ, ಎಲ್ಲರಿಗೂ ಪಾಠ ಹೇಳಿದ್ದಾರೆ. ಗುರುಗಳಾದವ್ರು ಹೇಗಿರ್ಬೇಕು, ಸಂತರಾದವ್ರು ಹೇಗಿರ್ಬೇಕು, ಎಲ್ರಿಗೂ ಪಾಠ ಹೇಳ್ತಾರೆ. ವೇದ के नाम कहते सही आदमी अपनी जलता है. ನೋಡಿ ವೇದಗಳಲ್ಲಿ ಹೇಳಿದೆ, ಅಸೂಯೆ ಉಳ್ಳ ಮನುಷ್ಯ ಅಸೂಯೆ ಎಂಬ ಅಗ್ನಿಯಿಂದ ನಾಶವಾಗ್ತಾನೆ. ಏನಂದ್ರೆ ಜ್ಞಾನವನ್ನ ತಿಳಿಯಕ್ಕೆ ಸಾಧ್ಯ ಇಲ್ಲ, ತಿಳಿದಿದ್ರೂ ಸಹ ಅದನ್ನ ಮುಟ್ಟೋದಿಕ್ಕೆ ಸಾಧ್ಯ ಇಲ್ಲ, ಅಲ್ಲೋಗಿ ಸೇರೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರಲ್ಲೂ ದ್ವೇಷ ಮಾಡಬೇಡಿ. ಆ ರೀತಿ ಜೀವನ ನಿರ್ವಹಣೆ ಮಾಡಿ. ಪುರಾಣ ಪುಣ್ಯಕ್ಕೆ ಅದೇ ದ್ವೇಷ ಅಲ್ಲ. ಅದ್ಯಾರಿಂದ ಇದು ಒಬ್ಬ ಸ್ತ್ರೀಯಿಂದ ಆಯ್ತು. ಮೂಲ ಕಾರಣ ದ್ರೌಪದಿ ಅಂತ ಆಯ್ತು. ಒಬ್ರಿಗೊಬ್ರು ದ್ವೇಷ ಬೆಳೀತು. ಇವೊಂದು ಕಿತ್ತು ಇವ್ರದೆಲ್ಲ ಕೊಡ್ಬೇಕು ಅಂತ ಇದೆಲ್ಲ ಕಿತ್ಕೊಂಡ ಮೋಸದಿಂದ ಅಲ್ವಾ. ಅವನಿಗೆ ಮತ್ತೆ ಅವರು ಬರಲೇಬಾರ್ದು, ವಾಪಸ್ಸು ಊರ್ ಕೇಳಬಾರ್ದು, ಅವ್ರನ್ನ ಹುಡುಗಿಸ್ತಾ
ಸಿಗ್ಲಿಲ್ಲ, ತಿರ್ಗಾ ಎತ್ಕೊಂಡು ಬಂದ್ರು, ಕೊಟ್ನ ಅವನು ಕೊಟ್ಟಿಲ್ಲ, 5 ಗ್ರಾಮ್ ಕೊಡು, ಅದು ಕೊಡ್ಲಿಲ್ಲ, ಒಂದು ಸೂಜಿ ಮನೆಯಷ್ಟು ಕೊಡಲ್ಲ ಅಂತ. ಯಾಕೆ? ಅವ್ರು ಉದ್ಧಾರ ಆಗ್ಬಾರ್ದು, ಅವ್ರ ಮೇಲೆ ದ್ವೇಷ ಆಯ್ತು. ಕೊನೆಗೆ ನಾಶ ಆಗಿದೆ ಯಾರು? ಅವ್ನು ಪೂರ್ತಿ, ಅವನ ಅಣ್ಣ ತಮ್ಮದಿರು ಎಲ್ಲರೂ ನಾಶ, ಎಲ್ಲರೂ ನಾಶ ಆದ್ರು. ಅದಕ್ಕೇನೆ ಈ ರೀತಿಯಾಗಿ ದ್ವೇಷ ಯಾರಲ್ಲೂ ಇರಬಾರ್ದು, ಸಂತರಲ್ಲಿ ಇರಬಾರ್ದು, ಗುರುಗಳಲ್ಲಿ ಇರಬಾರ್ದು, ಸಾಮಾನ್ಯ ಜನರಲ್ಲೂ ಇರಬಾರ್ದು. ಮನೆಯಲ್ಲಿ ಅಣ್ಣ ತಮ್ಮದಿರ ನಡುವೆ ದ್ವೇಷ ಇದ್ರೆ ಹಣ ಆ ಮನೆ ಇದಾಗತ್ತಾ? ಅಭಿವೃದ್ಧಿ ಆಗತ್ತಾ? ಹಾಗದಿಲ್ಲ. ಎಷ್ಟು ಮನೆಗಳು ನೋಡ್ತಾ ಇದೀವಲ್ವ, ಇವ್ರೊಪ್ಪಿದ್ದು ಅವ್ರೊಪ್ಪಲ್ಲ, ಅವ್ರೊಪ್ಪಿದ್ದು ಇವ್ರೊಪ್ಪಲ್ಲ, ಇವ್ರ ಅಭಿಪ್ರಾಯನ ಅವ್ರೊಪ್ಪಲ್ಲ, ಅವ್ರ ಅಭಿಪ್ರಾಯನ ಇವ್ರೊಪ್ಪಲ್ಲ. आद्रिंदा अपनी अपनी आदमी अपने भीतर के भेद से ही मारा जाता है. ಈ ರೀತಿ ಅಸೂಯೆಗಳನ್ನ ಇಟ್ಟುಕೊಂಡು ಭೇದ ಭಾವಗಳನ್ನ ಇಟ್ಟುಕೊಂಡು ಅವನೇ ನಾಶ ಆಗ್ತಾ ಇದ್ದಾನೆ. ಅಂದೇನು ಒಳ್ಳೆ ಜ್ಞಾನವನ್ನ ಪಡೀತಾ ಇಲ್ಲ, ಹುಡ್ತಾನೆ, ಸಾಯ್ತಾನೆ ಇದೆ. ಒಳ್ಳೆ ಜ್ಞಾನವನ್ನು ಪಡೆದ್ರೆ ಮುಕ್ತಿ, ಬಿಡುಗಡೆ, ಇಲ್ಲ ಅಂದ್ರೆ ಇಲ್ಲ. ಕಾಮ ಕ್ರೋಧ ಅಹಂಕಾರ ಆದಿ ಉದಯ ನೋಡಿ, ಮನುಷ್ಯನಲ್ಲಿ ಪುರಾಣ ಪುಣ್ಯಕಥೆಗಳನ್ನ ಕೇಳ್ತಾ ಇದ್ರು ಸಹ, ಅಧ್ಯಯನ ಮಾಡ್ತಾ ಇದ್ರು ಸಹ ಇವೆಲ್ಲ ಉತ್ಪತ್ತಿ ಆಗುತ್ತೆ. ಏನೋ ಬಯಕೆಗಳು ಉತ್ಪತ್ತಿ ಆಗುತ್ತೆ. ಪದವಿಯ ಬಯಕೆ, ಹೆಸರಿನ ಬಯಕೆ, ನನ್ನ ಹೆಸರು ಎಲ್ಲ ಓಡಾಡ್ಬೇಕಪ್ಪ, ನನ್ನೆಲ್ಲರೂ ಮೆಚ್ಕೊಳ್ಬೇಕಪ್ಪ, ಇವೆಲ್ಲ ಬಯಕೆಗಳು. ಇವೆಲ್ಲ ಹೃದಯದಲ್ಲಿ ಅಹಂಕಾರ ಉತ್ಪತ್ತಿ ಆಗ್ಬಿಡುತ್ತೆ. ನನ್ನೇ ಹೊಗಳ್ತಾ ಇದೆ, ನನಗೆ ಅಹಂಕಾರ ಆಟೋಮೆಟಿಕ್ ಆಗಿ ಗೊತ್ತಿಲ್ದಂಗೆ ಉತ್ಪತ್ತಿ ಆಗ್ಬಿಡುತ್ತೆ. ಇವೆಲ್ಲವೂ ನಿನ್ನನ್ನು ನಾಶ ಮಾಡ್ತಾವಪ್ಪ. ಎಚ್ಚರವಾಗಿರು, ಎಚ್ಚರವಾಗಿರು. ಜಸ್ ರಾವಣ ಮಾರೇವು ಗರ್ಕೆ ಭೇದ್. ರಾವಣ ಸತ್ತಿದ್ದವು ಕಾರಣ ಈಗ ಹೇಳಿದ್ವಲ್ಲ, ಮನೆಯಲ್ಲಿ ತಿಳುವಳಿಕೆ ಹೇಳ್ತಾರೆ ವಿಭೀಷಣ ಅವನಿಗೆ, ಬೇಡ ಪರಸ್ತ್ರೀ ವ್ಯಾಮೋಹ ಬೇಡ, ಬಿಟ್ಟುಬಿಡು, ಅದು ಒಳ್ಳೇದಲ್ಲ, ನಿನ್ನ ನಾಶ ಮಾಡುತ್ತೆ. ಅವನು ನಾಚಿಕೆ ಆಗ್ತ, ಅವನೋಗಿ ರಾಮನ ಜೊತೆ ಸೇರ್ಕೊಂಡ. ಯಾರು? ವಿಭೀಷಣ. ಇವನ್ ರಹಸ್ಯಗಳನ್ನೆಲ್ಲ ಹೇಳ್ಬಿಟ್ಟ, ಕಥೆಗಳಲ್ಲಿ ತಿಳಿಸಿರೋ ಪ್ರಕಾರ. ಏನು? ಇವನ್ ಪ್ರಾಣ ಪಕ್ಷಿ, ಇವನ್ ಪ್ರಾಣ ಎಲ್ಲಿದೆ? ಹೃದಯದಲ್ಲಿದೆ, ತಲೆಯಲ್ಲಿಲ್ಲ. ತಲೆನ ಎಷ್ಟು ಕಡಿದ್ರು ಬಂದು ಸೇರ್ಕೊಳ್ತಾ ಇರ್ತದೆ. ಕೊನೆಗೆ ವಿಭೀಷಣ ಹೇಳ್ತಾನೆ, ಅವನು ತಲೆಯಲ್ಲಿಲ್ಲ ಪ್ರಾಣ, ಹೃದಯ ಕೊಡಿ ಅಂತ. ಹೃದಯ ಕೊಡಿತಾನೆ, ಸತ್ತೋಗ್ತಾನೆ. ಅದೇ ಹೇಳ್ತಾರೆ, विभीषण ने रावण से अलग होकर उसका मारा भेद राम को बताया. ವಿಭೀಷಣ ರಾವಣನಿಗೆ ತಿಳುವಳಿಕೆ ಕೊಟ್ಟ, ಬೇಡ ತಂದಿದ್ಯಾ ತಪ್ಪಾಯ್ತು, ಹೋಗ ಅವನು ಕೊಟ್ಬಿಟ್ಟು ತಪ್ಪಾಯ್ತು ಅಂತ ಒಪ್ಕೋ, ಕ್ಷಮಿಸ್ತಾನೆ ರಾಮನು ಅಂತ ಹೇಳ್ದ. ಇವನ ಅಹಂಕಾರ ಇತ್ತು, ನಾನು ಬಲವುಳ್ಳವನು, ನನ್ನ ಯಾರು ಹೊಡಿತಾರೆ ಅಂತ. ನೋಡಿ ಅಹಂಕಾರ ಅದೇ. ಅವನು ನರಮಾನವ, ನನ್ನೆಲ್ಲಿ ಸಾಯಿಸ್ತಾನೆ ಅಂತ. ನಾನು ರಾಕ್ಷಸ, ಅತ್ಯಧಿಕ ಬಲವುಳ್ಳವನು. ಅಹಂಕಾರ ಇತ್ತಲೇ ನಮ್ಮ ರಾವಣನಿಗೆ ಹೊಡೆದಾಗ್ತಾ ಬಂದು ಆ ಅಹಂಕಾರನೇ ಅವನ್ನ ನಾಶ ಮಾಡ್ತು. ಅದಕ್ಕೆ ಅಹಂಕಾರವನ್ನ ಬಿಡಿಯನ್ನ ಇದು ಒಂದು ಅಧ್ಯಾಯದ ಪೂರ್ಣ ಸಾರಾಂಶ. ನಿಮ್ಗೆ ಏನೇ ಇದ್ರು ಅಹಂಕಾರ ಇಟ್ಕೊಳ್ಬೇಡಿ. ಪರಿವಾರ ಇರುತ್ತೆ, ಐಶ್ವರ್ಯ ಇರುತ್ತೆ, ಒಳ್ಳೆ ಸೌಖ್ಯ ಇರ್ತಿದೆ, ಮನೆಯಲ್ಲಿ ಶ್ರೀಮಂತ ಸಂಪತ್ತುಗಳು ಇರ್ತವೆ. ಅಹಂಕಾರವನ್ನ ಧಾರಣೆ ಮಾಡ್ಕೊಳ್ಬೇಡಿ. ಯಾರೋ ಉಟ್ಕೊಳ್ತಾರೆ ಅಹಂಕಾರದಿಂದ. ನೀವೇನೋ ಯಾರಾದ್ರೂ ಅಂದಾಗ ಪರ್ಸನಲ್ ಸೆಕ್ರೆಟರಿನೇ ಬೇರೆ ಆಗ್ಬಿಟ್ಟು ನಡೀತಾ ಇಲ್ವಾ? ಬೇರೆ ಆಗ್ಬಿಟ್ಟು ಬೇರೆ ಕಡೆ ಪಕ್ಷದ ಕಡೆ ಹೋಗ್ಬಿಟ್ಟು ನಿಂತ್ಕೊಂಡು ಇವನು ಸೋಲ್ಸಕ್ಕೆ ಎಲ್ಲ ವೀಕ್ನೆಸ್ ಎಲ್ಲ ಹೇಳ್ಬಿಡ್ತಾರೆ ಅಲ್ವಾ ಸೊಮ್ಮೆ? ಎಲ್ಲ ಮೊನ್ನೆ ಎಲ್ಲ ಹಂಗೆ ಆಗಿದ್ದು. ಹೆಸರು ಹೇಳ್ಬಾರ್ದು. ಒಂದು ವಾದ ಇದೆ, ಹೇಳಿ ಸೊಮ್ಮೆ. ರಾವಣ ಏನೂ ತಪ್ಪು ಮಾಡಿಲ್ಲ. ಕಾರಣ ಏನು ಗೊತ್ತಾ? ಏನ್ ಮಾಡಿದ್ರು ಅವನು ಈಶ್ವರನ ಪ್ರೇರಣೆಯಿಂದ ಆಗುತ್ತೆ. ಕಾರಣ ಈಶ್ವರನ ಕೃಪೆಯಿಂದ ಯಾವುದೇ ಒಂದು ಕಡೆಯನ್ನು ಅಲ್ಲಾಡೋದಿಲ್ಲ. ಆದ್ರಿಂದ ಈ ರಾವಣ ತಪ್ಪು ಮಾಡ್ಬೇಕಾದ್ರೂ ಅವನಿಂದಾನೇ ತಾನೇ ಆಗೋಣ. ಅವನ ಪ್ರೇರಣೆ ಇಲ್ಲಿಂದ ಅಂದ್ರೆ ಯಾವ್ದು ಕೆಲಸ ಒಳ್ಳೇದು ಮಾಡೋಕ್ಕಾಗಲ್ಲ. ಇವಾಗ ನಾನು ಕೈ ಎತ್ತಕ್ಕೂ ಆಗಲ್ಲ, ಇಳ್ಸಕ್ಕೂ ಆಗಲ್ಲ. ಅವನ ಪ್ರೇರಣೆ ಇಲ್ಲ ಅಂದ್ರೆ, ಅವನ ಪ್ರೇರಣೆಯಿಂದ ತಾನೇ ಅವನು ರಾವಣ ತರ. ಯಾರ ಪ್ರೇರಣೆ? ಹೇಳ್ತಾ ಇದೀವಲ್ಲ, ಬರಿತಾ ಇದೀವಲ್ಲ ರಾಮಾಯಣ ಮಹಾಭಾರತದಲ್ಲಿ ನಾವು
ಗಂಡ ಪುರಾಣಗಳೆಲ್ಲ ಬರೆದು ಹಾಕಿದ್ವಲ್ಲ ನಾವು ಬ್ರಾಹ್ಮಣರು ನಮ್ಗೆ ಇನ್ನೇನ್ ಅದೇ ಹೇಳಿದ್ದು, ಅದನ್ನೇ ಹೇಳಿದ್ದು ಅವ್ರು ಬೇಕಾದಂಗೆ ಬರ್ಕೊಂಡ್ರು ಅಂತ. ವರ್ಣಭೇದ ಮಾಡ್ಕೊಂಡು ನಮ್ಗೆ ಅವಾಗೇನು ಶೂದ್ರರು ಏನು ಬರ್ಲಿಲ್ಲ. ಗೊತ್ತಿಲ್ಲ. ಅವ್ರಿಗೆ ಬ್ರಾಹ್ಮಣರು ಸ್ವಲ್ಪ ಇದಿತ್ತು, ಅವರೇ ತಾನೇ ಬರ್ದಿರೋದು. ಆಯ್ತಾ, ಬರೆದು ಮಾಡಿದ್ರು. ರಾವಣ ವಿದ್ಯಾವಂತ ಬರೆದ್ರು, ಅವನಿಗೆ ಅರಿವಿರ್ಲಿಲ್ವಾ? ಮಹಾಬ್ರಾಹ್ಮಣ ಅಂತ ಬರೆದ್ರು, ಅವನಿಗೆ ಅರಿವಿರ್ಲಿಲ್ವಾ ಈಗೆಲ್ಲ ಮಾಡಬಾರ್ದು ಅಂತ? ಇದ್ರ ಜೊತೆಗೆ ಒಂದು ಕತೆ ಹೇಳಿದ್ರಲ್ಲ ನೀವು, ಗೋವುಗಳನ್ನ ಕಾಂಪಿಟೇಷನ್ ಅಲ್ಲಿ ಇಕ್ಕಿದ್ರಲ್ಲ ಅದೇ ಗಾರ್ಗೆ ಕತೆ. ಅವಾಗ ಯಾರು ನೀವು ಸಾಕ್ಷಿಯಾಗಿದ್ರ ಅಂತ ಹೌದು. ಇದು ರಾಮಾಯಣ ಮಹಾಭಾರತದಾಗ ಇದು ನಡೆದಿದೆಯಾ ಇಲ್ವಾ ಅಂತ ಇವಾಗೂನು ಪ್ರಶ್ನೆ ಇದೆ. ಹೌದು, ಪ್ರಶ್ನೆ ಇದೆ. ಇವಾಗೂನು ಇದೆಯಾ? ಹೌದು. ಇದಕ್ಕೆ ಅವಾಗ ಯಾರು ಸಾಕ್ಷಿ ಅಂತ ಯಾರಾದ್ರೂ ಇದ್ರ ಅಂತ ನನಗೆ ಒಂದು ಸಂಶಯ ಇದೆ. ಯಾವ್ದು ಬರೆಯೋದಕ್ಕೆ? ಬರೆಯೋದಕ್ಕೆ ನಡೆದಿರೋದು ರಾಮಾಯಣ ನಡೆದಿರೋದು ಯಾರಾದ್ರೂ ನೋಡವ್ರ? ಈಗ ಕೃಷ್ಣನ ಅಂತೇಳಿ ದ್ವಾರಕ ಮುಳುಗೋಗಿದೆ ಅಂತ ಹೇಳ್ತಾರೆ. ನಡೆದಿರಬಹುದು, ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಡೆದಿದೆ, ಒಂದು ಕತೆ ಅದು. ಅದಕ್ಕೆ ಅನೇಕ ಕಲ್ಪನೆಗಳನ್ನ ಸೇರಿಸಿ ಬರ್ದಿದಾರಲ್ಲ, ಅದು ಸುಳ್ಳು. ಆ ರೀತಿ ವಿಚಾರ ಮಾಡ್ಬೇಕು. ಕತೆ ನಡೆದಿರುತ್ತೆ. ರಾಮಾಯಣ ಎಲ್ಲ ಇಂಟಿಂಟಿ ರಾಮಾಯಣ ಅನ್ನೋರು ನಮ್ಮ ಸಾಹೇಬರು ಮನೆಯಲ್ಲೂ ರಾಮಾಯಣಗಳು ಇರ್ತವೆ. ನಡೆದಿರ್ಬೋದು, ಅದು ವಿಚಾರ ಯಾಕೆ ನಮ್ಗೆ? ಅದ್ರಲ್ಲಿರ್ತಕ್ಕಂಥ ವಿಚಾರಗಳನ್ನ ಸಂಗ್ರಹಣ ಮಾಡಿ. ಇವಾಗ ಮೈಸೂರು ಮಹಾರಾಜರು, ಹೈದರಾಲಿ, ಟಿಪ್ಪು ಸುಲ್ತಾನ್ ಇವರೆಲ್ಲ ಯುದ್ಧಗಳು ಮಾಡೋರು. ಇದೇ ತರ ಅದು ಒಂದು ಆಗಿರ್ಬೋದು. ಇದು ರಾಮಾಯಣ ನೀವು ಹೇಳ್ದಂಗೆ ಪ್ರಪಂಚ ಹುಟ್ಟಿ ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಇದು ನಡೆದು ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಹೆಂಗೆ ಅವತ್ತು 200 ವರ್ಷ ಪೆನ್ ಇರ್ಲಿಲ್ಲ. ಹೌದು, ತಾಳೆಗರಿ ಹೇಳ್ತಾರಲ್ಲ, ತಾಳೆಗರಿನಲ್ಲಿ ಬರೀತಾ ಇದ್ರು ಅಂತ. ಎಲ್ಲರಿಗೂ ಉತ್ತರ ರೆಡಿ ಮಾಡ್ಕೊಂಡು ಇಟ್ಟಿರ್ತಾರೆ, ನಾವು ವಿಚಾರ ಮಾಡ್ಬೇಕು ಅಷ್ಟೇ. ಸರಿ ಸಮಯ ಅವ್ರು ಬರ್ದಿದ್ದಾರೆ, ಕಥೆ ರೂಪದಲ್ಲಿ ಬರ್ದಿರ್ತಾರೆ. ಹೌದು, ನಾವು ಓದಿ ಅದನ್ನೇ ಫಾಲೋ ಮಾಡ್ತೀವಿ. ಆತ್ಮಜ್ಞಾನ ಬಿಟ್ಬಿಡ್ತೀವಲ್ಲ, ಜಡ ಚೇತನ ಎರಡೂ ಬಿಟ್ಬಿಡ್ತೀವಲ್ಲ. ಇಲ್ಲಲ್ಲ ಇವೇಳಲ್ಲ. ಅದಕ್ಕೆ ಈ ರೀತಿ ಬಿಡಿಸಿ ಹೇಳೋರು ಇಲ್ಲ. ಅದಕ್ಕೆ ಅದನ್ನ ಪಾಲನೆ ಮಾಡ್ತಾರೆ. ಅದನ್ನೇ ಜಾಸ್ತಿ ಹೇಳ್ತಾ ಇದ್ದಾರೆ, ನಾವು ಪಾಲನೆ ಮಾಡ್ತಾ ಇದೀವಿ ಅಷ್ಟೇ. ಇದನ್ನ ಈ ರೀತಿ ಕೇಳೋದಕ್ಕೂ ಪುಣ್ಯ ಮಾಡಿರ್ಬೇಕು ಸ್ವಾಮಿ, ಹೇಳೋದಕ್ಕೂ ಪುಣ್ಯ ಮಾಡಿರ್ಬೇಕು, ಕೇಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ಹೇಳಿದ್ವಲ್ಲ, 100 ಕೋಟಿ ಜನ್ಮದಲ್ಲಿ ನಿಷ್ಕಾಮದಿಂದ ಪೂಜೆ ಮಾಡಿರ್ಬೇಕು. ಆ ಕರ್ಮ ತಂದು ಇಂಥ ಸತ್ಯಕ್ಕೆ ಬಿಡುತ್ತೆ ಅಂತ ಅರ್ಥ ಆಯ್ತಾ? ನಡೆದಿಲ್ವೋ ಬೇಕಾಗಿಲ್ಲ ನಮ್ಗೆ. ಅವ್ರು ನಡೆದಿದೆ ಅನ್ಕೊಂಡು ಇದೇ ನಡೆದಿದೆ ರೀ ಅಂದ್ರೆ ಬಿಟ್ಬಿಡಿ. ಅವ್ರ ಹತ್ರ ವಾದ ವಿವಾದ ಮಾಡಬೇಡಿ, ವಾದಗಳು ಮಾಡಕ್ ಹೋಗ್ಬೇಡಿ, ವಾದಗಳು ಮಾಡಕ್ಕೆ ಹೋಗ್ಬೇಡಿ. ಏನು ಪ್ರಯೋಜನ ಇಲ್ಲ ಸ್ವಾಮಿ ವಾದ ಮಾಡೋದ್ರಿಂದ. ಒಂದೇ ಒಂದು ಐತೆ ಹೇಳ್ಬಿಡ್ತೀನಿ. ನಾಲಿಗೆ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ. ನಿಮ್ಗೆ ಉತ್ತರ ಸಿಗುತ್ತೆ. ವಾದ ವಿವಾದಗಳನ್ನ ಬಿಟ್ಟರೆ ಸಂಬಂಧಗಳಿಗೆ ಲಾಭ. ಮನೆಯವರ ಹತ್ರ ವಾದ ವಿವಾದ ಮಾಡಬಾರ್ದು. ವ್ಯರ್ಥ ಚಿಂತನೆಗಳನ್ನ ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ. ಇವೆಲ್ಲ ವ್ಯರ್ಥ ಚಿಂತನೆ. ಏನಮ್ಮ, ಅವಾಗ ಸಾಕ್ಷಿ ಇರಲಿಲ್ವಾ? ಅವ್ರು ಬರ್ದಿದ್ರು ಇಲ್ಲ, ಯಾರು ನೋಡಿದಾರ? ಅದೆಲ್ಲ ಸುಮ್ಮನೆ ಕೇಳ್ಬೇಕು. ರಾಮಾಯಣ ಬರ್ದಿದ್ದಾರೆ, ಅದರಲ್ಲಿರ್ತಕ್ಕಂಥ ಒಳ್ಳೆ ವಿಚಾರಗಳನ್ನ ತೆಗೆದುಕೊಳ್ಳಿ, ಒಳ್ಳೆ ವಿಷಯಗಳನ್ನ ತೆಗೆದುಕೊಳ್ಳಿ. ಕಾಲ್ಪನಿಕ ಕಥೆಗಳು ಅಂತಾನು ಹೇಳ್ತಾರೆ ಆಗದೆ ಇರೋರು, ಅಲ್ಲ ಇವೆಲ್ಲ ಕಲ್ಪನೆ ಕಥೆಗಳು ಅಂತ ಹೇಳ್ತಾರೆ. ಅದಕ್ಕೆಲ್ಲ ಹೆಚ್ಚು ವಿಚಾರ ನಾವು ಚಿಂತನೆ ಮಾಡಿ ನಮ್ಮ ಇದನ್ನ ನಷ್ಟ ಮಾಡ್ಕೊಂಬಾರ್ದು, ನಮ್ಮ ಸಮಯನ. ನನ್ನ ಪ್ರಶ್ನೆ ಗೊತ್ತು ಸ್ವಾಮಿ, ಗಟ್ಟಿಯ ಇದೆಯಾ ಇಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ನೋಡಿ, ಸ್ವಲ್ಪ ಆ ಕತೆ ಕಾಲ್ಪನಿಕ ಆಗಿರ್ಬೋದು, ಅದ್ರಲ್ಲಿ ಬರೆದಿರತಕ್ಕಂಥ ಶಬ್ದಗಳಿದೆಯಲ್ಲ ಅದು ಸತ್ಯ ಅಂತ ತೆಗೆದುಕೊಳ್ಳಿ. ಏನೋ ರಾಮನು ಏಕಪತ್ನಿ ವ್ರತಸ್ಥ, ಅದು ಒಳ್ಳೇದ್ ಮಾಡುತ್ತಾ ಕೆಟ್ಟದ್ ಮಾಡುತ್ತಾ? ಏನಮ್ಮ, ಅದನ್ನ ತೆಗೆದುಕೊಳ್ಳಿ. ಪಿತೃವಾಕ್ಯ ಪರಿಪಾಲನೆ ಮಾಡ್ದ, ತಂದೆಗೆ ಗೌರವ ಕೊಟ್ಟ, ಅದು ಒಳ್ಳೇದ ಕೆಟ್ಟದ್ದು? ಏನಮ್ಮ, ನೀವು ತೆಗೆದುಕೊಳ್ಳಿ. ಈ ರೀತಿ ಒಳ್ಳೆ ಶಬ್ದಗಳನ್ನ ಬರೆದವರಲ್ಲ, ಅದನ್ನ ತೆಗೆದುಕೊಳ್ಳಿ. ನಿಮ್ ಪ್ರಶ್ನೆ ನಮ್ಗೆ ಯಾರೋ ಒಬ್ರು ಹಾಕಿದ್ರು ರೀತಿಯಲ್ಲ, ಅವರು ಇದೇ ಉತ್ತರ ಕೊಟ್ಟಿದ್ರು. ಏನೋ ಕೃಷ್ಣಾವತಾರದಲ್ಲಿ ಕೃಷ್ಣನು ಗೀತೆ ಶಬ್ದಗಳಿದೆ. ಏನೋ ಆತ್ಮನಾದಿ, ಪ್ರಕೃತಿ ನಾದಿ, ಅದನ್ನ ಕವಿ
ಅನಾದಿ ಅಂದ್ರೆ ಯಾರು ಉತ್ಪತ್ತಿ ಮಾಡಿಲ್ಲ, ಮೊದಲಿಂದಲೂ ಇದೆ. ಈ ಶಬ್ದಗಳನ್ನ ತೆಗೆದುಕೊಳ್ಳಿ. ಕೃಷ್ಣಾವತಾರ ನಡೆದಿದ್ಯೋ ಬಿಟ್ಟಿದ್ಯೋ ನಮ್ಗೆ ಯಾಕೆ ಅದ್ರ ಬಗ್ಗೆ ಚಿಂತೆ? ಇತಿಹಾಸಗಳನ್ನ ಕೇಳ್ತಾ ಇದ್ದೀವಿ, ಸರಿಯಾದ ಇತಿಹಾಸ ನಮಗೆ ತಿಳಿದಿಲ್ಲ. ನಮ್ಮ ದೇಶದ ಇತಿಹಾಸ ಅಲ್ಪ ಸ್ವಲ್ಪ ತಿಳಿದಿದೆ. ಆ ರೀತಿ ಇದ್ರಂತೆ, ಈ ರೀತಿ ಇದ್ರು, ಅಂತೆ ಕಂತೆ, ಅಂತೆ ಕಂತೆ, ಅವುಗಳೆಲ್ಲ ಬಗ್ಗೆ ಹೆಚ್ಚಿನ ವಿಚಾರ ತಲೆ ಕೆಡಿಸ್ಕೊಳ್ಬೇಕು. ನಿಮ್ ಪ್ರಶ್ನೆ ಕರೆಕ್ಟ್ ಆಗಿದೆ. ಆ ಸಮಯದಲ್ಲಿ ಯಾರಿದ್ರು, ಬೇರೆಯಾಗಿದ್ದು ನೋಡಿದ್ರ, ಮಾಡಿದ್ರ, ಅವೆಲ್ಲ ನಮ್ಗೆ ವ್ಯರ್ಥ ಚಿಂತನೆಗಳು. ಅದ್ರಲ್ಲಿ ಬರತಕ್ಕಂಥ ಶಬ್ದಗಳು ಕೇಳಿ ತಿಳ್ಕೊಳ್ಳಿ. ಭಕ್ತಿ ವಿಚಾರ ತಗೊಳ್ಳಿ, ಭಕ್ತಿ ಮಾಡಿ ನೀವು. ಮನಸ್ಸನ್ನ ನಿಲ್ಲಿಸೋ ವಿಚಾರ ಹೇಳಿದರೆ ತಗೊಳ್ಳಿ ಅದನ್ನ ನೀವು, ಅದು ಸಹಾಯ ಆಗುತ್ತೆ ನಿಮ್ಗೆ. ಒಂದು ವ್ರತ, ಉಪವಾಸ, ಡಾಕ್ಟರ್ ಹೇಳ್ತಾರೆ ತಿಂಗಳಿಗೊಂದ್ಸಲಿ ಉಪವಾಸ ಇದೆ, ಒಳ್ಳೇದು ಶರೀರಕ್ಕೆ ಅಂತ. ತಗೊಳ್ಳಿ ನೀವು, ಮಾಡಿ. ವಾರಕ್ಕೊಂದ್ಸಲ ಮಾಡಿ. ಅದಾಯ್ತು ಸುಮ್ಮನೆ ಹೇಳಿದ್ರಲ್ಲ, ನಾಲಿಗೆ ರುಚಿ ನಿಮ್ಗೆ ಶರೀರಕ್ಕೆ ಲಾಭ ಅಂತ. ಹಾಗೆ ನಿಮ್ಮ ನಿಮ್ಮ ರುಚಿಗಳನ್ನ ನೀವು ನಿಯಂತ್ರಣ ಮಾಡ್ಕೊಂಡ್ರೆ ನಿಮಗ್ ಲಾಭ. ವ್ಯರ್ಥ ಚಿಂತನೆ ಅವುಗಳನ್ನೆಲ್ಲ ನಾವು ಮಾಡೋದ್ರಿಂದ ನಮಗೆ ಪ್ರಯೋಜನ ಇಲ್ಲ. ಅದ್ ನಡೆದಿದ್ಯೋ ಬಿಟ್ಟಿದ್ಯೋ, ಕೆಲವರು ಕಾಲ್ಪನಿಕ ಅಂತಾರೆ, ಹ್ಞೂ ಅನ್ಕೊಳ್ಳಿ. ನಮ್ಗೇನ್ ಬೇಕು? ಸತ್ಯ ವಚನಗಳು ಬೇಕು. ಯಾವುದು? ನಿಮ್ಮ ಆತ್ಮವೇ ಸತ್ಯ ಅನ್ನೋ ವಿಚಾರಗಳೇ ಬೇಕು, ವಚನಗಳೇ ಬೇಕು. ಇವೆಲ್ಲ ಜಡ ಅನ್ನೋದು ಸತ್ಯ ವಚನ, ಅದನ್ನು ತೆಗೆದುಕೊಳ್ಳಿ. ನಮ್ಮ ನಮ್ಮ ಸ್ವರೂಪದಲ್ಲಿ ನಿಲ್ಲುವ ಬಗ್ಗೆ ಹೇಗೆ ಅನ್ನೋದನ್ನ ಗುರುಗಳು ತಿಳಿಸ್ತಾರೆ, ಅದನ್ನು ತೆಗೆದುಕೊಂಡು ಧಾರಣೆ ಮಾಡಿಕೊಳ್ಳಿ. ಅದನ್ನ ತೆಗೆದುಕೊಂಡು ಧಾರಣೆ ಮಾಡ್ಕೊಳ್ಳಿ. ಒಂದು ವಿಚಾರ ಮಾಡೋಣ. ರಾಮನು ಅವತಾರ ಪುರುಷ. ಅವನು ಮುಂದೆ ಆಗತಕ್ಕ ಘಟನೆಗಳನ್ನ ತಡೆದು ಯುದ್ಧ ಆಗೋದನ್ನ ನಿಲ್ಲಿಸಬಹುದಾಗಿತ್ತು. ಆಯಾ ಚಿಂತೆಯಿಂದ ಯಾಕೆ ಹೋದ? ನಾವೇ ವಿಚಾರ ಮಾಡ್ಬೇಕಲ್ಲ. ಅದನ್ನ ಉತ್ತರ ಅದಕ್ಕೆ ಏನ್ ಹೇಳ್ತಾರೆ? ಅದು ಪ್ರಾರಬ್ಧ ರೀ, ಅದು ಅನುಭವಿಸ್ಬೇಕಾಯ್ತು ಅವನು, ಅದಕ್ಕೆ ಅವನು ಮಾಡ್ದ, ಸುಮ್ಮನೆ ಇದ್ದ ಅಂತಾರೆ. ಇದಕ್ಕೆ ಏನ್ ಹೇಳ್ತೀರಾ? ಅದೇನಣ್ಣ, ಏನೋ ಒಂದು ಹೇಳ್ತಾರೆ. ಅದಕ್ಕೆ ವ್ಯರ್ಥವಾದ ಚಿಂತನೆಗಳನ್ನು ಬಿಡಬೇಕು. ನಮ್ಗೇನು ಅದರಲ್ಲಿ ಇರ್ತಕ್ಕಂಥ ಶಬ್ದಗಳು ತಗೊಳ್ಳಿ. ರಾಮಾಯಣದಲ್ಲಿ ಏಕಪತ್ನಿ ವ್ರತಸ್ಥ, ಪಿತೃವಾಕ್ಯ ಪರಿಪಾಲನೆ, ಹಿರಿಯರು ಗೌರವ ಕೊಡ್ತಾ ಇದ್ದ, ಅದನ್ನ ತೆಗೆದುಕೊಂಡು ನಾವು ಪಾಲನೆ ಮಾಡೋಣ. ಗೀತೆಯಲ್ಲಿ ಹೇಳಿದ್ದಾನೆ, ಆತ್ಮನನ್ನ ತಿಳಿ, ನೀನು ಯೋಗಿಯಾಗೋ, ಆತ್ಮಜ್ಞಾನಿಯಾಗೋ. ಅದನ್ನು ತೆಗೆದುಕೊಳ್ಳೋಣ, ನಾವು ಆತ್ಮಜ್ಞಾನಿ ಆಗೋಣ. 3 ಗುಣಗಳನ್ನ ಬಿಡೋಣ. ಸಾತ್ವಿಕ, ರಾಜಸಿಕ, ತಾಮಸಿಕ. 3 ಗುಣಗಳಿಗೆ ಅತೀತವಾಗಿರ್ತಕ್ಕಂಥ ನಿಮ್ಮ ಸ್ವರೂಪವನ್ನು ತಿಳಿಯಿರಿ. ಅವನು ಹೇಳ್ತಾನೆ, ಕೃಷ್ಣನ ಕರ್ಮಕಾಂಡಗಳನ್ನ ಬಿಡು ಅರ್ಜುನ. ಏನು? ಅಪೇಕ್ಷೆಯಿಂದ ಮಾಡತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಬಿಡು, ಅದು ಕರ್ಮಕಾಂಡ. ಏನು? ನಾನು ಮುಂದಿನ ಜನ್ಮದಲ್ಲಿ ಏನೋ ಆಗಿಬಿಡ್ಬೇಕು ಅನ್ನೋದು, ಪೂಜೆ ಮಾಡೋದು, ಅದು ಕರ್ಮಕಾಂಡ. ಈಗಲೇ ಬೇಕು ಅಂತ ಈ ರೀತಿ ನಾವು ಚಿಂತನೆ ಮಾಡಬೇಕು. ಸಮಯ ಈ ರೀತಿ ಚಿಂತನೆ ಒಳ್ಳೆಯದು. ಶಬ್ದಗಳನ್ನ ಎತ್ತುಕೊಳ್ಳಿ. ಅದು ನಡೆದಿದ್ಯೋ ಬಿಟ್ಟಿದ್ಯೋ ಯಾರು ಗೊತ್ತು? ಇವಾಗ ಗ್ರೀಸದ್ದು ತತ್ವಜ್ಞಾನ ಸಾಕ್ರೆಟಿಸ್ ಹೇಳಿದೆ, ಅದು ನಡೆದಿದ್ಯೋ ಇಲ್ಲ ಗೊತ್ತಿಲ್ಲ ನನಗೆ. ಪುಸ್ತಕದಲ್ಲಿ ಬರೆದಿದ್ದಾರೆ, ಅವರು ಇದನ್ನ ಇಲ್ಲಿ ತೋರಿಸಿದ್ದಾರೆ, ನಾವು ತಿಳಿಸಿದ್ವಿ, ಹೇಳ್ತಾ ಇದ್ವಿ ಅಷ್ಟೇ. ನಮ್ಮ ಕತೆ ನಾವು ನೋಡ್ಬೇಕು ಸ್ವಾಮಿ, ಬೇರೆಯವ್ರ ಕತೆ ಯಾಕೆ ಸುಮ್ಮನೆ? ಅಷ್ಟು ವಿಚಾರ, ಆತ್ಮ ವಿಚಾರ ಅಂದ್ರೆ ಇದು. ಅವೆಲ್ಲ ಉದಾಹರಣೆ ಆಗ್ಲೇ ಹೇಳ್ತೀವಲ್ಲ, ಕತೆ ಹೇಳುವಾಗೆಲ್ಲ ನಿಮ್ಗೆ ಉದಾಹರಣೆ ಇದು ನಮ್ಮನ್ನ ಎಚ್ಚರ ಪಡಿಸೋದಿಕ್ಕೆ. ಅದಕ್ಕೆ ಅವನು ಅಷ್ಟಿಲ್ದಿರ ಅವನು ಬರೀಲಿಲ್ಲ ಸರ್ವಜ್ಞ. ಆದರದ ಕತೆ ಸೋದರವದೆ ಪುಣ್ಯದ ಕತೆ ಎಂದು ಕೇಳುವ ಪುಣ್ಯಗಳ ನೋಡು ಸರ್ವಜ್ಞ. ಅವನು ತಿಳ್ಕೊಂಡಿದ್ದ ಇವೆಲ್ಲ ಸುಖ ಇಲ್ಲ. ಅವನು ಎಲ್ಲರ ಬಗ್ಗೆನೂ ಬರ್ದೇನೆ. ಈಶ್ವರನ ಬಗ್ಗೆ ಬರ್ದೇನೆ. ಈಶ್ವರನ್ ಪೂಜೆ ಮಾಡೋರು ಒಳ್ಳೆ ಹಿಂಗೆ, ವಿಷ್ಣುವಿನ ಪೂಜೆ ಮಾಡೋರು ಹಿಂಗೆ. ಎಲ್ಲರಿಗೂ ಶ್ರೇಷ್ಠ ಯಾರು ಅಂದ್ರೆ ತನ್ನನ್ನು ತಾನು ತಿಳಿಯೋನು ಶ್ರೇಷ್ಠರು ಅಂತ ಅದು ಬರೆದಿದ್ದಾನೆ ವಚನದಲ್ಲಿ. ವಚನದಲ್ಲಿ ತನ್ನನ್ನು ತಾನು ತಿಳಿಯೋರು ಶ್ರೇಷ್ಠರು ಅಂತ ಅದು ಬರೆದಿದ್ದಾನೆ. ಇದರಲ್ಲೇ ಇದೆ ಒಂದು 4-5 ವಚನಗಳು. ಸರ್ವಜ್ಞ ವಚನಗಳು ಒಂದೊಂದೇ ಹೇಳ್ಬಿಡಂತೆ. ಭೂದೇಶ ಗೆರುವವನು ಜಾತಿ ಮಾದಿಗನಲ್ಲ, ಜಾತಿಯಲ್ಲಿ ಹುಟ್ಟಿ ಗುರುವಿಂಗೆ, ಜಾತಿಯಲ್ಲಿ ಹುಟ್ಟಿ ಗುರುವಿಂಗೆ ಎರಗದವ ಜಾತಿ ಮಾದಿಗನು ಸರ್ವಜ್ಞ. ಏನೋ ಜಾತಿ ಅಂತ ಗುರುವಿಗೆ ನಮಸ್ಕಾರ ಮಾಡದೇ ಇರೋ
ಅವನು ಇಂಥವನು ಅಂತೇಳಿದ. ಸತ್ಯರ ನುಡಿತೀರ್ಥ, ನಿತ್ಯರ ನಡೆತೀರ್ಥ, ಉತ್ತಮರ ಸಂಘ ತೀರ್ಥ, ಉತ್ತಮರ ಸಂಘವದು ತೀರ್ಥ, ಅರಿವ ನೀರದಿರ್ತನ ತೀರ್ಥ ಸರ್ವಜ್ಞ ಹೇಳಿದ. ನಿಮ್ ಪಾಯಿಂಟ್ಗೆ ಬರ್ತಾ ಇದ್ದೀವಿ. ಏನೋ ಸತ್ಯರ ನುಡಿತೀರ್ಥ, ಯಾರು ಸತ್ಯವನ್ನ ಹೇಳ್ತಾ ಇದ್ದಾರೋ ಅವ್ರ ನುಡಿಗಳೇ ತೀರ್ಥ ಅಂತ ತಿಳ್ಕೊ. ನಿತ್ಯರ, ಅದರಲ್ಲಿ ಯಾವಾಗಲೂ ನಿತ್ಯವಾಗಿರ್ತಾರೋ ಅವ್ರ ಸಂಘವೇ ತೀರ್ಥ ಅಂತ ತಿಳ್ಕೊ. ಉತ್ತಮರ ಸಂಘ ಅಂದ್ರೆ ಅವರೇ ಉತ್ತಮರು. ಹರಿವ ನೀರದಿರ್ತನ ತೀರ್ಥ ಸರ್ವಜ್ಞ ಹರಿತಾ ಇದೆಯಲ್ಲ, ಕಾವೇರಿ ನದಿ ಇದೆ, ಗಂಗಾ ನದಿ ಇದೆ. ಗಂಗಾ ನದಿಯಲ್ಲಿ ಮುಳುಗಿ ಎದ್ದು ಬಿಟ್ರೆ ಮೋಕ್ಷ ಸಿಗುತ್ತೆ. ಅದೆಲ್ಲ ನಿಜವಾದ ತೀರ್ಥ ಅಲ್ಲ. ಅವೆಲ್ಲ ಅದೆಲ್ಲ ನಿಜವಾದ ತೀರ್ಥ ಅಲ್ಲ. ಕಲ್ಲು ಕಲ್ಲಲ್ಲಿ ಕಟ್ಟಿ, ಕಲ್ಲಿನ ಅರಮನೆ ಕಟ್ಟಿ, ಕಲ್ಲಿನ ಅರಮನೆ ಕಟ್ಟ, ಕಲ್ಲನ್ನ ತುಳ್ಕೊಂಡು ಓಡಾಡ್ತಾನೆ ಇದ್ದಾನೆ. ಮತ್ತೆ ಅದೇ ಕಲ್ಲಿಗೆ ಹೋಗಿ ಕೈ ಮುಗಿತಾ ಇದ್ದಾನೆ. ಕಲ್ಲು ಕಲ್ಲಲ್ಲಿ ಕಟ್ಟಿ, ಕಲ್ಲಿನ ಅರಮನೆ ಕಟ್ಟಿ, ಕಲ್ಲು ಮೇಲಾಡುವರು ಮನುಜರು, ಕಲ್ಲು ಮೇಲಾಡುವರು ಮನುಜರು, ಕಲ್ಲಿಗೆ ರೆಗುವರು ಸರ್ವಜ್ಞ. ಏನ್ ಹೇಳ್ತೀರಾ ಹತ್ರ? ದೇಹ ದೇವಾಲಯವು, ಜೀವವೇ ಶಿವಲಿಂಗ. ನೋಡಿ ಬಂತು ಪಾಯಿಂಟ್. ನಿಮ್ಮ ದೇಹ ದೇವಾಲಯ ಇದ್ದಂಗೆ, ನಿಮ್ಮ ನಿಮ್ಮ ಸ್ವರೂಪ ಶಿವಲಿಂಗ. ಬಾಹ್ಯಂಗಳಳಿದು ಭಜಿಪಂಗೆ. ಬಾಹ್ಯಂಗಳಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗ, ದ್ವೇಷ ಇವುಗಳನ್ನೆಲ್ಲ ಬಿಡಬೇಕು. ಇವುಗಳನ್ನ ಬಿಟ್ಟು ಭಜಿಪಂಗೆ ಅಂದ್ರೆ ಭಜಿಸಿದ್ರೆ, ಸ್ಮರಣೆ ಮಾಡಿದ್ರೆ ಮುಕ್ತಿ ಸಂದೇಹವಿಲ್ಲ ಸರ್ವಜ್ಞ. ನೋಡಿ, ಮುಕ್ತಿ ಖಂಡಿತವಾಗ್ಲೂ ಸಿಗುತ್ತೆ. ಸರ್ವಜ್ಞ ವಚನಗಳು. ಏನ್ ಸ್ವಾಮಿ? ಇನ್ನೊಂದು ಐಡಿಯಾ, ತನ್ನಲ್ಲಿ ಶಿವನಿರಲು. ತನ್ನಲ್ಲೇ ಶಿವನಿದ್ದಾನೆ. ಮನ್ನಿಸಲರಿಯದ ಅಂದ್ರೆ ತಿಳಿದೇ ಇಲ್ಲಿರತಕ್ಕಂಥವ್ರು ಭಿನ್ನಳದಿ ಮಾಡಿದ ಪ್ರತಿಮೆಗೆ, ಭಿನ್ನಳದಿಂದ ಮಾಡಿದ್ದಾರೆ, ಸುಳಿಯಿಂದ ಉಳಿಯಿಂದ ಒಡೆದು ಅಲಂಕಾರವ ಮಾಡ್ಕೊಂಡಿದ್ದಾರೆ ಪ್ರತಿಮೆನ. ಕೈ ಮುಗಿಯುವ ನಾಯಿಗಳ ನೋಡು ಸರ್ವಜ್ಞ. ಏನ್ ಸೊಮ್ಮೆ? ಆಗಿನ ಕಾಲ ಅವರವರ ಅನುಭವನ ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ಕವಿಗಳು ಸಹ ಕೆಲವರು ವೈಭವೀಕರಣ ಮಾಡಿದ್ದಾರೆ ಕಥೆಗಳನ್ನ, ಕೆಲವರು ಸತ್ಯವನ್ನೇ ತಿಳಿಸಿ ಸುಮ್ಮನಾಗಿದ್ದಾರೆ. ಅದು ನಡೀತೋ ಬಿಡ್ತೋ ನಮ್ಗೆ ಗೊತ್ತಿಲ್ಲ. ನಡೆದಿದೆ ಅನ್ಕೊಂಡ್ರು ನಮ್ಗೇನ್ ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ನಡೆದಿಲ್ಲ ಅನ್ಕೊಂಡ್ರು ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ಶಬ್ದಗಳನ್ನ ತೆಗೆದುಕೊಳ್ಳೋಣ, ನಾವು ಲಾಭ ಮಾಡ್ಕೊಳ್ಳೋಣ. ಬಂದಿರತಕ್ಕಂಥ ಶಬ್ದಗಳನ್ನ ತೆಗೆದುಕೊಳ್ಳೋಣ, ಲಾಭ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಶಬ್ದಗಳ ಕಡೆ, ವಚನಗಳ ಕಡೆ ಗಮನ ಕೊಡೋಣ. ಸ್ವಾಮಿ ಅಷ್ಟೇ. ಏನೇನು ವಚನ ಹೇಳ್ತಾರೆ ಅದನ್ನ ಮನನ ಮಾಡಿ, ಚಿಂತನೆ ಮಾಡಿ. ಇವ್ರು ಹೇಳಿದ್ರು ಸತ್ಯನ ಅಲ್ವಾ? ಇವ್ರು ಹೇಳಿದ್ರು ಸತ್ಯನ ಅಲ್ವಾ? ವಿಚಾರ ಮಾಡಿ. ಮನಸ್ಸಿನಲ್ಲಿ ಇದ್ರ ಮೇಲೆ ವಿಶ್ವಾಸ, ಇಚ್ಛೆ ಬಂದ್ರೆ ತೆಗೆದುಕೊಳ್ಳಿ, ಮುಕ್ತರಾಗಿ ವಿಚಾರ ಮಾಡಬೇಕು ಶಬ್ದಗಳನ್ನ. ಸರಿ ಇದೆ, ವಿಚಾರ ಮಾಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ವೇಮನ್ ಅವರು ಹೇಳಿದ್ರೆ, ಗುಡಿಲ ಉಂಡೇದಿರಾಯಿ, ಗುಡಿಸುತ್ತ ಉಂಡೇದಿರಾಯಿ, ಯಾವ ರಾಯಿಗೆ ಮುಕ್ಕುತ್ತಾವರ ವಿಶ್ವದಾಭಿರಾಮ ವಿನರ ಬಿವೇಮ. ಏನೋ ಗುಡಿ ಸುತ್ತ ಇರೋದು ಕಲ್ಲು, ಗುಡಿ ಒಳಗಡೆ ಇರೋದು ಕಲ್ಲು. ಯಾವ ಕಲ್ಲು ಕೈ ಮುಗಿದ್ಯಾ? ಆತ್ಮವಿಚಾರ ತಿಳಿದವನಿಗೆ ಅವೆಲ್ಲ ಬೇಕಾಗಿಲ್ಲ ಸ್ವಾಮಿ. ಪೂಜೆ ಪುನಸ್ಕಾರ, ದೇವಸ್ಥಾನ ಸುತ್ತೋದು, ತೀರ್ಥ ಸ್ನಾನ ಅಂತೇಳಿ ಆ ಒಂದು ನಂಬಿಕೆಯಿಂದ ಹೋಗಿ ಸ್ನಾನ ಮಾಡೋದು, ಅವೆಲ್ಲ ಏನು ಬೇಕು? ನಡುವೆ ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಆ ಕಡೆ ಹೋಗ್ತಾ ಇಲ್ಲ ಸ್ವಾಮಿ. ಈ ಬ್ರಾಹ್ಮಣ ಬರದೇ ಇರ್ತಕ್ಕಂಥವು ವೇದ ಉಪನಿಷತ್ತುಗಳು, ಹೋಮ, ಈ ನಡುವೆ ಸ್ವಲ್ಪ ಕಮ್ಮಿ ಮಾಡೋದಕ್ಕೆ ಇದಕ್ಕೇನೋ ತಿಕ್ಲೈ ಕಾಟ್ಲೈತೆ. ಇಲ್ಲ, ನಿಮಗೆ ಪುಣ್ಯ ದೊರೀತಾ ಬರ್ತಾ ಇದೆ ಇವಾಗ. ನೀವು ಅಂತೀರಾ
ಅವ್ರು ತಿಕ್ಲೈನ ಅವ್ರ ಜಾಸ್ತಿ ನೀವು ಚರ್ಚೆ ಮಾಡಬೇಡಿ ಸರ್. ಇದು ಮಾತಾಡಿ ಈ ಥರ ಅಂತಾವೆ ಸುಮ್ಮನೆ ತಗೊಳ್ಳಿ ಬಿಡಿ ಅವ್ರ ಹತ್ರ ಹಂಗೆಲ್ಲ ಈ ವಿಚಾರಗಳನ್ನೆಲ್ಲ ಹೇಳಕ್ ಹೋಗ್ಬಾರ್ದು. ಈ ಸುದ್ದಿ ಹೇಳ್ಬಾರ್ದು, ಅವ್ರ ಸುದ್ದಿ ಹೇಳ್ಕೊಬೇಕು ಅವ್ರಿಗೆ. ಅಲ್ಲಿ ಬಾಹ್ಯದ ವಿಚಾರ, ವ್ಯವಹಾರದ ವಿಚಾರವಷ್ಟನ್ನೇ ಮಾಡ್ಬೇಕು. ನಂಬು ಇದ್ರ ಬಗ್ಗೆ ಅದಕ್ಕೆ ಏನ್ ನಾಟಕ ಮಾಡ್ಬೇಕು ಗೊತ್ತಾ ನೀವು? ಜಾಸ್ತಿ ನಾಟಕ ಮಾಡ್ಬೇಕು. ನೋಡಿ ಅವ್ರು ಹೇಳ್ತಾವ್ರೆ. ಜಾಸ್ತಿ ನಾಟಕ ಮಾಡಿ ನಾನು ಎಲ್ಲ ಹೋಗಿದ್ದೆ, ಅಲ್ಲೆಲ್ಲ ಹೋಗ್ತೀನಿ. ಕೈ ಮುಗಿರಿ ಸ್ವಾಮಿ ಅಂತ. ಆಗ ಸ್ವಾಮಿ ಕೈ ಮುಗಿತು, ಅಷ್ಟೇ, ಹೋದಾಯ್ತು. ಹೇಳ್ತಾರೆ, ಹೇಳಲ್ಲ ಕೈ ಮುಗಿರಿ ಸ್ವಾಮಿ, ನಾನು ಈಶ್ವರ. ಆಯ್ತು ಸ್ವಾಮಿ, ನಮಸ್ಕಾರ. ಏನು ನಮ್ಮ ಗುರುಗಳು ನೆನ್ಸ್ಕೊಂಡು ನಾವು ನಮಸ್ಕಾರ ಆಯ್ತು. ಏನಮ್ಮ ಆಯ್ತು. ನೋಡೋರ ಕಣ್ಣಿಗೆ ನಾವು ಅವ್ರ ತರನೇ ಇರ್ಬೇಕು, ಆದ್ರೆ ನಮ್ಮ ಒಳಗಡೆ ನಾವು ಸಾಧನೆ ಮಾಡ್ಕೊಳ್ತಾ ಪುರೋಹಿತರೆಲ್ಲ ದುಡ್ಡನ್ನ ಆಸೆಗೆ ಮಾಡ್ತಾ ಇರೋದು. ನಿಮ್ಮನ್ನು ಮುಟ್ಸಕ್ 100 ರೂಪಾಯಿ ಕೇಳ್ತಾನೆ, 500 ರೂಪಾಯಿ ಕೇಳ್ತಾನೆ, ಮುಟ್ಟೋದಕ್ಕೆ 500, 10 ರೂಪಾಯಿ ಬರ್ಬೇಕು ಅಂದ್ರೆ 500. ಇವೆಲ್ಲ ಕೇಳಿದಾಗ ಏನು ಅನಿಸ್ತದೆ? ಮುಟ್ಟೋದೇ ಬೇಡ, ಸುಮ್ಮನೆ ಸುತ್ತ ಭಗವಂತ ಇವು ಹೇಳಿದ್ನಲ್ಲ, ಭಗವಂತ ನಿಮ್ಮಲ್ಲೇ ಇದನ್ನಪ್ಪ, ನಿಮ್ಮ ಅರಿವಿನ ಸ್ವರೂಪವೇ ಭಗವಂತ. ಅದನ್ನ ನಾವು ತಿಳಿಬೇಕು. ಜನಗಳು ಜನ ಮರಳೋ ಜಾತ್ರೆ ಮರಳೋ, ನಾವು ಅವ್ರ ಜೊತೆ ನಾವು ಹೋಗಿ ಮರಳಾಗೋದು ಬೇಡ. ಎಚ್ಚರಿಕೆ ತಗೊಳ್ತಾ ಇದ್ದೀವಿ, ಎಚ್ಚರಿಕೆಯಿಂದ ಇರೋಣ ಅಷ್ಟೇ. ಸಣ್ಣದೊಂದು ಬ್ರೇಕ್ ಹೇಳಿ, ಬ್ರೇಕ್. ಏನಿಲ್ಲ, ಏನೋ ನಿಮ್ಮ ಆಶೀರ್ವಾದ, ಎಲ್ಲ ಗುರು ಕೃಪೆ. ಅಣ್ಣವರ ಆಶೀರ್ವಾದ, ಮಾತೆಯರ ಆಶೀರ್ವಾದದಿಂದ, ಎಲ್ಲ ಭಕ್ತಾದಿಗಳ ಆಶೀರ್ವಾದದಿಂದ ನಾನೇನೋ ಒಂದು ದಿವಸ ನಮ್ಮ ಮನೆಯಲ್ಲಿ ಸತ್ಸಂಗ ಇಟ್ಕೋಬೇಕು ಅನ್ಕೊಂಡು ಖಂಡಿತ ಇಟ್ಕೊಳ್ಳಿ ಸ್ವಾಮಿ, ಒಳ್ಳೆ ತಾವು ಅನುಮತಿ ಕೊಟ್ರೆ ಅನುಮತಿ ಏನಿಲ್ಲ, ನಿಮ್ದು ಅನುಮತಿ, ನಿಮ್ ಇಚ್ಛೆ. ಅಂದ್ರೆ ತಾನೆ ನೀವು ಅಣ್ಣವರು ಅಮ್ಮವರು ಅಂದ್ರೆ ತಾನೆ ನಾವು ಮಾಡೋದು. ನಾನು ಕೇಳಿದೆ ಅಣ್ಣವ ಮಾಡಿ ಸರ್. ಇವ್ರನ್ನ ಕೇಳಿದೆ. ಅದೇ ಮುಂದಿನ ವಾರ ಖಂಡಿತ ದಯಮಾಡಿ ಎಲ್ರೂ ನಮ್ಮ ಮನೆಗೆ ಬನ್ನಿ ಸ್ವಾಮಿ 4 ಗಂಟೆಗೆ. ಏನ್ ಸ್ವಾಮಿ? ಖಂಡಿತ ಸರ್. 4 ಗಂಟೆಗೆ ಶುರು ಮಾಡೋಣ. ಯಾಕಂದ್ರೆ ಒಂದು ಅರ್ಧ ಟೀ, ಒಂದು ಅರ್ಧ ಬಿಸ್ಕತ್ ಸರಿ ಸರ್ ಕೊಟ್ಬಿಡ್ತೀನಿ. ಆಮೇಲಿಂದ ಸ್ವಲ್ಪ ಏನೋ ಒಂದು ಸುಮ್ಮನೆ ಒಂದು ಜನಕ್ಕೆ ಇದು ಮಾಡ್ಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ಖಂಡಿತ ಸರ್. ನಾಳೆ ನೀವು ಅನುಮತಿ ಕೊಡ್ಬೇಕು ಸ್ವಾಮಿ. ನಾಳೆ ವಾರ 26 ಅನ್ಸುತ್ತೆ. ಅಲ್ಲಿ ಬಿಡಿ. ಅಲ್ಲಿಗೆ ಅದು ದಯಾನಂದ ಅವ್ರ ನಮ್ಮ ಮನೆ, ಅದು ದಯಾನಂದ ಅವ್ರ ಮನೆ ಹಿಂದೆ ಮೇಡಮ್ ಅವ್ರಿಗೆ ಗೊತ್ತು, ಬಿಲ್ಪತ್ರ ಮರ. ನಾವು ಫೋನ್ ಮಾಡ್ತೀವಿ. 27ನೇ ಕ್ಲಾಸ್. ಸೊ ಏನಿಲ್ಲ, ಗುಮ್ಮಡಿಯಪ್ಪ ಕಾಲೇಜಿಂದ ಅದು ಇದಕ್ಕೆ ಕುಚ್ಚಪೇಟೆ ಅವ್ರಿಗೆ ಗೊತ್ತು. ಕುಚ್ಚಪೇಟೆಗೆ ಹೋಗೋವಾಗ ವೀರಭದ್ರ ಪಾಳ್ಯ ಅಂತ ಬರುತ್ತೆ. ಆ ಕಾಲೇಜ್ ಮುಂದೆ ಹೋದ್ರೆ 27ನೇ ಕ್ಲಾಸ್ ಬಂದ್ರೆ ಅಲ್ಲಿ ಬಿಲ್ಪತ್ರ ಮರ ಇದೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಸ್ವಾಮಿ ದಯವಿಟ್ಟು ಬನ್ನಿ ಸ್ವಾಮಿ ನಾಳೆ ವಾರ. ಇವ್ರು ನಮ್ಮ ಅವರು ಬರ್ತಾರೆ, ರಾಮಸ್ವಾಮಿ ಹೇಳಿದ್ದೀನಿ ಅವ್ರಿಗೆ, ಎಲ್ಲರಿಗೂ ಮೇಡಮ್ ಅವ್ರಿಗೂ ಸ್ವಲ್ಪ ಹೇಳಿ ಸರ್ ಎಲ್ಲರಿಗೂ. ದಯವಿಟ್ಟು ಎಲ್ಲ ಬರೀ ಮೇಡಮ್ ಅವರ ದಯವಿಟ್ಟು. ಕೊನೆಯದು ಮುಗಿಸ್ಕೊಳ್ಳೋಣ. ರಾವಣನ ವಿಚಾರ ಬಗೆಹರಿತ ಸ್ವಾಮಿ ಸಂಶಯ ನಿಮ್ದು ಆಗಬೇಕು. ನೀವು ವಜ್ರದ ವ್ಯಾಪಾರಿ ಹತ್ರ ವಜ್ರದ್ ಮಾತಾಡಿ, ತಗಡಿನ ಹತ್ರ ತಗಡಿನ ಮಾತಾಡಿ. ತಗಡಿನ ಹತ್ರ ವಜ್ರ ಹೇಳ್ಬೇಡಿ. ನೀವು ತಗಡು ತಗೊಂಡ್ರೇನೆ ವಜ್ರ ಬರೋದು ಸ್ವಾಮಿ. ವಾದ ವಿವಾದಗಳು ಬಿಡಿ. ಒಂದು ಕೆಲಸ ಈಗ ಏನು, ಚಂಚಲ ಮನಕ್ಕೆ ಅಧಮುಖ. ಕಡೆ ವಚನ, ಚಂಚಲ ಮನುಷ್ಯನ ಕೆಲಸಗಳು ನೀಚ ವೃತ್ತಿಯಿಂದ ಕೂಡಿರ್ತವೆ, ನೀಚದಿಂದ ಕೂಡಿರ್ತವೆ. ಅರ್ಥ ಏನು ಅಂದ್ರೆ, ಮನಸ್ಸು ಯಾವಾತನ ಮನುಷ್ಯನ ಚಂಚಲ ಇರುತ್ತೋ ಅವನು ಸತ್ಕಾರ್ಯಗಳನ್ನ ಮಾಡೋದಿಲ್ಲ, ದುಷ್ಕಾರ್ಯಗಳನ್ನೇ ಮಾಡ್ತಾನೆ. ತೊರಡೆ ಮಾಡೋದು, ಹತ್ಯೆ ಮಾಡೋದು, ಅತ್ಯಾಚಾರ ಮಾಡೋದು. ಯಾಕೆ ಅವನ ಮನಸ್ಸು ಚಂಚಲ ಆಯ್ತು ಅಂತ ಅಂದ್ರೆ, ಅವನು ಸಂಸ್ಕಾರ, ಅವನು ಪ್ರಾರಬ್ಧ ಕರ್ಮ, ಅವನಿಗೆ ತಿಳುವಳಿಕೆ ಇಲ್ಲದೆ ಕೊರತೆ. ಒಳ್ಳೆ ತಿಳುವಳಿಕೆ, ಒಳ್ಳೆ ಜ್ಞಾನ, ತಿಳುವಳಿಕೆ ಕೊಡದೆ ಇರೋ ಕೊರತೆ ಇದೆ. ತಿಳಿಸೋರಿಲ್ಲ, ಇದು ಮಾಡಬಾರ್ದು ಅಂತ ತಿಳಿಸೋರಿಲ್ಲ, ಅದನ್ನೇ ಮಾಡಿ ಅಂತ ತಿಳಿಸೋರು ಇರ್ತಾರಲ್ಲ. ಹಾಗಾಗಿ ಅವರು ಅದನ್ನ ಮಾಡ್ತಾರೆ. ಮತ್ತು ಅವರವರ ಪ್ರಾರಬ್ಧ ಕರ್ಮಾನುಸಾರ ಅದು ಸಹ ಅವ್ರಿಗೆ ಸೇರುತ್ತೆ. ಅದರಿಂದ ನಿಮ್ಮ ಮನಸ್ಸು ಚಂಚಲ ಆಗದೆ ಇರೋಕ್ಕೆ ಮಾಡ್ಕೊಳ್ಳಕ್ಕೆ ಸತ್ಸಂಗಕ್ಕೆ ಬನ್ನಿ. ಶಬ್ದಗಳನ್ನ ಕೇಳಿ ತಿಳ್ಕೊಳ್ಳಿ, ವಿಚಾರಗಳನ್ನ ಕೇಳಿ ತಿಳ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಜೀವನನ್ನ ಅಳವಡಿಸಿಕೊಳ್ಳಿ.
ಈ ರೀತಿ ಚಂಚಲವುಳ್ಳ ಮನುಷ್ಯರ ಅರಿವನ್ನ ವಿಷಯಗಳ ಕಡೆ ತೆಗೆದುಕೊಂಡು ಹೋಗುತ್ತೆ. ವಿಷಯಗಳ ಕಡೆನೆ ಹೋಗೋದು. ದುಡ್ಡಿರಲ್ಲ, ಹತ್ಯೆ ಮಾಡ್ತಾನೆ, ತಗೊಳ್ತಾನೆ, ಐಷಾರಾಮಿ ಜೀವನ, ಆಸೆಗೋಸ್ಕರ ಅನುಭವಿಸ್ಬೇಕು. ದುಡ್ಡಿರೋದಿಲ್ಲ, ತಾಯಿನ ಹೊಡೆದಾಕ್ತಾರೆ, ಕುಡಿಯ ಕಣ ಕೊಡಲ್ಲ ಅಂತ. ಮೊನ್ನೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ತಾಯಿನೇ ಅವನೇ ಮಗನೇ ಹೊಡೆದಾಕ್ತಾನೆ. ಏನು ದುಷ್ಕಾರ್ಯ. ಚಂಚಲ ಮನಸ್ಸು. ನಿಮ್ಮ ಮನಸ್ಸು ಚಂಚಲಕ್ಕೆ ಒಳಪಡಿಸಬೇಡಿ. ಆ ಮನಸ್ಸನ್ನ ನಿಗ್ರಹ ಮಾಡಬೇಕು. ಆ ಮನಸ್ಸಿಗೆ ತಿಳುವಳಿಕೆ ಕೊಡ್ಬೇಕಂದ್ರೆ ನೀವು ಸತ್ಸಂಗಕ್ಕೆ ಬರಬೇಕು. ಮೊದಲು ನೀವು ಪುರಾಣ ಪುಣ್ಯ ಕಥೆಗಳನ್ನೇ ಕೇಳಿ, ಅಲ್ಲಿಂದಲೇ ಪ್ರಾರಂಭ ಆಗಲಿ. ನಮ್ಗೆಲ್ಲ ಅಲ್ಲಿಂದಲೇ ಪ್ರಾರಂಭ ಆಗಿದ್ದು. ರಾಮಾಯಣ, ಮಹಾಭಾರತ, ಅದನ್ನ ಕೇಳಿದ್ವಿ. ಅದರಲ್ಲಿರ್ತಕ್ಕಂಥ ಒಳ್ಳೆ ವಿಚಾರಗಳನ್ನ ರೂಢಿಸ್ಕೊಂಡ್ವಿ. ಅಣ್ಣವ್ರಿಗೆ ಹಂಗೆ ಚೆನ್ನಾಗಿರೋದು, ಅಣ್ಣವ್ರಿಗೆ ಹಂಗೆ ಇದಾಗಿ ಕೊನೆಗೆ ಇದು ನಮ್ಮ ಬುದ್ಧಿ ಬೆಳೆದಂತೆಲ್ಲ ನಾವು ಪ್ರಬುದ್ಧರಾಗಬೇಕು, ಬೆಳಿಬೇಕು. ನಾವು ಕೂಡ ನಮ್ಮ ಬುದ್ಧಿ ಬೆಳಿಬೇಕು, ನಮ್ಮ ಮನಸ್ಸು ವಿಶಾಲ ಆಗಬೇಕು. ಇಂಥ ಒಂದು ಅವಕಾಶ ಸಿಕ್ಕಿದಾಗ ಇದಕ್ಕೆ ನಾವು ಇದನ್ನ ಭದ್ರವಾಗಿ ಇಟ್ಕೊಳ್ಬೇಕು. ನಾವು ಹಾಗೆ ನಮ್ಮ ಮೊದಲೆಲ್ಲ ನಮ್ಮ ತಾಯಿ ಅಲ್ಲೂ ಕರ್ಕೊಂಡು ಹೋಗ್ತಾರೆ. ತದನಂತರ ಅವ್ರು ನಮ್ಮ ತಾಯಿಯವ್ರನ್ನ ಈ ಹೊತ್ತು ಹನುಮಾನ್ ಸಾಹೇಬ್ರ ಯಾರೋ ಕರ್ಕೊಂಡು ಹೋದ್ರು, ಅವ್ರು ನಮ್ಮ ಚಿಕ್ಕಮ್ಮ ಹಾಕ್ಬೇಕು. ಇದೆಲ್ಲ ಬೂಟಾಟಿಗೆ ಬಾ, ಮೋಸ ಬಾ. ಬೂಟಾಟಿಗೆ ಅಂದ್ರೆ ಮೋಸ, ಕಪಟ. ನಿಜವಾದ ಸತ್ಸಂಗವನ್ನ ಕೇಳು, ಕರ್ಕೊಂಡು ಹೋಗು. ತದನಂತರ ನನಗೆ ಆಯ್ತು ಸಂಪರ್ಕ. ನಮ್ಗೆ ನಷ್ಟ ಆಗಿದ್ಯಾ? ಏನು ನಷ್ಟ ಆಗಿಲ್ಲಲ್ಲ. ಪ್ರಾರಬ್ಧ ಏನಾಯ್ತು ಅನುಭವಿಸ್ಕೊಂಡು ಬಂದ್ವಿ. ವೃತ್ತಿ ಜೀವನನೇ ಬೇರೆ, ಆಧ್ಯಾತ್ಮ ಜೀವನನೇ ಬೇರೆ. ವೃತ್ತಿ ಜೀವನ ಬೇರೆ ನಮ್ದು. ಪಡೆಯೋದು ಅಲ್ಲ, ಅದನ್ನ ಲಿಮಿಟ್ ಆಗಿ ಉಪಯೋಗಿಸ್ಕೊಂಡ್ವಿ ನಾವು. ಇತಿಮಿತಿ ಅದನ್ನು ಹೇಳ್ತಾರೆ ಕಬೀರ್ ಸರ್. ಈ ಗ್ರಂಥವನ್ನೆಲ್ಲ ಅಧ್ಯಯನ ಮಾಡ್ತಾರೆ, ಅದು ಹೇಳ್ತಾರೆ. ಇನ್ನ ಸಾಂಸಾರಿಕ ಸುಖಗಳನ್ನ ನೀನು ಅರ್ಥವುಳ್ಳದಾಗಿದೆ ಒಳಗಡೆ ರಹಸ್ಯವಾಗಿ ಇತಿಮಿತಿಯಲ್ಲಿ ಬಳಸಪ್ಪ. ನೀನು ತಿನ್ನೋದು ಇತಿಮಿತಿ ಇರಲಿ, ಮತ್ತೊಂದು ಅದ್ರ ಜೊತೆ ಇತಿಮಿತಿ ಇರಲಿ, ಪರಿವಾರದ ಸಂತೋಷ ಇತಿಮಿತಿ ಇರಲಿ. ಇತಿಮಿತಿ ಇದ್ರೆ ತಪ್ಪೇನಿಲ್ಲ. ಅತಿಯಾಗಿ ಬಳಸಿದ್ರೆ ನಿನ್ಗೆ ದುಃಖ. ಅದೇ ಹೇಳಿ. ಅದಕ್ಕೆ ಚಂಚಲವುಳ್ಳವನ ಮನಸ್ಸು ಅರಿವನ್ನ ವಿಷಯದ ಕಡೆ ತೆಗೆದುಕೊಂಡೋಗಿ ಸೇರಿಸುತ್ತಪ್ಪ. ನೀನು ಚಂಚಲ ಉಳ್ಳವನಾಗಬೇಡ. ನಿನ್ನ ಮನಸ್ಸು ಚಂಚಲ್ಯದಿಂದ ದೂರ ಇಡು. ಈ ರೀತಿ ನೀನು ಅದರ ವಿಷಯಗಳ ಕಡೆ ತೆಗೆದುಕೊಂಡು ಹೋದಾಗ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಕಡೆ ತೆಗೆದುಕೊಂಡು ಹೋದಾಗ ನೀನು ನಾಶ ಆಗೋದು ಖಂಡಿತ. ಅಂದ್ರೆ ಹುಟ್ಟ್ಯ ಸಾಹಿತ್ಯ ಇದೇ ನಾಶ. ಆತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ವೃದ್ಧಾಪ್ಯ ಇಲ್ಲ. ಅದಕ್ಕೆ ಮನುಷ್ಯನಿಗೆ ವೃದ್ಧಾಪ್ಯ ಇದೆ, ಬುದ್ಧಿಗೆ ವೃದ್ಧಾಪ್ಯ, ಮರೆತೋಗ್ತಾ ಇರ್ತಾನೆ. ಅರಿವಿಗೆ ವೃದ್ಧಾಪ್ಯ ಇಲ್ಲ. ನಮ್ಮ ಅರಿವಿಗೆ ವೃದ್ಧಾಪ್ಯ ಇಲ್ಲ. ಅರಿವು ಇನ್ನೊಂದು ಪದ, ಪರ್ಯಾಯ ಪದ ಯಾವುದು? ಆತ್ಮ ಅಂತ ಹೇಳ್ತಾರೆ, ಚೈತನ್ಯ ಅಂತ ಹೇಳ್ತಾರೆ, ಸತ್ಯನಾಮ ಅಂತ ಹೇಳ್ತಾರೆ. ಆ ಬ್ರಹ್ಮಜ್ಞಾನಿಗಳು ಅವ್ರವ್ರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಅವ್ರೊಂಥರ ಹೇಳ್ತಾರೆ. ಆದ್ರೆ ಅವರು ಕೊನೆಗೆ ಬೆರೆಸ್ಬಿಟ್ರು, ಮಿಶ್ರಣ ಮಾಡ್ಬಿಟ್ರು. ಅದನ್ನ ಬಿಡಿಸುವಂತವ್ರು ಸದ್ಗುರು ಕಬೀರ್ ಸಾಹೇಬ್. ಅದು ಬೇರೆ ಬೇರೆ, ಅದು ಬೇರೆ, ಇದು ಬೇರೆ. ಬೇರೆ ಸಾಧ್ಯ ಇಲ್ಲ. ಎಣ್ಣೆ ಸಿಗುತ್ತೆ, ಎಣ್ಣೆ ಸಿಗ ಒಂದಕ್ಕೊಂದು ಎಣ್ಣೆ ಹೋಗ್ಬೇಕಾದ್ರೆ ಸಿಗೆ ಕಾಯಿಸ್ತೀವಿ ಅಲ್ಲ ಸ್ವಾಮಿ? ಹಾಗೆ ಅದರಿಂದ ನೀನು ಚಂಚಲ ಉಳ್ಳವನಾಗ್ಬೇಡ. ಈ ಮನಸ್ಸು ಚಂಚಲತಾ ಹೈ, ಅದು ನಿನ್ನ ನೀಚ ವೃತ್ತಿಗಳಿಗೆ ತೆಗೆದುಕೊಂಡು ಹೋಗುತ್ತೆ. ಅದಕ್ಕೆ ಒಂದು ವಿಚಾರವನ್ನ ಕೊಡು. ಏನು ವಿಚಾರ ಹೇಳ್ತಾರೆ? ರಾಮನಾಮವನ್ನ, ಸತ್ಯನಾಮವನ್ನ ಭಜಿಸುವ ವಿಚಾರವನ್ನ ಕೊಡು. ಕಹಿ ಕಬೀರ್ ಭಜು ರಾಮನಾಮ. ರಾಮ ಅಂದ್ರೇನು? ನಮ್ಮ ಸ್ವರೂಪಕ್ಕೆ ರಾಮ ಅಂತ. ವಾಲ್ಮೀಕಿ ಅವನ ಅಷ್ಟೊಂದು ದೊರಡೆಕಾರನಾಗಿದ್ದು ಅವನ ಬದಲಾವಣೆ ಮಾಡದ್ದು ಶಬ್ದ ಯಾವುದು? ರಾಮ ಅನ್ನೋ ಶಬ್ದ. ಅದು ಹೇಳಕ್ ಬರೋದಿಲ್ಲ ಅವನಿಗೆ. ನಾರದ್ರು ಹೇಳ್ಕೊಡ್ತಾರೆ ರಾಮ ಅಂದ್ರೆ ಹೇಳಕ್ ಬರಲ್ಲ, ರಾಮ ಅನ್ನೋದ್ರೆ ಹೇಳಕ್ ಬರಲ್ಲ.
ಯೋಚನೆ ಮಾಡ್ತಾರೆ, ಮರ 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 ಅನ್ಕೊಂಡೋಗು, ಮರ 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 ರಾಮ ರಾಮ ಬಂದ್ಬಿಟ್ಟು ಮರ 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 ರಾಮ ಬಂದ್ಬಿಡ್ತು. ಅದೇ ರಾಮನ ಭಜು, ರಾಮನ ಭಜಿಸಿ, ನಿಮ್ಮ ಸ್ವರೂಪವನ್ನ ಭಜಿಸಿ. ನನ್ನ ಸ್ವರೂಪ ರಾಮ ಸ್ವರೂಪ, ಸತ್ಯನಾಮ ಸ್ವರೂಪ, ಚೈತನ್ಯ. ಈ ರೀತಿಯಾಗಿ ನಿನ್ನ ಸ್ವರೂಪವನ್ನ ನೀನು ಭಜಿಸಿದಾಗ ನಿನ್ನ ಸ್ವರೂಪ ಅವಿನಾಶಿಯಾಗಿದ್ದು ನಾಶವಾಗದೇ ಇರತಕ್ಕಂಥದ್ದು, ಅಲ್ಲಿ ನೀನು ಹೋಗಿ ಸೇರ್ತ್ಯ. ನಿನಗೆ ಅದೇ ಮುಕ್ತಿ. ಬೇರೆ ಎಲ್ಲೋ ಮುಕ್ತಿ ಅಂದ್ರೆ ಬೇರೆ ಲೋಕ ಇಲ್ಲ. ವೈಕುಂಠಕ್ಕೆ ಹೋದ್ರು ವಾಪಸ್ ಬಂದ್ಬಿಡ್ಬೇಕು, ಕೈಲಾಸಕ್ಕೆ ಹೋದ್ರು ವಾಪಸ್ ಬಂದ್ಬಿಡ್ಬೇಕು. ಆ ಕೃಷ್ಣನೇ ಹೇಳ್ತಾನೆ, ಇನ್ಯಾವುದೇ ಲೋಕಕ್ಕೆ ಹೋದ್ರು ತಾಯಿಗೆ ಇರ್ಬೇಕು, ಮತ್ತೆ ವಾಪಸ್ ಬಂದ್ಬಿಡ್ಬೇಕಪ್ಪ. ಚಿಂತನ್ ಏವಂ ಸ್ಮರಣ್ ಕರೋ, ಸ್ಮರಣ್ ನೋಡಿ, ಇದ್ರ ಬಗ್ಗೆ ಚಿಂತನೆ ಮಾಡೋ, ಇದ್ರ ಸ್ಮರಣೆ ಮಾಡೋ, ಸತ್ಸಂಗವನ್ನ ಮಾಡೋ. ಯಾವಾಗ ಇದ್ರ ಚಿಂತನೆ ಮಾಡ್ತಾ ಇರ್ತೀಯ, ರಾಮ ಚಿಂತನೆನ, ಸ್ವರೂಪದ ಚಿಂತನೆನ, ಆ ವಿಷಯಾಸಕ್ತಿಗಳು ಹಾಗೆ ದೂರ ಹೋಗ್ತವೆ. ಅವು ಅವಶ್ಯ ದೂರ ಹೋಗ್ತವೆ. ಓ, ಇಲ್ಲಿ ನಮಗ್ ಸ್ಥಾನ ಇಲ್ಲ, ಇವನ್ ಬಿಡೋದಿಲ್ಲ ಇವನು ಅಂತೇಳಿ ಅವೇ ದೂರ ಆಗ್ತವೆ. ಇದೆಲ್ಲ ಸ್ವತಃ ಅನುಭವ, ಸ್ವತಃ ಅನುಭವ. ನೀವು ಮಾಡ್ತಾ ಇದ್ರೆ ನಿಮ್ಗೂ ಅನುಭವಕ್ಕೆ ಬಂದ್ಬಿಡುತ್ತೆ, ನಿಮ್ಗೂ ಅನುಭವ ಬಂದ್ಬಿಡುತ್ತೆ. ದೂರ ಆಗ್ತವೆ. ಈಗಾಗಲೇ ಅವರು ಸ್ನೇಹಿತರು ಸ್ವಲ್ಪ ದೂರ ಇಟ್ಟವ್ರಲ್ಲ, ಇರ್ಬೇಕು. ಏನೋ ವ್ಯವಹಾರ ವಿಚಾರಕ್ಕೆ ಮಾತಾಡಿ, ಅವ್ರು ಹೇಳ್ದಂಗೆ ವಜ್ರದ ವ್ಯಾಪಾರ ಇರ್ತಾರೆ, ವಜ್ರದ ವ್ಯಾಪಾರ ಮಾತಾಡೋದು, ಅದು ವಿಚಾರನೇ ಮಾತಾಡ್ಬೇಕು. ವ್ಯವಹಾರ ಏನಕ್ಕೆ ವ್ಯವಹಾರ ಮಾಡಿ, ಅವ್ರ ಹತ್ರ ಎಲ್ಲ ಇದನ್ನೆಲ್ಲ ಹೇಳಕ್ ಹೋದ್ರೆ ಅವ್ರು ಗೊತ್ತಿರಲ್ಲ, ಏನೇನೋ ಪ್ರಶ್ನೆ ಕೇಳ್ತಾರೆ. ಅವಾಗ ಅಂದೇ ಅಂತ ನಮ್ಗೆ ಅಂತಾರೆ ಅಂತ ಏನ್ ಮಾಡೋ ಕೆಲಸ ಇಲ್ಲ. ಅದಕ್ಕೆ ಇವ್ರು ಹೇಳಿದ್ರು ವಜ್ರದ ವ್ಯಾಪಾರ ಹತ್ರ ವಜ್ರದ ಅಷ್ಟೇ. ತಗಡು ವ್ಯಾಪಾರ ಹೇಳ್ತಾ ಇರ್ತೀರಲ್ಲ, ತಗಡು ತರ ಅವ್ರ ಹತ್ರ ಎಲ್ಲ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ. ಸತ್ಸಂಗಕ್ಕೆ ಹೋಗಿ ಏನ್ ತಿಳ್ಕೊಂಡೆ ಅಂದ್ರೆ, ನಾನು ತಿಳಿದಿದ್ದೀನಿ, ನೀನು ಬಂದು ಪ್ರಯತ್ನ ಮಾಡೋನಿ. ನೀವು ಬಂದು ಕೇಳಿ ತಿಳಿದು ಪ್ರಯತ್ನ ಕೇಳಿ ತಿಳ್ಕೊ, ಆಮೇಲೆ ನನ್ನ ಮಾತಾಡ್ಸೋದು, ನನ್ನ ಮಾತಾಡ್ಸೋ. ಬೇಜಾರಿ ಓದ್ತಾ ಇದ್ದೀನಿ ಬಿಡೋಗ್ರಿ ಅಂತ ಕಾಲ ಕಳಿಬೇಕು, ಓದ್ತೀನಿ ಅಂತ. ಈ ರೀತಿಯಾಗಿ ನೀವು ಯಾವಾಗ ಸ್ವರೂಪದ ಚಿಂತನೆ ಮಾಡ್ತೀವೋ, ನಿಮ್ಮಲ್ಲಿರ್ತಕ್ಕಂಥ ವಿಷಯಾಸಕ್ತಿಗಳೆಲ್ಲ ದೂರ ಆಗ್ತವೆ. ಏನು ರುಚಿಯಾಗಿ ತಿನ್ಬೇಕು ಅನ್ನೋದು ದೂರ ಆಗುತ್ತೆ. ತಿನ್ನಬಾರ್ದು ಅಂತೇನಿಲ್ಲ, ಅತಿಯಾಗಿ ತಿಂದ್ರೆ, ಅದು ಹೇಳಿದ್ವಲ್ಲ, ಅತಿಯಾಗಿ ತಿಂದ್ರೇನೋ ನಾಲ್ಗೆ ರುಚಿ ಆದ್ರೆ ಆರೋಗ್ಯ ಕೆಟ್ಟುತ್ತೆ. ಹಾಗಾಗಿ ಇದೇ ರೀತಿ ಎಲ್ಲವೂ ಕಣ್ಣು ನೋಡ್ಬೇಕು ಅಂತ ನೋಡ್ಬೇಕು, ಇದು ನೋಡ್ಬೇಕು ಅಂದ್ರೆ ಕಣ್ಣೇನಾಗುತ್ತೆ, ಹಾಳಾಗ್ಬಿಡುತ್ತೆ. ಅವಾಗ ಯಾವಾಗ ಈ ವಿಚಾರ ತಿಳಿತೀವೋ, ನಿಗ್ರಹ ಮಾಡ್ತೀವಿ, ಕಣ್ಣು ಮುಚ್ಕೊಂಡು ಸ್ಮರಣೆ ಮಾಡ್ತೀವಿ, ಕಣ್ಣಿನ ಆರೋಗ್ಯ ಹೆಚ್ಚುತ್ತೆ. ಇದೇ ರೀತಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳೆಲ್ಲ ವಿಷಯಗಳು. ಶಬ್ದ ಕೇಳುತ್ತೆ, ಒಳ್ಳೊಳ್ಳೆ ವಿಚಾರ ಕೇಳಿ. ಯೂಟ್ಯೂಬ್ನಲ್ಲಿ ಬರ್ತಾರೆ. ಈಗ ಆಗಲೇ ಮಾತಾಜಿಯವರೆಲ್ಲ ಮಾತಾಡ್ತಾ ಇದ್ದಾರೆ. ಪುಸ್ತಕಗಳನ್ನೆಲ್ಲ ಓದೋರು ಕಡಿಮೆ ಆಗಿಬಿಟ್ಟಿದ್ದಾರೆ, ಪುಸ್ತಕಗಳು ಕಳಿಸಿ. ಈಗೆಲ್ಲ ಯೂಟ್ಯೂಬ್ನಲ್ಲೇ ಬರ್ತವೆ ಆತ್ಮವಿಚಾರ, ವಾದ ವಿವಾದಗಳು. ಅವ್ರದ್ದು ಸರಿ ಇಲ್ಲ, ಇವ್ರದ್ದು ಸರಿ ಇಲ್ಲ. ಕೇಳ್ಕೊಳ್ಳಿ, ಮನನ ಮಾಡಿ, ಯಾಕೆ ಸರಿ ಇದೆಯೋ ಅದು ತೆಗೆದುಕೊಳ್ಳಿ. राम भजन एवं राम चिंतन से विषय चिंतन समाप्त हो जाते हैं. ಯಾವಾಗ ಸ್ವರೂಪದ ಚಿಂತನೆ ಭಜನೆ ಮಾಡ್ತಾ ಇರ್ತೀರೋ, ವಿಷಯ ಚಿಂತನೆಗಳು ಮುಕ್ತಾಯ ಆಗ್ತವೆ, ನಿಮ್ಮಲ್ಲಿ ಬರೋದಿಲ್ಲ, ಉಂಟಾಗೋದಿಲ್ಲ. ಹಾಗಾದ್ರೆ ಊಟನೇ ಮಾಡಬಾರ್ದು ಅಂತೇನಿಲ್ಲ, ಊಟ ಅಗತ್ಯವಾಗಿ ಊಟ ಬೇಕು. ಹೆಚ್ಚಿನ ರುಚಿ ಅವಕಾಶಕ್ಕೆ ಹೋಗೋದಿಲ್ಲ. ಇದೇ ಬೇಕು ಅಂತೇಳಿ ಹಠಕ್ಕೆ ಬಿದ್ದು ಅದನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಆ ಸಮಯದಲ್ಲಿ ನಿಮ್ಮ ಪ್ರಾರಬ್ಧ ಕರ್ಮಾನುಸಾರ ಏನು ಸಿಗುತ್ತೋ ಅದನ್ನು ತೃಪ್ತಿಯಿಂದ ಸ್ವೀಕಾರ ಮಾಡತಕ್ಕಂಥ ಜ್ಞಾನ ಉಂಟಾಗತ್ತೆ ನಿಮಗೆ. ಕಾಡಿನಲ್ಲಿ ಹೋಗ್ಬಿಟ್ಟು ರಸಭರಿತವಾದ ಊಟ ಕೇಳಿದ್ರೆ ಆಗತ್ತಾ? ಇಲ್ಲ. ಒಂದು ಪ್ರಯಾಣ ಹೋಗ್ತೀರಾ ದೂರದ ದೇಶಕ್ಕೆ, ಊರಿಗೆ, ಯಾವುದೋ ಒಂದು ಊರಿಗೆ ಹೋಗ್ತೀರಾ, ಮಾರ್ಗ ಮಧ್ಯೆ ಬಸ್ ಕೆಟ್ಟೋಗ್ಬಿಡ್ತು, ಏನೂ ಸಿಗೋದಿಲ್ಲ, ಯಾವುದೋ ಒಂದು ಹಣ್ಣು ಸಿಕ್ತು, ಅದನ್ನು ಊಟ ಮಾಡಿ ಹಸಿವಿನ ನೀಗಿಸ್ಕೊಳ್ತಕ್ಕಂಥ ಒಂದು ಬುದ್ಧಿಶಕ್ತಿ ನಿಮ್ಮಲ್ಲಿ ಉಂಟಾಗತ್ತೆ. ಈ ಸಮಯದಲ್ಲಿ ನನಗಿದೆ ಸಿಕ್ಕಿದೆ, ಇದು ಅಷ್ಟೇ.
ಮದುವೆ ಮನೆ ಹೋಗ್ತೀರಾ, ಒಳ್ಳೆ ಊಟ ಇರ್ತಾರೆ, ತಿನ್ನಿ. ಅವಾಗೇನು ಅವಾಗೂ ತಿನ್ನಕ್ಕಾಗಲ್ಲ. ಎಲ್ಲಿ ನಿಯಂತ್ರಣ ಮಾಡ್ತೀವಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ. ನಮ್ಮ ಆರೋಗ್ಯದ ವಯಸ್ಸಾಗ್ತಾ ಇದ್ದಂಗೆ ಜೀರ್ಣಶಕ್ತಿ ಕಡಿಮೆ ಆಗ್ತಿದೆ. ಕೆಲವ್ರಿಗೆ ಇರುತ್ತೆ, ತಿನ್ಕೊಳ್ಳಿ. ಹಾಗೇನು ಮಾಡ್ತೀವಿ, ನಮ್ಮ ಜೀರ್ಣಶಕ್ತಿಗೆ ಎಷ್ಟು ಅವಶ್ಯಕತೆಯೋ ಅಷ್ಟು ತೆಗೆದುಕೊಳ್ಳಿ. ಇವೆಲ್ಲ ಜೀವನ ನಡೆಸೋ ಒಂದು ಶೈಲಿನೂ ಗೊತ್ತಾಗ್ಬಿಡುತ್ತೆ. ಆಧ್ಯಾತ್ಮ ಮಾರ್ಗದಲ್ಲಿ ನಾವು ಮುಂದುವರಿತಾ ಇರ್ತೀವಿ, मुक्तराग्तीವಿ. आत्माराम के चिंतन से ही मन की चंचलता एवं विषय विकार नष्ट होंगे. ಆತ್ಮಾರಾಮನ ಚಿಂತನೆಯಿಂದ ನಮ್ಮ ಮನಸ್ಸಿನ ಚಂಚಲತೆ ದೂರ ಆಗುತ್ತೆ, ವಿಷಯಗಳ ವಿಕಾರಗಳು ನಷ್ಟ ಆಗ್ತವೆ. ಹಾಗಾಗಿ ನಿಮ್ಮ ಸ್ವರೂಪದ ಆತ್ಮಾರಾಮನ ಚಿಂತನೆಯನ್ನ ನೀವು ಭಜನೆ ಮಾಡಿ, ಚಿಂತನೆ ಮಾಡಿ, ಮನನ ಮಾಡಿ ಅನ್ನೋ ಒಂದು ಅಧ್ಯಾಯ ಮುಕ್ತಾಯ. ಮುಂದಿನ ವಾರ ಮುಂದಿನ ಅಧ್ಯಾಯನ ನಿಮ್ಮನೆಗೆ ಮಾಡೋಣ. बोलिए श्री सत्यनाम आदि कबीर साहिब।